ಸರ್, ಈಗ ಭೂತಕೋಲ ಅಂತೆಲ್ಲ ನಾವು ಕೇಳಿದೀವಿ, ದೈವಾರಾಧನೆ ಬಗ್ಗೆ ಎಲ್ಲ ನೋಡ್ತಿದ್ದೀವಿ. ಅದ್ರ ಬಗ್ಗೆ ನಮಗೆ ಸ್ವಲ್ಪ ತಿಳಿಸ್ಕೊಡೋದಾದ್ರೆ. ಒಂದು ಟ್ರೈಬಲ್ ಏನು ಇರ್ತದಲ್ವಾ, ಮೂಲ ನಂಬಿಕೆಗಳು, ಜಾನಪದ ಆಚರಣೆಗಳು ಸೇಮೇ ಇರುವುದು. ಅದಕ್ಕೋಸ್ಕರ ನಿಮಗೆ ಕಾಂತಾರ ಎಲ್ಲ ಸ್ಟ್ರಿಕ್ಟ್ ಆಯಿತು. ನಮ್ಮಲ್ಲಿ ಭೂತಾರಾಧನೆ ಹೇಗೆ ಬಂತು ಅಂತ ಹೇಳಿದ್ರೆ, ನಾವೊಂದು ಟ್ರೈಬಲ್ ಇದ್ದವರೆಲ್ಲ ಕಾಡಲ್ಲಿ ವಾಸ ಮಾಡ್ತಿದ್ದವರಿಗೆ ಯಾರು, ಅವರಿಗೆ ಇಲ್ಲಿ ಬ್ರಹ್ಮ, ಜಗತ್ತು, ಜಗನ್ಮಾತೆ ಇದೆಲ್ಲ ಗೊತ್ತಿಲ್ಲ. ಅಂದ್ರೆ ಒಬ್ಬ ಮನುಷ್ಯನ ಮೇಲೆ ದೈವ ಬರುತ್ತೆ ಅಂತ ಹೇಳ್ತಾರಲ್ಲ, ಇದು ಹೇಗೆ? ಯಾರೋ ಒಬ್ಬ ಅವನ ಆತ್ಮಹತ್ಯೆ ಮಾಡಿಕೊಂಡದ್ದು ಬೆಂಕಿಗೆ ಹಾರಿಕೊಂಡು, ಅದನ್ನು ತೋರಿಸಲಿಕ್ಕೆ ಆ ಬೆಂಕಿಯನ್ನು ಹಾಕಿಕೊಂಡು ಅದರ ಮೇಲೆ ಹಾಕುವಾಗ ತೆಂಗಿನ ಗರಿಯನ್ನೆಲ್ಲ ಸುತ್ತಾರೆ, ಬೆಂಕಿ ತಾಗಬಾರ್ದು ನೃತ್ಯ ಮಾಡುವವನಿಗೆ. ಆ ಕಾಲದಲ್ಲಿ ಕೆಳವರ್ಗ ಮೇಲ್ವರ್ಗ ಅಂತ ಇತ್ತು. ಆ ಕೆಳವರ್ಗದ ಎಲ್ಲ ಒಂದು ವ್ಯವಸ್ಥೆಯ ವಿರುದ್ಧ, ಒಂದು ಸಮಾಜದ ವಿರುದ್ಧ, ರಾಜನ ವಿರುದ್ಧ, ಮೇಲ್ಜಾತಿಯವನ ವಿರುದ್ಧ ಯಾರು ಪ್ರತಿಭಟನೆ ಮಾಡಿ ತನ್ನ ಜೀವವನ್ನು ಕೊಟ್ಟರಲ್ವ, ಅವರನ್ನು ಅವರವರ ಟ್ರೈಬ್ನವರು ಹೀರೋ ಅಂತ ಮಾಡಿಕೊಂಡು ಆರಾಧನೆ ಮಾಡಿದ್ರು. ನಿಮ್ಮ ಪ್ರಕಾರ ಆಧ್ಯಾತ್ಮ ಅಂದ್ರೆ ಏನು? ಆಧ್ಯಾತ್ಮ ಅಂತ ಹೇಳಿದ್ರೆ ಎಲ್ಲ ಬಿಡುವುದಾ, ಜುಟ್ಟು ಬಿಡುವುದಾ, ಅಥವಾ ಜನಿವಾರ ಹಾಕುವುದಾ, ಅಥವಾ ಮಾಂಸ ತಿನ್ನದಿದ್ದರೆ ಅಧ್ಯಾತ್ಮವ, ಅಥವಾ ಬ್ರಹ್ಮಚರ್ಯದಲ್ಲಿದ್ದರೆ ಅಧ್ಯಾತ್ಮವ, ಅಥವಾ ಏನು ಅಧ್ಯಾತ್ಮ ಅಂತ ಕೇಳಿದರೆ ಯಾವುದು ಕೂಡ ಅಲ್ಲ. ಸೊ ಯಾವುದನ್ನು ಡಿನೇ ಮಾಡ್ತೇವೋ ಅಲ್ಲಿಗೆ ನಮ್ಮ ಮನಸ್ಸು ಹೋಗ್ತದೆ. ಸೊ ನೀವು ಕಾಮವನ್ನು ಮುಚ್ಕೊಂಡು ಮಾಡಿದ್ರೆ ನಿಮಗೆ ಅದು ಎಷ್ಟು ಎಕ್ಸ್ಟ್ರೀಮ್ ಆಗ್ತದೆ ಅಂತ ಹೇಳಿದ್ರೆ, ಋಷಿಗಳೆಲ್ಲ ತಪಸ್ಸು ಮಾಡುವಾಗ ಅಪ್ಸರೆಲ್ಲ ಬರೋದು, ಇದೆಲ್ಲ 6th ಲೆವೆಲ್ ಆಫ್ ಮೈಂಡ್. ಅಯಂ ಆತ್ಮ ಗುಡಾಕೇಶ ಸರ್ವಭೂತ ಶೇಷಿತ ಅಹಂ ಬ್ರಹ್ಮಾಸ್ಮಿ ಶಿವೋಹಂ ತತ್ವಮಸಿ ಮತ್ತ ಪರತರನ್ನ ಕಿಂಚಿದಸ್ತಿ ಧನಂಜಯ, ನಾನು ಬಿಟ್ಟು ಒಂದು ಕಿಂಚಿತ್ ಕೂಡ ಇಲ್ಲ. ಮೈ ಸರ್ವಮಿದಂ ಪ್ರೋತಂ ಸೂತ್ರೇ ಮಣಿಗನ ಇವ. ಇಡೀ ಬ್ರಹ್ಮಾಂಡ ಎನರ್ಜಿ ಆಗಿರೋ ಕಾರಣ ನೀವು ಯಾವ ರೂಪದ ಕಡೆಗೆ ನಿಮ್ಮ ಗಮನ ಕೊಡ್ತೀರಾ ಅದು ಮ್ಯಾಟ್ರ್ ಆಗಿ ಮ್ಯಾನಿಫೆಸ್ಟ್ ಆಗ್ತದೆ. ಸೊ ನೀವು ಲಲಿತಾ ಶ್ರೀವಿದ್ಯೆಯಲ್ಲಿ ಲಲಿತಾ ತ್ರಿಪುರ ಸುಂದರಿ ಮೇಲೆ ನೀವು ತಗೊಂಡಾಗ ಆ ಸೌಂದರ್ಯದ ಲಹರಿ ವೇವ್ಸ್ ಅದು ನಿಮ್ಮಲ್ಲಿಗೆ ಬರ್ತದೆ, ನಿಮ್ಮ ಮುಖದಲ್ಲಿ ಆ ಗ್ಲೋ ಬರ್ತದೆ, ಆ ಸೌಂದರ್ಯ. ಯಾಕಂದರೆ ನೀವು ಅಲ್ಲಿ ಕನೆಕ್ಟ್ ಮಾಡ್ತಿದ್ದೀರಿ. ನಿಮಗೆ ಬೇಕಾದಾಗ ನಿಮ್ಮ ಜೀವನ ಬೇಕಾ, ನೀವು ಅಧ್ಯಾತ್ಮ ಸಾಧನೆ ಮಾಡಬೇಕು. ನಾವೇನು ಅನ್ಕೋತೀವಿ ಅದಾಗ್ತೀವಿ. ಯಾರು ದೇವತೆಗಳನ್ನು ಆರಾಧನೆ ಮಾಡ್ತಾನೆ ಅವ ದೇವ ಶರೀರ ಪಡಿತಾನೆ, ಯಾರು ಪಿತೃಗಳನ್ನು ಮಾಡ್ತಾನೆ ಅವ ಪಿತೃ ಶರೀರ ಪಡಿತಾನೆ, ಯಾರು ಭೂತ ಪ್ರೇತಗಳನ್ನು ಆರಾಧನೆ ಮಾಡ್ತಾನೆ ಅವ ಭೂತ ಪ್ರೇತ ಆಗ್ತಾನೆ. ನಿಮಗೆ ಎಲ್ಲಿ ಹೋಗ್ಲಿಕ್ಕೆ ಇದೆ ನೀವು ಡಿಸೈಡ್ ಮಾಡಬೇಕು. ನಮಸ್ಕಾರ, ನಾನು ಹಂಸ. ನೀವು ನೋಡ್ತಿದ್ದೀರಾ ಹಂಸ ವಸಿಷ್ಠ ಯೂಟ್ಯೂಬ್ ಚಾನೆಲ್. ಇದು ಹರಟೆ ವಿತ್ ಹಂಸ. ಆಧ್ಯಾತ್ಮ ಅಂದ್ರೆ ಏನು, ದೇವರು ಅಂದ್ರೆ ಏನು, ನಾವೆಲ್ಲ ಆಧ್ಯಾತ್ಮಕ್ಕೆ, ದೇವರಿಗೆ ನಮ್ಮದೇ ಆಗಿರುವಂಥ ಒಂದು ಚಿತ್ರಣವನ್ನ, ಕಲ್ಪನೆಯನ್ನ ಕೊಟ್ಟಿದ್ದೀವಿ. ಆದರೆ ಆಧ್ಯಾತ್ಮ, ದೇವರು, ಸೈನ್ಸ್ ಅಂಡ್ ಸ್ಪಿರಿಚುಯಾಲಿಟಿನ ತಮ್ಮದೇ ಆದಂಥ ಪರ್ಸ್ಪೆಕ್ಟಿವ್ ಅಲ್ಲಿ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮ ವಿಶೇಷ ಅತಿಥಿ ಎಕ್ಸ್ಪ್ಲೈನ್ ಮಾಡ್ತಿದ್ದಾರೆ. ನಮ್ಮ ಜೊತೆನಲ್ಲಿದ್ದಾರೆ ಶ್ರೀನಾಥ್ ಶೆಟ್ಟಿ ಸರ್. ಇವರು ಹಿಪ್ನೋಸಿಸ್ಟ್, NLP ಪ್ರಾಕ್ಟೀಷನರ್ ಹಾಗೆ ಹೀಲರ್ ಆಗಿದ್ದು ಮೈಂಡ್ ಮೆಕ್ಯಾನಿಸಮ್ ಅನ್ನುವಂಥ ಸಂಸ್ಥೆಯನ್ನು ಕೂಡ ನಡೆಸ್ತಿದ್ದಾರೆ. ನಮಸ್ತೆ ಸರ್, ಎಂಚ ಉಲ್ಲಾರು. ನಮಸ್ತೆ, ಸೌಖ್ಯ. ಅಷ್ಟೇ ತುಳು ಬರೋದು, ಇನ್ನು ಮುಂದಕ್ಕೆ ಬರಲ್ಲ. ಅಷ್ಟು ಸಾಕು. ಇಷ್ಟೇನು ಮಾತ್ರ ಒಬ್ರು ಹೇಳ್ಕೊಟ್ರು. ಸೊ ಮಂಗಳೂರು ಕಡೆಯಿಂದ ಯಾರೇ ಬಂದ್ರು ಎಂಚ ಉಲ್ಲಾರು ಕೇಳೋದು, ಅಲ್ಲಿಗೆ ಕಂಟಿನ್ಯೂ ಮಾಡ್ಬಿಡೋದು ಕನ್ನಡನ. ಸರ್, ನಿಮ್ಮನ್ನ ನೋಡಿದಾಗ ಫಸ್ಟ್ ನನ್ನ ತಲೆಗೆ ಏನ್ ಪಿಕ್ಚರ್ ಬರುತ್ತೆ ಗೊತ್ತಾ? ರೌಡಿ ತರಗ ಇಲ್ಲ, ಒಂದು ಕ್ಯೂಟ್ ಆಗಿರೋ ಹ್ಯಾಪಿ ಮ್ಯಾನ್ ಮನೇಲೆಲ್ಲ ಕೊಡ್ತಾರಲ್ಲ ಮಕ್ಕಳಿಗೆ, ಹಂಗ್ ಕಾಣ್ತೀರಿ. ಅಂಡ್ ತಾವಿರೋದು ಹಾಗೆ. ಫೋನಲ್ಲಿ ಮಾತಾಡುವಾಗ್ಲೂ ಅಷ್ಟೇ ಸರ್, ನಗ್ನಗ್ತಾ ಮಾತಾಡ್ತಾರೆ. ಎದುರು ಕಾಣಿಸ್ದಾಗ್ಲೂ ಅಷ್ಟೇ ಹಿಂಗೆ ಸರ್, ಈ ತರ ನಗ್ನಗ್ತಾ ಖುಷಿಯಾಗಿರೋದು ಇರ್ಬೇಕು ಮೇಡಮ್. ಯಾಕೆ ನಮ್ಗೆ 1000 ವರ್ಷ ಬದುಕಲಿಕ್ಕೆ ಇಲ್ಲಲ್ಲ, ಇದ್ದಷ್ಟು ದಿನ ಖುಷಿಯಾಗಿರ್ಬೇಕು. ಮತ್ತೇನು, ಸುಮ್ಮನೆ ಕೆಲವರು ಮುಖ ನೋಡಿದ್ರೆ ಒಂದ್ಸಲ ಗ್ರಂಪಿ ಆಗಿರ್ತಾರೆ ಅಥವಾ ಏನೋ ಸೀರಿಯಸ್ ಆಗಿರ್ತಾರೆ. ನೀವು ಯಾವಾಗ್ಲೂ ನಗ್ನಗ್ತಾ ಸೀರಿಯಸ್ ಆಗ್ತಾರೆ ಹಾಸ್ಪಿಟಲ್ ಅಲ್ಲಿ ಅವರು. ಸೊ ಇದು ನಿಮ್ಮ ಗ್ಲಿಮ್ಸ್ ಆಫ್ ದ ಎಪಿಸೋಡ್. ಇವತ್ತು ಜನಕ್ಕೆ ಗೊತ್ತಾಗಿರುತ್ತೆ ಹೇಗಿರುತ್ತೆ ಇವತ್ತಿನ ಮಾತುಕತೆ ಅಂತ. ಸೊ ಸರ್, ಫಸ್ಟ್ ಟೈಮ್ ನಾನು ಇಷ್ಟು ಎಪಿಸೋಡ್ ಅಲ್ಲಿ ತುಂಬಾ ಸೀರಿಯಸ್ ಮಾತಾಡೋದಲ್ವಾ, ನೀವು ಕೂಡ ಸೀರಿಯಸ್ ಆಗಬೇಡಿ. ಅಯ್ಯೋ ಇಲ್ಲ, ಅದನ್ನೇ ಹೇಳಕ್ ಬಂದೆ ನಾನು. ಫಸ್ಟ್ ಟೈಮ್ ಇಷ್ಟು ಎಪಿಸೋಡ್ಸ್ ಅಲ್ಲಿ ತುಂಬಾ ತಲೆ ಕೆಡಿಸ್ಕೊಂಡು ಅಯ್ಯೋ ಏನ್ ಕೇಳೋದು ಸರ್ನ ಅಂತ ನಾನು ಸ್ವಲ್ಪ ಕಷ್ಟಪಟ್ಟಿರೋ ಅಂತ ಎಪಿಸೋಡ್. ಯಾಕಂದ್ರೆ ಅಷ್ಟು ಏನ್ ಕೇಳೋದು, ತಮ್ಮನ್ನ ಮೈಂಡ್ ಬಗ್ಗೆ ಕೇಳ್ಬೇಕಾ, ಆಧ್ಯಾತ್ಮ ಬಗ್ಗೆ ಕೇಳ್ಬೇಕಂತ ತುಂಬಾ ವಿಚಾರ ಮಾಡಿ ಒಂದಷ್ಟು ಸಣ್ಣ ಸಣ್ಣ ಪ್ರಶ್ನೆಗಳು. ಮೇಡಮ್ ಎಲ್ಲಿ ತಿರ್ಗಾಡಿದ್ರು ಅಲ್ಲಿಗೆ ಬರಬೇಕು ಲಾಸ್ಟಿಗೆ. ಸರ್, ಮೊದಲನೇದಾಗಿ ತಾವು ತುಳುನಾಡಿಂದ ಬಂದಿರೋದು, ಹಾಗಾಗಿ ನಂಗೆ ತುಳುನಾಡಿಂದ ಸ್ವಲ್ಪ ಮಾತುಕತೆ ಶುರು ಮಾಡೋಣ ಅಂತ ಅನ್ಕೊಳ್ತಾ ಇದ್ದೆ. ಓಕೆನಾ ಅಂತ? ಮಾತಾಡಿ, ತೊಂದರೆ ಇಲ್ಲ, ಎಲ್ಲಿಂದ ಮಾತಾಡಿದ್ರು ನಡೀತದೆ. ಸರ್, ಈಗ ಭೂತಕೋಲ ಅಂತೆಲ್ಲ ನಾವು ಕೇಳಿದೀವಿ, ದೈವಾರಾಧನೆ ಬಗ್ಗೆ ಎಲ್ಲ ನೋಡ್ತಿದ್ದೀವಿ. ಅದ್ರ ಬಗ್ಗೆ ನಮಗೆ ಸ್ವಲ್ಪ ತಿಳಿಸ್ಕೊಡೋದಾದ್ರೆ. ಏನು ತಿಳಿಸಿಕೊಡ್ಬೇಕು? ಅದರ ಪದ್ಧತಿ ಹೇಗೆ ಶುರುವಾಯಿತು, ಅಥವಾ ತುಳುನಾಡಿನ ಆ ಪದ್ಧತಿ ಬಗ್ಗೆ? ಅದು ತುಳುನಾಡು ಅಂತಲ್ಲ, ನಾವು ಹೇಳುವುದಷ್ಟೇ ತುಳುನಾಡಿನ ಸ್ಪೆಷಲ್ ಅಂತದ್ದು. ಹಾಗೇನಿಲ್ಲ, ಆಲ್ ಓವರ್ ದ ವರ್ಲ್ಡ್ ಎಲ್ಲಿ ಕೂಡ ಒಂದು ಟ್ರೈಬಲ್ ಏನು ಇರ್ತದಲ್ವಾ, ಮೂಲ ನಂಬಿಕೆಗಳು, ಜಾನಪದ ಆಚರಣೆಗಳು ಸೇಮೇ ಇರುವುದು. ಅದಕ್ಕೋಸ್ಕರ ನಿಮಗೆ ಕಾಂತಾರ ಎಲ್ಲ ಸ್ಟ್ರಿಕ್ಟ್ ಆಯಿತು. ಯಾಕೆಂತೇಳಿ ಎಲ್ರಿಗೂ ಅದು ಅದರೊಟ್ಟಿಗೆ ರಿಲೇಟ್ ಮಾಡ್ಕೊಳ್ತಾರೆ ಎಲ್ಲರೂ. ಸೊ ಎಲ್ಲ ಕಡೆ ಆಗಿದ್ದೆ. ಸೊ ಅದಕ್ಕೆ ಹೇಳೋದು ಜಾನಪದ ಮತ್ತು ಶಿಷ್ಟ ಸಂಪ್ರದಾಯ ಅಂತ ಹೇಳೋದು ಅದನ್ನು. ಶಿಷ್ಟ ಸಂಪ್ರದಾಯ ಅಂತ ಹೇಳಿದರೆ
ವೇದ ಉಪನಿಷತ್ತಿಂದ ಪುರಾಣದಿಂದ ಜೀವ ಜಗತ್ತು ಮತ್ತು ಜಗನ್ಮಾತೆಯ ಸಂಬಂಧಗಳನ್ನು, ನಾನು ಯಾರು, ಇಂಥ ಕ್ವಶನ್ಗಳನ್ನೆಲ್ಲ ಕೇಳಿಕೊಂಡು ಹುಟ್ಟಿದ್ದು ಪುರಾಣಗಳು ಅಥವಾ ಶಿಷ್ಟ ಸಂಪ್ರದಾಯ. ಜಾನಪದ ಸಂಪ್ರದಾಯ ಅಂತ ಹೇಳಿದ್ರೆ ಶಿಷ್ಟ ಸಂಪ್ರದಾಯದ್ದು ಕೂಡ ಏನು ದೇವದೇವತೆಗಳ ಪುರಾಣಗಳಲ್ಲಿ ವರ್ಣನೆ ಬರ್ತದೆ, ರಾಮ ಆಗಲಿ ಕೃಷ್ಣ ಆಗಲಿ ಎಲ್ಲರೂ ಮನುಷ್ಯರಾಗಿದ್ದವರು ಭೂಮಿಯಲ್ಲಿ. ಅದಕ್ಕೋಸ್ಕರ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕಿ ಅನೇಕ ಕೋಟಿ ಬ್ರಹ್ಮಾಂಡ ಜನನಿ ಆದರೂ ಕೂಡ ಸ್ಟೋರಿ ಸ್ಟಾರ್ಟ್ ಆಗೋದು ಭೂಮಿಯಲ್ಲಿ. ಎಲ್ಲ ಭೂಮಿಯಲ್ಲಿ ಇದ್ದವರು. ಬಟ್ ಏನಪ್ಪ ಅಂತ ಹೇಳಿದ್ರೆ ಪುರಾಣಗಳಲ್ಲಿ ಆ ಪಾತ್ರಗಳನ್ನು ತಕೊಂಡ್ರು. ಯಾಕೆ ಅಂತ ಹೇಳಿದ್ರೆ ಯಾವುದು ವೇದೋಪನಿಷತ್ತಲ್ಲಿ ಜೀವ ಜಗತ್ತು ಮತ್ತು ಜಗತ್ಪತಿಯ ಸಂಬಂಧಗಳ ಬಗ್ಗೆ ಹೇಳಿತ್ತ, ಆ ಪರತತ್ವವನ್ನು ಬ್ರಹ್ಮತತ್ವವನ್ನು ವರ್ಣಿಸಲಿಕ್ಕೆ, ಅದನ್ನು ಕಥೆಯ ರೂಪದಲ್ಲಿ ಹೇಳಲಿಕ್ಕೆ ಆಲ್ರೆಡಿ ಭೂಮಿಯಲ್ಲಿದ್ದ ಪಾತ್ರಗಳನ್ನು ತಕೊಂಡು ಆ ಸ್ಟೋರಿಯನ್ನು ಹೇಳಿದರು. ನಾವೆಲ್ಲ ಕೇಳ್ತೇವೆ ರಾಮ ದೇವರ ಕೃಷ್ಣ ದೇವರ ಅಂತ ಕೇಳ್ತೇವೆ. ರಾಮ ದೇವರು ಕೃಷ್ಣ ದೇವರು ಅಂತಲ್ಲ, ರಾಮ ಮತ್ತು ಕೃಷ್ಣ ಆಲ್ರೆಡಿ ಇದ್ರು ಭೂಮಿಯಲ್ಲಿ. ನಾರ್ತಲ್ಲಿ ಹೋದ್ರೆ ನೀವು ರಾಜ ರಾಮಚಂದ್ರ ಕಿ ಜೈ ಅಂತ ಹೇಳುದು, ದೇವ ರಾಮಚಂದ್ರ ಕಿ ಜೈ ಅಂತ ಹೇಳುದಿಲ್ಲ. ಯಾಕೆ ಅಂತ ಹೇಳಿದ್ರೆ ಒಬ್ಬ ರಾಜ ಇದ್ದ, ಅದು ಚಿಕ್ಕ ವಿಷಯ ಅಲ್ಲ. ಆ ಕಾಲದಲ್ಲಿ ಎಷ್ಟೋ ಮದುವೆ ಆಗ್ಬೋದಿತ್ತು, ಬಹುಪತ್ನಿತ್ವ ಇತ್ತು. ರಾಜನಿಗೆ ರಾಜ ಬಹುಪತ್ನಿ ವಲ್ಲಭ. ಮಾಮೂಲಿ ಮನುಷ್ಯರು ಕೂಡ ಬಹುಪತ್ನಿ ಇದ್ದರು. ಋಷಿಮುನಿಗಳಿಗೆ ಎಷ್ಟೋ ಪ್ರೇಯಸಿಯರಿದ್ರು, ಎಷ್ಟೋ ಹೆಂಡತಿಯರಿದ್ರು. ಸೊ ಅಂಥ ರಾಜ ಒಬ್ಬ ಹೆಂಡತಿಗೋಸ್ಕರ ಅವಳನ್ನು ಹುಡ್ಕೊಂಡು ಅಲೆದಾಡ್ತಾನೆ, ಗುಡ್ಡ ಗುಡ್ಡ ಕಾಡು ಕಾಡು. ಅಲ್ಲಿಂದ ಬಂದು ಒಂದು ಆದಿವಾಸಿಗಳನ್ನು ವನನರರು ಅಂತ ಹೇಳುದು. ವಾನರರು ಅಂತ ಹೇಳಿದ್ರೆ ನಾವು ಬಾಲ ಎಲ್ಲ ಇಟ್ಟಿದ್ದೇವೆ ಅಂತ ಹೇಳಿದ್ರೆ, ನೀವು ರಾಮಾಯಣ ಮಹಾಭಾರತದೆಲ್ಲ ಹೋದ್ರೆ ತುಂಬ ಡೀಪು, ತುಂಬ ಹಿಂದೆ ಹೋಗ್ಬೇಕಾಗ್ತದೆ. ನಾವೇನು ಈಗ ಹೇಳ್ತೇವೆ ಮನುಷ್ಯನ ಜನಾಂಗ, ಅದರಲ್ಲಿ ಹೇಳ್ತೇವೆ ಲಕ್ಷ ಲಕ್ಷ ವರ್ಷಗಳ ಬಗ್ಗೆ ಹೇಳ್ತದೆ. ಸೊ ಅದೇ ಅಂತ ನಮಗೇನು ಪರ್ಟಿಕ್ಯುಲರ್ ಗೊತ್ತಿಲ್ಲ. ಬಟ್ ನಾವೊಂದು ಅಸಂಪ್ಷನ್ ಮಾಡ್ಕೊಳ್ಬೋದು. ಹೇಗೆ ಪ್ರಾಣಿಗಳಲ್ಲಿ ಬೇರೆ ಬೇರೆ ಟ್ರೈಬ್ಸ್, ಬೇರೆ ಬೇರೆ ಏನು ಸ್ಪೀಸೀಸ್ ಇತ್ತ, ಈಗ ಆನೆ, ಕುದುರೆ, ಮನುಷ್ಯ, ಮಂಗ, ಹಾವು, ಎಲ್ಲದರಲ್ಲಿ ಬೇರೆ ಬೇರೆ ಜಾತಿ ಇಲ್ವಾ? ಅದೇ ರೀತಿ ಮನುಷ್ಯನಲ್ಲಿ ಕೂಡ ಹೋಮೋಸೆಪಿಯನ್ಸ್, ನಿಯಾಂಡರ್ತಲ್, ಹೋಮೋ ಎರೆಕ್ಟಸ್, ಈ ರೀತಿ ಎಲ್ಲ ಜನಾಂಗಗಳಿತ್ತು. ಈಗ ಎಲ್ಲ ನಾಶ ಆಗಿ ಖಾಲಿ ಹೋಮೋಸೆಪಿಯನ್ಸ್ ಮಾತ್ರ ಉಳಿದಿದೆ, ಏನು ನಾವು ಇದ್ದೇವೆ. ಸೊ ನಿಯಾಂಡರ್ತಲ್ ಏನು ಹೇಳ್ತಾರೆ, ಆ ನಿಯಾಂಡರ್ತಲ್ ಮಾನವರು ಇದ್ದಾರಲ್ವಾ, ಅವರು ಮಂಗನ ಥರವೇ ಇದ್ರು. ಸೊ ನಮಗೆ ಗೊತ್ತಿಲ್ಲ ಅದೇ ಅಂತ. ಈಗ ಕೆಲವು ಸಂಶೋಧನೆಗಳೆಲ್ಲ ನಿಯಾಂಡರ್ತಲ್ ಮತ್ತು ಹೋಮೋಸೆಪಿಯನ್ಸ್ ಒಟ್ಟಿಗೆದ್ದದ್ದು ಎಲ್ಲ ಪಳೆಯುಳಿಕೆ ಸಿಕ್ಕಿದೆ. ದಟ್ ಮೀನ್ಸ್ ಒಂದು ನಿಯಾಂಡರ್ತಲ್ ಮಾನವರ ಥರ ಒಂದು ವನನರರು ಇದ್ರ ಕಾಣಬೇಕು ಮಂಗನ ಥರ. ಅವರೊಟ್ಟಿಗೆ ಫ್ರೆಂಡ್ಶಿಪ್ ಮಾಡಿಕೊಂಡು ಅವರನ್ನು ಕರ್ಕೊಂಡು ಯಾವುದೇ ಆಯುಧ ಇಲ್ಲದೆ, ಆ ಕಾಲದಲ್ಲಿ ಟೆಕ್ನಿಕಲಿ ಅಷ್ಟು ಮುಂದುವರೆದಿದ್ದ ರಾವಣ ಸ್ವರ್ಣ ಲಂಕೆ ಮಾಡಿದ್ದವ, ವಿಮಾನದಲ್ಲಿ ಓಡಾಡ್ತಿದ್ದವ, ಅವನೊಟ್ಟಿಗೆ ಟಕ್ಕರ್ ಮಾಡಿ ಅವನನ್ನು ಸೋಲಿಸಿದ್ದು, ಬರಿಗಾಲಲ್ಲಿ ನಡ್ಕೊಂಡು ಸೇತುವೆ ಕಟ್ಟಿಕೊಂಡು, ಚಿಕ್ಕ ವಿಷಯ ಅಲ್ಲಲ್ಲ ನಿಜ. ಆ ರಿಲೇಷನ್, ಇದು ಅಂತ ಹೇಳಿದೆ. ಮನುಷ್ಯನ ಏನು ಬೌಂಡ್ರಿ ಇದೆ, 5.5 ಫೀಟ್ 6 ಫೀಟ್ ದೇಹದ ನಮ್ಮ ಬೌಂಡ್ರಿ ಏನಿದೆ, ಅದನ್ನು ಮೀರಿದವರು ಅವರೆಲ್ಲ. ಕೃಷ್ಣ ಆದರೂ ಹಾಗೆ ಅದನ್ನು ಆ ಬೌಂಡ್ರಿಯನ್ನು ಮೀರಿದವ. ಸೊ ಬೌಂಡ್ರಿಯನ್ನು ಮೀರಿದವನನ್ನು ದೇವರು ಅಂತ ತಕೊಂಡ್ರು. ಮನುಷ್ಯನೇ. ಬಟ್ ಮನುಷ್ಯ ಅಂತ ಹೇಳಿದರೆ ಅದೇ ನಾನು ಮತ್ತೆ ಮುಂದೆ ಮಾತಾಡುವ. ನಾವು ಅಧ್ಯಾತ್ಮ ಅಂತ ಹೇಳಿದರೆ ಏನಂತ ನಾವು ತಿಳ್ಕೊಂಡು ದೇವರು ಬೇರೆ ನಾವು ಬೇರೆ ಅಂತ. ಸೊ ಅವರಿಗೆ ಅವತಾರ ಅಂತ ಹೇಳಿದ್ರು. ಏನು ಅವತಾರ ಅಂತ ಹೇಳಿದ್ರೆ ಇಳಿದು ಬರುವುದು ಅಂತ. ಇಳಿಯುವುದಂತ ಹೇಳಿ ನಾವು ತಿಳ್ಕೊಂಡಿದ್ದೇವೆ ಎಲ್ಲ ವೈಕುಂಠದಲ್ಲಿ ಕೈಲಾಸದಲ್ಲಿ ಇರ್ತಾನೆ, ಅವ ಇಳಿದು ಬರ್ತಾನೆ ಕೆಳಗೆ. ಹಾಗೆಲ್ಲ ನಿಮ್ಮ ಒಳಗೆ ಒಂದು ಶುದ್ಧ ಚೈತನ್ಯ ಇದೆ, ನಿಮ್ಮ ಒಳಗೆ ಒಂದು ಏನೋ ಇದೆ. ಅದಕ್ಕೆ ನೀವು ಸಬ್ ಕಾನ್ಷಿಯಸ್ ಅಂತ ಹೇಳಿ, ಕಲೆಕ್ಟಿವ್ ಕಾನ್ಷಿಯಸ್ ಹೇಳಿ, ಯೂನಿವರ್ಸಲ್ ಕಾನ್ಷಿಯಸ್ ಹೇಳಿ, ದೇವರು ಹೇಳಿ, ಆತ್ಮ ಹೇಳಿ, ಪರಮಾತ್ಮ ಹೇಳಿ, ಏನೋ ಒಂದು ಇದೆ. ನೀವು ಅಲ್ಲಿಗೆ ಇಳಿಬೇಕಂತ ಹೇಳಿದ್ರೆ ನಿಮ್ಮ ಕಾನ್ಷಿಯಸ್ ಮೈಂಡ್ ಡೌನ್ ಆಗಬೇಕು, ನಿಮ್ಮ ವೇವ್ ಲೆಂತ್ ಬ್ರೈನ್ ಇದ್ದು ಡೌನ್ ಆಗಬೇಕು. ಸೊ ಅದನ್ನು ಇಳಿಲಿಕ್ಕೆಲ್ಲ ಆಧ್ಯಾತ್ಮಿಕ ಪ್ರಾಕ್ಟೀಸ್ ಎಲ್ಲ ಇರುವುದು. ಸೊ ಇಳೀತಾ 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 ನೀವು ಅಲ್ಲಿ ಟಚ್ ಮಾಡ್ತೀರಿ. ಅದಕ್ಕೆ ಧ್ಯಾನ ಮಾಡ್ತಾ ನೀವು ದೇಹವನ್ನು ಕೂರಿಸ್ತಾ ನಿಮ್ಮ ಬ್ರೈನ್ನ ವೈಬ್ರೇಷನ್ ಕಮ್ಮಿ ಆಗ್ತಾ ನೀವು ಅಲ್ಲಿ ಟಚ್ ಮಾಡ್ತೀರಿ. ಮಂತ್ರ ಮಾಡ್ತಾ ಒಂದೇ ವೈಬ್ರೇಷನನ್ನು ಕ್ರಿಯೇಟ್ ಮಾಡ್ತಾ ಬ್ರೈನ್ ಆಲ್ಫಾ ಸ್ಟೇಟ್ಗೆ ಹೋಗ್ತದೆ, ಕೆಳಗೆ ಡೌನ್ ಆಗ್ತದೆ, ಪುನಃ ನೀವು ಅಲ್ಲಿ ಟಚ್ ಆಗ್ತೀರಿ. ಅದೇ ರೀತಿ ನೀವು ಹಿಪ್ನೋಸಿಸಲ್ಲಿ ಕೂಡ ನಿಮ್ಮ ಕಾನ್ಷಿಯಸ್ ಮೈಂಡ್ ಸೈಡ್ಗೆ ಹಾಕಿ ನೀವು ಅಲ್ಲಿ ಟಚ್ ಮಾಡಿ ಟೋಟಲ್ ಎಲ್ಲ ಏನೆಲ್ಲ ಆಧ್ಯಾತ್ಮಿಕ ಇದ್ದಿದೆ ಅಲ್ಲಿ ಟಚ್ ಆಗ್ಲಿಕ್ಕೆ ಇರುವಂಥದ್ದು. ಅರ್ಥ ಆಗ್ತಾ ಉಂಟಲ್ವಾ? ಸೊ ಆ ಏನು ಜೀವ ಜಗತ್ತು ಜಗನ್ಮಾತೆಯ ಸಂಬಂಧಗಳನ್ನು ಏನು ವೇದೋಪನಿಷತ್ತಲ್ಲಿ ಹೇಳಿತ್ತು ಅದನ್ನು ಹೇಳಲಿಕ್ಕೆ ಈ ಆಲ್ರೆಡಿ ಇದ್ದ ಪಾತ್ರಗಳನ್ನು ತಕೊಂಡು ಆ ಕತೆ ಹೇಳಿದ್ರು. ಅದಕ್ಕೋಸ್ಕರ ಅಷ್ಟು ಫೇಮಸ್ ಆಗಿದೆ. ನೀವು ಎಲ್ಲಿ ಹೋದ್ರೆ ನಾಗಾಲ್ಯಾಂಡಿಗೆ ಹೋಗಿ, ಅಂಡಮಾನಿಗೆ ಹೋಗಿ, ಇಲ್ಲಿ ರಾಮ ಬಂದಿದ್ದ, ಇಲ್ಲಿ ಯಾರೋ ಒಬ್ಬ ಕೂತು ಗುಹೆಯಲ್ಲಿ ಬರೆದಿದ್ರೆ ಆಗ ಹೇಳ್ತಿರ್ಲಿಲ್ಲ.
ಸೊ ಅಲ್ಲಿ ಇದ್ದ ಪಾತ್ರಗಳು ರಾಜ ರಾಮಚಂದ್ರನೇ, ಕೃಷ್ಣ ಮನುಷ್ಯನೇ. ಬಟ್ ಇಲ್ಲಿ ರಾಮಾಯಣದಲ್ಲಿ ಭಾಗವತದಲ್ಲಿ ಹೇಳುವ ಪಾತ್ರಗಳು ಅದು ಬ್ರಹ್ಮವನ್ನು ಆ ಪಾತ್ರದೊಟ್ಟಿಗೆ ಹೋಲಿಸಿ ಹೇಳಿದ್ದು. ಆ ರಾಮ ಬೇರೆ, ಈ ರಾಮ ಬೇರೆ. ಹಾಗಾದರೆ ನಾವು ಎಲ್ಲರೂ ಮನುಷ್ಯರಾಗಿದ್ದರೆ ಭೂತ ಪ್ರೇತಗಳು, ನಾವು ಏನು ಭೂತಗಳನ್ನು ಆರಾಧಿಸ್ತೇವೆ ಅವು ಕೂಡ ಮನುಷ್ಯರೇ. ಬಟ್ ಯಾಕೆ ಅದು ದೇವಶಕ್ತಿಗಳನ್ನು ಆರಾಧನೆ ಮಾಡಬೇಕು, ಈ ಕೆಳಗಿನ ಶಕ್ತಿಗಳನ್ನು ಮಾಡಬಾರ್ದು ಅಂತ ಯಾಕೆ ಹೇಳಿದ್ರು ಅಂತ ಹೇಳಿದರೆ, ಇಷ್ಟು ನಾನು ಹೇಳಿದೆ ಅಲ್ವ, ಈ ಪಾತ್ರಗಳೆಲ್ಲ ಮನುಷ್ಯತ್ವದ ಬೌಂಡ್ರಿಯನ್ನು ದಾಟಿ ಮೇಲೆ ಹೋದವು, ಅದಕ್ಕೆ ಅವರಿಗೆ ದೇವತೆಗಳಂತ ಹೇಳುವುದು. ಬಟ್ ಈ ಜಾನಪದೀಯ ಪಾತ್ರಗಳೇನಿದೆ ಅದೆಲ್ಲ ಮನುಷ್ಯನ ಕಾಮ, ದುಃಖ, ನೋವು, ಅಸಹಾಯಕತೆ, ಇದ್ರ ವಿರುದ್ಧ ಹೋರಾಟ, ಇದನ್ನು ಅನುಭವಿಸ್ತಾ ಈ ನೋವಲ್ಲಿ ಸತ್ತ ಪಾತ್ರಗಳು. ಅರ್ಥ ಆಗ್ತಾ ಉಂಟಲ್ವಾ? ಸೊ ಅದನ್ನು ಮಾಡಿದರೆ ನಿಮ್ಮ ಅಬ್ಸರ್ವರ್ ಇಫೆಕ್ಟ್ ಅಂತ ಇದೆ. ನೀವು ಎಲ್ಲಿ ಅಬ್ಸರ್ವ್ ಮಾಡ್ತೀರಾ, ನಿಮ್ಮ ಬ್ರೈನ್ ಎಲ್ಲಿಗೆ ಹೋಗ್ತೀರಾ ಅಲ್ಲಿಗೆ ನಿಮ್ಮ ಎನರ್ಜಿ ಫ್ಲೋ ಆಗ್ತದೆ. ಸೊ ಸದ್ಗತಿ ದುರ್ಗತಿ ಅಂತ ಹೇಳಿದ್ದು ಅದಕ್ಕೆ. ನೀವು ದೇವಶಕ್ತಿಗಳನ್ನು ಆರಾಧನೆ ಮಾಡಿದರೆ ಸದ್ಗತಿ ಸಿಗ್ತದೆ, ಇಲ್ಲದಿದ್ದು ದುರ್ಗತಿ ಆಗ್ತದೆ ಅಂತ ಹೇಳಿದ್ದು ಯಾಕೆ ಅಂತ ಹೇಳಿದರೆ, ಮನುಷ್ಯನ ಸಣ್ಣತನಗಳು ಏನೆಲ್ಲ ಇದೆ, ನೋವು, ದುಃಖ, ಅಸಹಾಯಕತೆ, ಕಾಮ, ಕೋಪ, ಇದರಲ್ಲಿಗೆ ಜಾಸ್ತಿ ಅಟೆಂಪ್ಟ್ ಆಗಿ ರಿಲೇಷನ್, ಇಂಥ ಪಾತ್ರಗಳು ಏನು ಹೋರಾಡಿ ನೋವಿಂದ, ದುಃಖದಿಂದ, ಅನ್ಯಾಯದಿಂದ, ಸಮಾಜದ ಅನ್ಯಾಯಕ್ಕೊಳಗಾಗಿ ಸತ್ತಿರ್ತಾರಲ್ವ, ಅವರನ್ನು ಜಾನಪದರು ಆರಾಧನೆ ಮಾಡಿದರು. ಶಿಷ್ಟ ಸಂಪ್ರದಾಯದಲ್ಲಿ ಮನುಷ್ಯನ ಲೆವೆಲನ್ನು ಮೀರಿ ಮೇಲೆ ಹೋದ ಪಾತ್ರಗಳನ್ನು ಆರಾಧನೆ ಮಾಡಿದ್ರು. ಅರ್ಥ ಆಗ್ತಾ ಉಂಟಲ್ವ ಡಿಫ್ರೆನ್ಸ್? ಸೊ ಜಾನಪದರು ಏನು ಮಾಡಿದ್ರು ಅಂತ ಹೇಳಿದ್ರೆ, ಬೇರೆ ಬೇರೆ ಟ್ರೈಬ್ ಇದೆ ನಮ್ಮಲ್ಲಿ, ಈಗ ಎಲ್ಲ ಮಿಕ್ಸ್ ಆಗಿದೆ. ಈಗದ್ದು ಕತೆ ಹೇಳುವುದಲ್ಲ, ನಾವು ಯಾವುದನ್ನು ಅರ್ಥ ಮಾಡ್ಕೊಳ್ಬೇಕು ಆ ಟೈಮಿಗೆ ಏಜಿಗೆ ಹೋಗ್ಬೇಕು. ನಮ್ಮಲ್ಲಿ ಭೂತಾರಾಧನೆ ಹೇಗೆ ಬಂತು ಅಂತ ಹೇಳಿದರೆ, ನಾವು ಒಂದು ಟ್ರೈಬಲ್ ಇದ್ದವರೆಲ್ಲ, ಹೊರಗೆ ಶಿಷ್ಟ ಸಂಪ್ರದಾಯ ಇತ್ತು ಆಲ್ರೆಡಿ. ನಾವು ಕಾಡಲ್ಲಿ ವಾಸ ಮಾಡ್ತಿದ್ದವರು. ಕಾಡಲ್ಲಿ ವಾಸ ಮಾಡ್ತಿದ್ದವರಿಗೆ ಯಾರು, ಅವರಿಗೆ ಇಲ್ಲಿ ಬ್ರಹ್ಮ, ಜಗತ್ತು, ಜಗನ್ಮಾತೆ ಇದೆಲ್ಲ ಗೊತ್ತಿಲ್ಲ. ಅವರ ಟ್ರೈಬಲ್ಲಿ ಯಾರು ಇಂಥ ಮಾಡಿದ್ರ, ನೀವು ಯಾವುದೇ ಪಾತ್ರಗಳನ್ನು ತಗೊಳ್ಳಿ, ಕಲ್ಲುಟ್ಟಿ, ಕಲ್ಕುಡ ಅನ್ನೋದು ಪಾತ್ರ ಇರ್ತದೆ. ನಮ್ಮ ತುಳುನಾಡಲ್ಲಿ ಹೆಚ್ಚು ಮನೆಯಲ್ಲಿ ಕಲ್ಲುಟ್ಟಿ ಇರ್ತದೆ, ಪಂಜುರ್ಲಿ, ಕಲ್ಲುಟ್ಟಿ ಅಂತ. ಯಾಕೆ ಅಂತ ಹೇಳಿದ್ರೆ ನೋಡಿ, ಒಂದು ಪ್ರಾಣಿ ರೂಪದ ದೇವತೆ, ಇದು ದೈವಗಳು. ಪಂಜುರ್ಲಿ ಅದು ಹಂದಿ, ಪಂಜುರ್ಲಿ ಅಂತ ಹೇಳಿದ್ರೆ. ಇನ್ನು ಲೆಕ್ಕೇಸಿರಿ ಅಂತ ಇದೆ, ಅದು ಮೊಸಳೆ. ಗುಳಿಗ ಅಂತ ಇದೆ, ಅದು ಒಂದು ಹಾವು ಇದೆ, ಅದಕ್ಕೆ ಏನು ಹೇಳ್ತಾರೆ ಕನ್ನಡದಲ್ಲಿ ಏನು ಹೇಳ್ತಾರೆ ಗೊತ್ತಿಲ್ಲ, ವೈಪರ್, ರಸಲ್ ವೈಪರ್ ಅಂತ ಹೇಳಿ. ಸೊ ಅದು ಹಾವಿನ. ಇನ್ನು ಮೈಸಂದಾಯ ಅಂತ ಇದೆ. ಮೈಸಂದಾಯ ಅಂತ ಹೇಳಿದ್ರೆ ಕೋನ, ಕಾಡು ಕೋನ. ಮತ್ತೆ ಇದಿದೆ ಏನು, ಪಿಲ್ಚಂಡಿ ಅಂತ, ಪಿಲಿಭೂತ, ಪಿಲ್ಚಂಡಿ ಅಂತ ಹೇಳ್ತಾರೆ, ಅದು ಹುಲಿ ಅಂತ ಹೇಳಿದ್ರೆ. ಕಾಡಲ್ಲಿದ್ದ ಏನು ಅವರಿಗೆ ತೊಂದರೆ ಆಗ್ತಿದ್ದ ಇದಿದ್ದಲ್ವ, ಹಾವು, ಹುಲಿ, ಹಂದಿ, ಇದೆಲ್ಲ ನೋಡಿ. ಒಬ್ಬ ನೀರಿಗೆ ಇಳಿತಾನೆ, ಅವರ ಟ್ರೈಬಿನವ ನೀರಿಗೆ ಇಳಿದ ಕೂಡಲೇ ಅವನನ್ನು ಹೇಳ್ಕೊಂಡು ಹೋಯ್ತು, ಏನು ಗೊತ್ತಿಲ್ಲ, ಮೊಸಳೆ. ಅದಕ್ಕೆ ದೈವಿಕತೆ ಕೊಟ್ಟು ಆರಾಧನೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಹಂದಿಯಿಂದ ಅಟ್ಯಾಕ್ ಆಗ್ತಿತ್ತು, ಅದನ್ನು ದೈವಿಕತೆ ಕೊಟ್ಟು ಆರಾಧನೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ಕಾಡಲ್ಲಿ ಇರುವಾಗ ಆರಾಧನೆ ಮಾಡಿಕೊಂಡು, ಅದಕ್ಕೆ ಈಗ ಸುತ್ತ ಎಲ್ಲ ಕಟ್ತಾರೆ ನೋಡಿ, ಏನು ಟ್ರೈಬ್ನವರು ಕಟ್ಟಿಕೊಳ್ಳುವ ಇದು, ಅದು ಒಳಗೆ ಪ್ಯಾಂಟ್ ಹಾಕ್ತಾರೆ ಈಗ. ನಿಜವಾಗಿ ಅದು ಟ್ರೈಬಿನ. ಕಾಡಲ್ಲಿರುವಾಗ ಏನು ತೆಂಗಿನ ಗರಿಯಿಂದ ಕಟ್ಕೊಳ್ತಿದ್ರಲ್ವಾ, ಅದು ಅದರ ಕಾನ್ಸೆಪ್ಟು. ಸೊ ಅದನ್ನ ಏನ್ ಮಾಡ್ತಿದ್ರು ಅಂತ ಹೇಳಿದ್ರೆ, ಬೆಳಕಿನ ವ್ಯವಸ್ಥೆ ಇಲ್ಲ, ಸಂಜೆ ಆದ್ರೆ ಮಲಗುವುದು, ಹೌದಲ್ವಾ? ಕಾಡಲ್ಲಿ ತಿಂಗಳ ಬೆಳಕಿದ್ದ ದಿವಸ, ತಿಂಗಳ ಹುಣ್ಣಿಮೆ ಇದ್ದ ದಿವಸ ಬೆಳಕಿರ್ತದೆ. ಆಗ ಎಲ್ಲ ಟ್ರೈಬ್ನವರು ಕೂತ್ಕೊಂಡು ಒಂದು ಬೆಂಕಿ ಹಾಕಿಕೊಂಡು ಅದರ ಸುತ್ತ ಪ್ರಾಣಿಗಳ ಕಥೆಯನ್ನೆಲ್ಲ ಹೇಳ್ತಾ ಆರಾಧನೆ ಮಾಡ್ತಾ ಎಲ್ಲ ಬಂತರು. ಅರ್ಥ ಆಗ್ತಾ ಉಂಟಲ್ಲ? ಪಾರ್ಧನ ಅಂತ ಹೇಳುದು. ಅಂತ ಹೇಳಿದ್ರೆ ಆ ಕಥೆಯನ್ನ ಹೇಳ್ತಾ ನೃತ್ಯ ಮಾಡುದು. ಅದೇ ನಂತರ ಅವರು ಕೃಷಿ ಎಲ್ಲ ಸ್ಟಾರ್ಟ್ ಮಾಡಿದಾಗ ಕೃಷಿಗೆ ಸಂಬಂಧಪಟ್ಟ ದೇವತೆಗಳೆಲ್ಲ ಬಂತು, ದೈವಗಳೆಲ್ಲ ಸ್ಟಾರ್ಟ್ ಆಯಿತು. ಅದರ ನಂತರ ಪುನಃ ಸೊಫಿಸ್ಟಿಕೇಟೆಡ್ ಆಗ್ತಾ ಮನುಷ್ಯನ ಸಮಾಜ ಬೆಳೆಯುತ್ತಾ ಸಮಾಜದಲ್ಲಿ ಅದೇ ನಾನು ಹೇಳಿದೆ ಕಲ್ಲುಟ್ಟಿ ಅಂತ ಹೇಳಿದೆ, ಒಂದು ಅಣ್ಣ ತಂಗಿಯ ಸ್ಟೋರಿ. ಆ ಕಾಲದಲ್ಲಿ ನಾವು ಚಿಕ್ಕ ಇರುವಾಗಲೇ ಹೆಣ್ಣು ಮಕ್ಕಳೆಲ್ಲ 7 ಗಂಟೆ ಒಳಗೆ ಮನೆಗೆ ಬರಬೇಕಿತ್ತು. ಇದು ಎಷ್ಟು ವರ್ಷ ಹಿಂದಿನದ್ದು. ಆ ಕಾಲದಲ್ಲಿ ಒಬ್ಬಳು ಹೆಣ್ಣು ತನ್ನ ಅಣ್ಣ ಶಿಲ್ಪಿ ಅವ ಆರ್ಕಾಳಕ್ಕೆ ಹೋಗಿದ್ದಾನೆ ಗೊಮ್ಮಟನನ್ನ ಕೆತ್ತಲಿಕ್ಕೆ. ಎಲ್ಲಿ ಹೋಗಿದ್ದಾನೆ ಗೊತ್ತಿಲ್ಲ, ಫೋನ್ ಇಲ್ಲ, ಏನಿಲ್ಲ. ಅವನನ್ನು ಹುಡ್ಕೊಂಡು ಒಬ್ಳೆ ಹೋದದ್ದು ತಂಗಿ, ಹುಡ್ಕೊಂಡು ದಾರಿ ಗೊತ್ತಿಲ್ಲ, ಲೊಕೇಶನ್ ಇಲ್ಲ, ಏನಿಲ್ಲ. ಹೌದಲ್ವಾ? ಎಷ್ಟು ಕಷ್ಟಪಟ್ಟಿರ್ಬೇಕು ಆ ಕಾಲದಲ್ಲಿ ಹೆಣ್ಣು. ರಾತ್ರಿ ನಡ್ಕೊಂಡು ಹೋಗಿ ಅಲ್ಲಿ ಅರಮನೆಗೆ ಹೋದ್ಲು. ಅರಮನೆಗೆ ಹೋಗಿ ಕ್ವಶನ್ ಮಾಡಿರ್ಲು. ಅಲ್ಲಿ ನೋಡುವಾಗ ತನ್ನ ಅಣ್ಣನ ಕಾಲು ಕಡಿದಿದ್ದಾರೆ, ಕೈ ಕಡಿದಿದ್ದಾರೆ.
ಅದನ್ನು ನೋಡಿ ಕ್ವಶನ್ ಮಾಡಿದ್ಲು, ಅವರನ್ನು ತಕೊಂಡು ಬಂದ್ಲು. ಅಣ್ಣ ಮತ್ತು ತಂಗಿ ಇಬ್ಬರು ಬಾವಿಗೆ ಹಾರಿದ್ರು, ಸತ್ರು. ಅರ್ಥ ಆಯ್ತಲ್ವಾ? ನಾನು ಸತ್ರು ನಿನ್ನನ್ನು ಬಿಡುವುದಿಲ್ಲ ಅಂತ ಹೇಳಿದ ಅಸಹಾಯಕತೆ. ಆ ಕಾಲದಲ್ಲಿ ಜಾತಿ ಪದ್ಧತಿ ಇತ್ತು, ಒಂದು ಚಿಕ್ಕ ಜನಾಂಗ. ಅರ್ಥ ಆಗ್ತಾ ಉಂಟಲ್ವಾ? ಸೊ ಆ ಅಸಹಾಯಕತೆ ಏನು ಮಾಡ್ಲಿಕ್ಕೆ ಆಗುದಿಲ್ಲ ರಾಜನನ್ನ, ಸತ್ತಾದ್ರೂ ಬಿಡುದಿಲ್ಲ ನಿನ್ನನ್ನು. ಅರ್ಥ ಆಗ್ತಾ ಉಂಟಲ್ವಾ? ಸೊ ಆ ರೀತಿ ಕ್ವಶನ್ ಮಾಡಿ ನೀರಿಗೆ ನೋಡ್ತಾರೆ. ಮನುಷ್ಯ ಇರ್ತಾನೆ ಅಲ್ವಾ, ಒಳಗಿಂದ ನೋವು ಇರ್ತದೆ, ಹೌದು ಹೌದು, ಪ್ರತಿಭಟಿಸ್ಲಿಕ್ಕೆ ಧೈರ್ಯ ಇರುವುದಿಲ್ಲ. ಈಗ ಅಣ್ಣಾ ಹಜಾರೆ ಬಂದಾಗ ನಮ್ಗೆ ಆ ಒಳಗಿಂದ ಒಂದು ಆಕ್ರೋಶ ಇತ್ತು ಭ್ರಷ್ಟಾಚಾರದ ಬಗ್ಗೆ. ಅಣ್ಣಾ ಹಜಾರೆಯನ್ನ ಹೀರೋ ತರ ಮಾಡಿದೆವು. ಈಗ ಕೂಡ ಅಣ್ಣಾ ಹಜಾರೆ ಇದ್ದಾರೆ, ಯಾರು ಅವರನ್ನು ನೋಡುದಿಲ್ಲ ಅಂತ ಹೇಳಿದ್ರೆ ನಮ್ಮ ಹತ್ರ ಒಂದು ಅಸಹಾಯಕತೆ ಇರ್ತದೆ. ಅದನ್ನೊಂದು ಎಕ್ಸ್ಪ್ರೆಷನ್ ಮಾಡ್ಲಿಕ್ಕೆ ನಮ್ಗೆ ಬೇಕಾಗ್ತದೆ. ಸೊ ನಮ್ಮ ಪರವಾಗಿ ಇಬ್ರು ನಿಂತ್ರಲ್ವ ಒಬ್ರು. ನಂತರ ಅದ್ರಲ್ಲಿ ಪಾರ್ಧನದಲ್ಲಿ ಕತೆ ಎಲ್ಲ ಬರ್ತದೆ. ರಾಜನ ಪೇಟೆಗೆ ಬೆಂಕಿ ಬಿತ್ತು, ರಾಜನ ಆನೆಗೆ ಆರೋಗ್ಯ ಹಾಳಾಯಿತು, ರಾಜನ ಅರಮನೆಗೆ ಬೆಂಕಿ ಬಿತ್ತು ಅಂತ ಹೇಳಿ ಯಾರೋ ಹುಡುಗರು, ಬೆಸಿ ರಕ್ತದ ಹುಡುಗರು ನೋಡಿರ್ತಾರೆ. ಅವರಿಗೆ ಬೇಸರ ಆಗಿರ್ತದೆ, ಅಣ್ಣ ತಂಗಿ ಇಬ್ಬರು ಸತ್ತದ್ದು, ಕಾಲ್ಗಡ್ಡ. ಯಾರೋ ಹೋಗಿ ಬೆಂಕಿ ಹಾಕಿದ್ದಾನ ಗೊತ್ತಿಲ್ಲ ನಮ್ಗೆ. ಈಗ ನಾನು ಹೇಳಿದ್ರೆ ಬೈತಾರೆ ಯಾರದು ಅಂತ ಹೇಳಿದ್ರೆ ಒಂದು ಕತೆ ಹುಟ್ಟುವುದು ಹಾಗೆ. ಯಾರು ಬೆಂಕಿ ಹಾಕಿದ್ದಾರ, ಯಾರು ಆನೆಗೆ ಏನು ಮಾಡಿದಾರ, ರಾಜನ ಪಟ್ಟದಾನೆಗೆ ಗೊತ್ತಿಲ್ಲ ಅಲ್ವಾ. ಅದನ್ನು ನೋಡಿ ಇವರು ಸತ್ತವರೇ ರಿವೆಂಜ್ ತಗೊಂಡು, ಅಥವಾ ಅವರು ಕೂಡ ತಗೊಂಡಿರ್ಬೋದು, ಗೊತ್ತಿಲ್ಲ. ನಾವು ಹೇಳ್ಬಾರ್ದು, ಅವರವರ ನಂಬಿಕೆ, ಹೌದಲ್ವಾ? ವಾಟ್ ಎವರ್ ಮೇ ಬಿ, ಅವರನ್ನು ಆ ಜನಾಂಗದವರು ಹೀರೋ ತರ ಆರಾಧನೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಹೇಗೆ ಆರಾಧನೆ ಅಂತ ಹೇಳಿದ್ರೆ, ಅಲ್ಲಿದ್ದ ಕವಿ ಒಬ್ಬ ಕತೆ ಕಟ್ಟಿದ, ಬಾಯಲ್ಲಿ ಬರ್ದದಲ್ಲ, ಇವರ ಕಥೆಯನ್ನ ಪಾರ್ಧನ ರೂಪದಲ್ಲಿ ಕಟ್ಟಿದ. ಇನ್ನು ನಲ್ಕೆದಯ ಅಂತ, ಭೂತ ಕಟ್ಟುವವನಿಗೆ ನಲ್ಕೆದಯ ಅಂತ ಹೇಳಿ ನರ್ತಿಸುವವ. ಸೊ ಬೆಂಕಿ ಹಾಕಿಕೊಂಡು ಇವರು ಪದ್ಯ ಹೇಳುವುದು ಅವರ ಕಥೆಯನ್ನ, ಇವರು ನರ್ತನ ಮಾಡುದು ಅದನ್ನ. ಎಲ್ಲ ಅವರ ಟ್ರೈಬ್ನವರು ಕೂತು ನೋಡುದು, ಅವರ ಜನಾಂಗದವರು. ಅರ್ಥ ಆಗ್ತಾ ಉಂಟಲ್ಲ? ಸೊ ಇದು ಅದರ ಕಾನ್ಸೆಪ್ಟ್ ನಾನು ಹೇಳ್ತಾ ಇದ್ದೇನೆ. ತುಂಬಾ ಲಾಂಗ್ ಆಯ್ತು ಕಾಣ್ಬೇಕು. ಸೊ ಆ ಕಾನ್ಸೆಪ್ಟ್ ಅದು ಫಸ್ಟ್. ಬಟ್ ಏನಾಗ್ತದೆ ಅಂತ ಹೇಳಿದ್ರೆ, ಇಲ್ಲಿ ಮೈಂಡ್ ವರ್ಕ್ ಮಾಡ್ತದೆ. ಫಸ್ಟ್ ಸ್ಟಾರ್ಟ್ ಆಗುವಾಗ ಹಾಗೇ ಸ್ಟಾರ್ಟ್ ಆಗಿರುವುದು. ನೋಡಿದಿ ನೀವು, ಅದೇ ಹೇಳಿದಲ್ಲ, ನೀವು ಭಕ್ತಿಯಿಂದ ನಂಬಿಕೆಯಿಂದ ನೋಡುವ ವಿಷಯ ಬೇರೆ, ನೀವು ಅಧ್ಯಯನ ದೃಷ್ಟಿಯಿಂದ ನೋಡುವ ವಿಷಯ ಬೇರೆ. ನೀವು ನನ್ನ ಗುತ್ತಿನ ಮನೆತನ ಅಂತ ಹೇಳ್ತಾರೆ ನಮ್ದು ಅಂತ ಹೇಳಿದ್ರೆ, ಒಂದು ಈಗ ಊರಿನ ದೈವ ಆಗಲಿ, ಗ್ರಾಮ ದೈವ, ರಾಜನ ದೈವ ಎಲ್ಲ ಅದರ ಎದುರು ನಿಲ್ತಿದ್ದವರು. ಸೊ ಅದು ನಿಮ್ಗೆ ಅದು ಒಂದು ಮರ್ಯಾದೆ ಸ್ಥಾನ ಅಂತ ಹೇಳ್ತಾರಲ್ವಾ, ಅಲ್ಲಿರ್ತದೆ. ಸೊ ನಾನು ಚಿಕ್ಕನಲ್ಲಿ ಇದೆಲ್ಲ ನೋಡಿ ಗೊತ್ತಿದೆ. ಈಗ ಏನಂತ ಹೇಳಿದ್ರೆ, ವಾಟ್ಸಪ್ ಯೂನಿವರ್ಸಿಟಿಯಲ್ಲಿ ಬೆಳಿಗ್ಗೆ ಹುಟ್ಟಿಕೊಂಡವರು ಆ ದೇವರ ಲೆವೆಲ್ಗೆ ಏರಿಸಿಬಿಟ್ಟಿದ್ದಾರೆ. ಹಾಗೆಲ್ಲ ನಮ್ಮ ಸಂಬಂಧದ ದೈವಗಳೊಂದಿಗೆ ಮನೆಯವರ ತರ ಗಲಾಟೆ ಮಾಡ್ತಿದ್ರು. ನಿಮ್ಗೆ ಗೊತ್ತಿಲ್ಲ, ನಮ್ಮ ತಿಮ್ಮಪ್ಪ ಶೆಟ್ರು ಅಂತಿದ್ರು, ಅವರು ಜುಮ್ಮಾದಿ ಬಂಟ ನೇಮ ಆಗುವಾಗ ಅದರಲ್ಲಿ ಬಂಟ ಕೋಳಿ ತಿಂತಾರೆ. ಕೋಳಿ ತಿನ್ನುವಾಗ ಅವರು ಹೇಳ್ತಿದ್ರು ಅಂತ ಹೇಳಿದ್ರೆ, ಹರಕೆದ್ದು ದೊಡ್ಡ ದೊಡ್ಡ ಕೋಳಿ ಬರ್ತಿತ್ತು. ಸೊ ಅದರದ್ದೆಲ್ಲ ಒಳಗೆ ತುಂಬಾ ಸ್ಟೋರಿ ಇದೆ. ಅದನ್ನೆಲ್ಲ ಹೇಳಿದ್ರೆ ಮತ್ತೆ ವಿವಾದ ಆಗ್ತದೆ. ಸೊ ತಿಂತಿರುವಾಗ ಅದು ಯಾರು ತಿಂತಾರಲ್ವ ಕೋಳಿಯನ್ನ, ತಿಂದ ಕೋಳಿ ಅವರಿಗೆ, ಯಾರು ಆ ವೇಷ ಹಾಕುವವರಿಗೆ, ನೃತ್ಯ ಮಾಡುವವರಿಗೆ. ಸೊ ಇವರು ಜಗಳ ಮಾಡ್ತಿದ್ರು ಭೂತದ ಹತ್ರ. ಎಲ್ಲ ತಿನ್ನು ಮುಗಿಸಿದ್ರೆ ನಿನ್ನ ಖರ್ಚೆಲ್ಲ ಯಾರು ನೋಡ್ಕೊಳ್ಳೋದು, ಅದನ್ನು ನಾಳೆ ಏಲಂ ಮಾಡ್ಬೋದಲ್ವ, ಆಕ್ಷನ್ ಮಾಡ್ಬೋದಲ್ವ ದೊಡ್ಡ ದೊಡ್ಡ ಕೋಳಿಯನ್ನ, ಚಿಕ್ಕ ತಿನ್ನು. ಆಗ ಆ ದೈವ ಹೊಟ್ಟೆಯನ್ನೆಲ್ಲ ಈಗ ಮಾಡ್ಕೊಂಡು, ನಂಗೆ ಹಸಿವೆ ಆಗ್ತಾ ಉಂಟು, ಈಗೆಲ್ಲ ಮಾಡ್ತಿತ್ತು. ಆಗ ಹೇಳ್ತಾ, ಹಸಿವೆ ಆದ್ರೆ ಹೋಗು, ಕೆಲಸ ಮಾಡು, ನಿನ್ನ ಸಂಬಂಧದಲ್ಲಿ ತುಂಬಾ ದೊಡ್ಡ ದೊಡ್ಡ ಮನುಷ್ಯರಿದ್ದಾರೆ, ಅವ್ರ ಹತ್ರ ಹೋಗು ಅಂತ ಹೇಳಿದ್ರೆ ಆ ಒಂದು ಬಾಂಧವ್ಯ ಇತ್ತು. ಬಟ್ ಈಗ ಏನ್ ಮಾಡಿದ್ರೆ, ದೈವದ ವಿರುದ್ಧ ಮಾತಾಡಿದ, ಅದರ ಬಗ್ಗೆ ಅದ್ರ ಭಯ ಅಲ್ಲ ಅಂತ ಹೇಳಿದ್ರೆ, ಇದು ವಿಷಯ ಗೊತ್ತಿಲ್ಲದವ್ರು ಮಾತಾಡುದು. ಯಾರಾದ್ರೂ ಮಾತಾಡಿದ, ನನ್ನ ದೈವದ ವಿರುದ್ಧ ಮಾತಾಡಿದ, ಅವನಿಗೆ ಇದು ಮಾಡಿ ಹಾಗೆ ಮಾಡಿ ಬೈಗಳು. ಅರ್ಥ ಆಯ್ತಲ್ವಾ? ಸೊ ಹಾಗೆ ಇರ್ಲಿಲ್ಲ ದೈವಾರಾಧನೆ. ಇದು ಮಾಡ್ತಾ ಅದ್ರಲ್ಲಿ ನೀವು ನೋಡಿದ್ರೆ ಕರೆಕ್ಟ್ ಗೊತ್ತಾಗ್ತದೆ ಅದ್ರಲ್ಲಿ ಕತೆ. ಈಗ ಬೆಂಕಿಗೆ ಅವರದೆಲ್ಲ ಬರ್ತದೆ, ನಾವು ಅದು ಪವಾಡ ಅಂತ. ಹಾಗೆಲ್ಲ ಯಾರೋ ಒಬ್ಬ ಅವನ ಆತ್ಮಹತ್ಯೆ ಮಾಡಿಕೊಂಡದ್ದು ಬೆಂಕಿಗೆ ಹಾರಿಕೊಂಡು, ಅದನ್ನು ತೋರಿಸ್ಲಿಕ್ಕೆ ಆ ಬೆಂಕಿಯನ್ನು ಹಾಕಿಕೊಂಡು ಅದರ ಮೇಲೆ ಹಾಕುವಾಗ ತೆಂಗಿನ ಗರಿಯನ್ನೆಲ್ಲ ಸುತ್ತಾರೆ, ಬೆಂಕಿ ತಾಗಬಾರ್ದು ನೃತ್ಯ ಮಾಡುವವನಿಗೆ. ನಂತರ ಮಾಡ್ತಾ ಇಲ್ಲಿ ಮೈಂಡ್ ವರ್ಕ್ ಮಾಡ್ತದೆ. ನೀವು ಒಂದು ಬಿಲೀವ್ ಅಂತ ತಗೊಂಡಾಗ, ವಾಟ್ ಎವರ್ ಮೈಂಡ್ ಆಕ್ಸೆಪ್ಟ್ಸ್, ಬಾಡಿ ಲಿಟ್ರಲಿ ಫಾಲೋಸ್ ಅಂತ ಹೇಳ್ತಾರೆ. ಇದನ್ನು ನಾವು ಕ್ಲಾಸಲ್ಲೆಲ್ಲ ಮಾಡಿ ತೋರಿಸ್ತೀವಿ, ಹೇಗೆ ಲಿಟ್ರಲಿ ಫಾಲೋ ಮಾಡ್ತದೆ ಬಾಡಿ. ನಿಮಗೆ ಅದರಲ್ಲಿ 6 ಲೆವೆಲ್ ಆಫ್ ಮೈಂಡ್ ಬರ್ತದೆ, ನಿಮಗೆ ಅಮ್ನಿಷಿಯಾ ಲೆವೆಲ್ ಬರ್ತದೆ, ಅನಸ್ಥಿಸಿಯಾ ಲೆವೆಲ್ ಬರ್ತದೆ, ನಿಮಗೆ ನೋವು ಗೊತ್ತಾಗೋದಿಲ್ಲ ಆ ಲೆವೆಲ್ಗೆ ಹೋದಾಗ. ಅಂತ ಹೇಳಿದರೆ ಆ ನಂಬಿಕೆ ಬಂದಾಗ ಎಷ್ಟೋ ಪರಂಪರೆಯಿಂದ ಬರ್ತಾ 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 ಅಲ್ಲಿ ನಿಂತಾಗ ನನಗೆ ಮೈ ಮೇಲೆ ದೇವರು ಬರ್ತದೆ, ನನಗೆ ಹಾಗೆ ಆಗ್ತದೆ, ಆ ರೀತಿ ಫೀಲ್ ಮಾಡಿಕೊಂಡು ಅವರಿಗೆ ನಿಜವಾಗಿ ಬರ್ತಾ ಇರ್ತದೆ. ಅದರ ಅರ್ಥ ಡೈರೆಕ್ಟ್ ಅದು ಬರ್ತದೆ ಅಂತ ಅಲ್ಲ, ಫಸ್ಟಿಗೆ ಮೂಲದಲ್ಲಿ ಇದ್ದದ್ದು ಅದೇ ರೀತಿ ನೃತ್ಯ ಪ್ರಕಾರ, ಅದೊಂದು ನೃತ್ಯ ಪ್ರಕಾರ. ನನಗೆ ನೆಕ್ಸ್ಟ್ ಕೇಳೋಳಿದ್ದೆ, ಈಗ ಅಂದ್ರೆ ಒಬ್ಬ ಮನುಷ್ಯನ ಮೇಲೆ
ದೈವ ಬರುತ್ತೆ ಅಂತ ಹೇಳ್ತಾರಲ್ಲ, ಇದು ಹೇಗೆ ಆವೇಶ ಅದೇ ಅದನ್ನು ನಾವು ಕ್ಲಾಸಲ್ಲೆಲ್ಲ ಮಾಡಿ ತೋರಿಸ್ತೇವೆ. ನಾವು ಈಗ ಹೇಳಿದ್ರೆ ಏನಾಗ್ತದೆ, ಓ ಬೈತಾರೆ, ಯಾಕೆ ಅಂತ ಹೇಳಿದ್ರೆ ಯಾರಿಗೂ ಅದನ್ನು ಅರ್ಥ ಮಾಡಿಕೊಳ್ಳೋ ವಿಷಯ ಇಲ್ಲ. ನಾವು ನೋಡಿ, ಜನಾಂಗಗಳು ಒಂದೊಂದು ಜನಾಂಗಗಳು ಮಾಡಿಕೊಂಡದ್ದು. ಈಗ ಕಲ್ಲುಟ್ಟಿ ಅಂತ ಹೇಳಿದ್ರೆ ಆ ಜನಾಂಗದವರು, ಇನ್ನು ಹೆಸರೆಲ್ಲ ಹೇಳ್ಬಾರ್ದು, ಬೇರೆ ಬೇರೆ ನೀವು ಒಂದೊಂದು ದೈವಗಳದ್ದಿದೆ, ಒಂದೊಂದು ಎಲ್ಲ ಹೆಚ್ಚು ಉಂಟಲ್ವಾ ರಾಜನ ದೈವಗಳನ್ನು ಬಿಟ್ಟು. ಎಲ್ಲ ಕೆಳವರ್ಗದ ಅಂತ ಹೇಳಿದ್ರೆ ಆ ಕಾಲದ ಕೆಳವರ್ಗ, ಈಗದ್ದಲ್ಲ. ಆ ಕಾಲದಲ್ಲಿ ಕೆಳವರ್ಗ ಮೇಲ್ವರ್ಗ ಅಂತ ಇತ್ತು. ಆ ಕೆಳವರ್ಗದ ಎಲ್ಲ ಒಂದು ವ್ಯವಸ್ಥೆಯ ವಿರುದ್ಧ, ಒಂದು ಸಮಾಜದ ವಿರುದ್ಧ, ರಾಜನ ವಿರುದ್ಧ, ಮೇಲ್ಜಾತಿಯವನ ವಿರುದ್ಧ ಯಾರು ಪ್ರತಿಭಟನೆ ಮಾಡಿ ತನ್ನ ಜೀವವನ್ನು ಕೊಟ್ಟರಲ್ವ, ಅವರನ್ನು ಅವರವರ ಟ್ರೈಬ್ನವರು ಹೀರೋ ಅಂತ ಮಾಡಿಕೊಂಡು ಆರಾಧನೆ ಮಾಡಿತ್ತು. ನಂತರ ಸಹ ಟ್ರೈಬಿನ ಒಳಗೆ ಕೊಡುಕೊಳ್ಳುವ ವ್ಯವಹಾರ ಆಯಿತು. ಈಗ ಎಲ್ಲರೂ ಎಲ್ಲವನ್ನ ಆರಾಧನೆ ಮಾಡ್ತಾರೆ. ಬಟ್ ಮೂಲದಲ್ಲಿ ಏನಂತ ಹೇಳಿದ್ರೆ ನಮ್ಮ ಹಿರಿಯರವರು, ನಮ್ಮ ಟ್ರೈಬ್ನವರು ಅವರವರ ಟ್ರೈಬ್ನವರನ್ನು ಅವರವರು ಮಾಡ್ತಾ ಇದ್ರು. ಈಗ ಎಲ್ಲರೂ ಅದನ್ನು ಪಾಡ್ತಾ ಇದ್ದಾರೆ. ಸೊ ನಮಗೆ ತುಳುನಾಡಿನಲ್ಲಿ ಅದೊಂದು ಪರಂಪರೆ ಇದೆ ಅಂತ ಅನಿಸ್ತುಂಟು. ಬಟ್ ಸೇಮ್ ಪರಂಪರೆ ಆಫ್ರಿಕಾದಲ್ಲೂ ಇದೆ, ಬೇರೆ ಕಡೆ ಕೂಡ ಇದೆ, ಎಲ್ಲ ಕಡೆ ಇದೆ. ಬೇಕಾದ್ರೆ ನಾನು ಅದರ ಫೋಟೋಸ್ ಎಲ್ಲ ಕೊಡ್ತೇನೆ. ಸೇಮ್ ಇದೇ ರೀತಿ ಟ್ರೈಬಲ್ ಇದೆಲ್ಲ. ಆಗ ಅದು ಅವರು ಅದರಲ್ಲಿ ಏನು ಪರಕಾಯ ಪ್ರವೇಶ ಅಂತ ಹೇಳ್ತಾರೆ ಅಲ್ವಾ, ಆಗ ಆಗುವುದು ಅದು ಒಳಗಿಂದ. ಸೊ ಇದು 6th ಲೆವೆಲ್ ಆಫ್ ಮೈಂಡ್. ಅದನ್ನು ಅರ್ಥ ಮಾಡಿಕೊಂಡ್ರೆ ಎಲ್ಲ ಅರ್ಥ ಆಗ್ತಾ ಹೋಗ್ತದೆ. ನೀವು ನಂಬಿಕೆಯಿಂದ ನೋಡಿದರೆ ಅವರವರ ನಂಬಿಕೆ, ನಾವು ಅದನ್ನು ಪ್ರಶ್ನೆ ಮಾಡುವಾಗಿಲ್ಲ. ಹಾಗೆ ಸರ್, ಈಗ ಇಷ್ಟೆಲ್ಲ ವಿಚಾರಗಳನ್ನ ಮಾತಾಡ್ತಿದ್ವಿ. ನಿಮ್ಮ ಪ್ರಕಾರ ಆಧ್ಯಾತ್ಮ ಅಂದ್ರೆ ಏನು ಅಧ್ಯಾತ್ಮ ಅಂತ ಹೇಳಿದ್ರೆ ಅದು ಏನು? ಯಾರಿಗೆಲ್ಲ ಆತ್ಮ ಇದೆ ಅವರಿಗೆಲ್ಲ ಅಧ್ಯಾತ್ಮ. ಕೆಲವರು ಹೇಳ್ತಾರೆ ನನಗೆ ಸ್ಪಿರಿಚುಯಾಲಿಟಿಯಲ್ಲಿ ಇಂಟ್ರೆಸ್ಟ್ ಇದೆ, ಅಧ್ಯಾತ್ಮದಲ್ಲಿ ಇಂಟ್ರೆಸ್ಟ್ ಇದೆ. ಅಧ್ಯಾತ್ಮದಲ್ಲಿ ಇಂಟ್ರೆಸ್ಟ್ ಅಲ್ಲ, ಅದು ಎಂಡ್ ಆಫ್ ಅದು ಅಲ್ಟಿಮೇಟ್, ಅದು ಎಂಡ್. ಅದು ಯಾರಿಗೆಲ್ಲ ಆತ್ಮ ಇದೆ ಅವರಿಗೆಲ್ಲ ಅಧ್ಯಾತ್ಮ ಫಿಕ್ಸ್ ಅದು ಅನ್ನೋದಲ್ವಾ. ಸೊ ಏನು ಅಧ್ಯಾತ್ಮ ಅಂತ ಹೇಳಿದ್ರಿ? ಅಧ್ಯಾತ್ಮ ಅಂದ್ರೆ ಏನು? ಅಧ್ಯಾತ್ಮ ಅಂತ ಹೇಳಿದ್ರೆ ಎಲ್ಲ ಬಿಡುವುದಾ, ಜುಟ್ಟು ಬಿಡುವುದಾ, ಅಥವಾ ಜನಿವಾರ ಹಾಕುವುದಾ, ಅಥವಾ ಮಾಂಸ ತಿನ್ನದಿದ್ದರೆ ಅಧ್ಯಾತ್ಮವ, ಅಥವಾ ಬ್ರಹ್ಮಚರ್ಯದಲ್ಲಿದ್ದರೆ ಅಧ್ಯಾತ್ಮವ, ಅಥವಾ ಏನು ಅಧ್ಯಾತ್ಮ ಅಂತ ಕೇಳಿದರೆ ಯಾವುದು ಕೂಡ ಅಲ್ಲ. ಎಲ್ಲ ಆಧ್ಯಾತ್ಮಿಕ ಶ್ರೀವಿದ್ಯೆ ಆಗಲಿ ಯಾವುದೇ ಆಧ್ಯಾತ್ಮಿಕ ಪ್ರಕಾರಗಳೆಲ್ಲ ಬಂದದ್ದೇ. ಕೃಷ್ಣ ಕೂಡ ಹೇಳುವುದು ಅದನ್ನೇ. ಇದನ್ನು ನಾನು ಸೂರ್ಯನಿಗೆ ಹೇಳಿದೆ, ಸೂರ್ಯ ಮನುವಿಗೆ ಹೇಳಿದ, ಮನು ಇಕ್ಷ್ವಾಕುವಿಗೆ ಹೇಳಿದ, ಇಕ್ಷ್ವಾಕುವಿನಿಂದ ರಾಜ ಪರಂಪರೆಯಲ್ಲಿ ಇದು ಬಂತು ಅಂತ ಹೇಳಿದ್ರೆ ಎಲ್ಲ ರಾಜರಿಗೆ ಬಂದದ್ದು ಈ ಪರಂಪರೆ. ಭೋಗ ಮೋಕ್ಷಗಳನ್ನು ಎರಡನ್ನೂ ಕೊಡುವಂಥ ವಿದ್ಯೆ ಇದೆಲ್ಲ ಅಧ್ಯಾತ್ಮ ವಿದ್ಯೆ ಅಂತ ಹೇಳಿದರೆ, ನೀವು ಭೂಮಿಯ ಮೇಲೆ ರಾಜನ ಥರ ಬದುಕಬೇಕು, ನಿಮ್ಮ ಏನೆಲ್ಲ ಅನ್ರಿಸಾಲ್ವ್ಡ್ ಇಶ್ಯೂಸ್ ಇದೆ ಅದೆಲ್ಲ ನಿಮಗೆ ಸಿಗಬೇಕು. ಮನುಷ್ಯ ಪದೇ ಪದೇ ಭೂಮಿಗೆ ಬರೋದ್ರ ಉದ್ದೇಶ ಏನು? ಬೇರೆ ಬೇರೆ ದೇಹ ಪಡೋದು. ಅವನದ್ದು ಯಾವುದು ತೀರಿಸಲಾಗದ ಆಸೆ ಇದೆ ಅದನ್ನು ಪಡೆಯಲಿಕ್ಕೆ ಮತ್ತೊಂದು ದೇಹದ ಮೂಲಕ ಬರುವುದು. ಹೌದು, ಇದೆಲ್ಲ ಉಂಟಲ್ವ, ಇದೆಲ್ಲ ನೀವು ಅದರಲ್ಲಿ ಡೀಪಾಗಿ ಅದರಲ್ಲಿ ಸಾಧನೆ ಮಾಡಿದರೆ ಇದೆಲ್ಲ ವಿಷಯ ಗೊತ್ತಾಗೋದು. ಇಲ್ಲದಿದ್ದರೆ ಕತೆ ಥರ ಆಗ್ತದೆ. ಎಲ್ಲ ಪುಸ್ತಕ ಓದಿಯೇ ಕತೆ ಹೇಳುವವರು ಇರೋದು ಅಂತ ಹೇಳಿದರೆ ನಿಮಗೆ ಒಳಗೆ ಮಾಡ್ಕೊಂಡು ಇದೆಲ್ಲ ಅರ್ಥ ಆಗ್ತದೆ. ನೀವು ಯಾರನ್ನ ಬಾಲಬ್ರಹ್ಮಚಾರಿ ಅಂತ ತಿಳ್ಕೊಂಡಿರ್ತೀರಾ, ದೊಡ್ಡ ಸಾಧು ಅಂತ ತಿಳ್ಕೊಂಡಿದ್ದೀರಾ, ಅವರ ನೀವು ಹಿಂದಿನ ರೆಕಾರ್ಡಿಗೆ ನೋಡಿದರೆ ಪರಮಕಾಮಿಯಾಗಿರ್ತಾನೆ. ಅದೇ ಈಗ ಯಾರು ಪರಮಕಾಮಿ ಥರ ಇರ್ತಾನ ಅವನು ಹಿಂದಿನ ಜನ್ಮದಲ್ಲಿ ತುಂಬ ಸಾಧನೆ ಮಾಡಿರ್ತಾನೆ. ಬಟ್ ಯಾವುದು ನಿಮಗೆ ನೋಡಿ, ಸ್ವೀಟ್ನ ಅಂಗಡಿಯಲ್ಲಿ ಇದ್ದರೆ ನಿಮಗೆ ಸ್ವೀಟ್ ತಿನ್ನುವಂತ ಆಗೋದಿಲ್ಲ. ಈಗ ನಾವು ಹೋಟೆಲ್ ಇಂಡಸ್ಟ್ರಿಯಲ್ಲಿ ಇದ್ದವರು, ನಮಗೆ ಹೋಟೆಲಲ್ಲಿ ನಮಗೆ ಊಟಕ್ಕೆ ಕರೆದ್ರೂ ಹೋಗ್ಲಿಕ್ಕೆ ಮನಸ್ಸು ಬರ್ತಾ ಇರಲಿಲ್ಲ, ಬೇಡ ಅಂತ ಅನಿಸ್ತದೆ ಊಟ. ಯಾಕಂದ್ರೆ ನೋಡಿ ಅದೇ ನೀವು ಉಪವಾಸ ಮಾಡಿ ನವರಾತ್ರಿ 9 ದಿನ ಬೆಳಿಗ್ಗೆ ಹಸಿವೆ ಸ್ಟಾರ್ಟ್ ಆಗ್ತದೆ. ಸೊ ಯಾವುದು ನಮಗೆ ಸಿಗುವುದಿಲ್ವೋ ಅದರ ಬೆಳಗ್ಗೆ ಸೆಳೆತ ಬರೋದು. ಈಗ ನಾನು ನಿಮ್ಮ ಹತ್ರ ಕೈ ಹೀಗೆ ಮುಚ್ಕೊಂಡು ಮಾತಾಡಿದ್ರೆ ನಿಮಗೆ ಕ್ಯೂರಿಯಾಸಿಟಿ ಬರ್ತದೆ, ಏನಿದೆ ಅದರಲ್ಲಿ ನೀವು ಕೇಳ್ತೀರಿ ಏನು ಅಂತ. ನಾನು ಮತ್ತೆ ಕೂಡ ತೋರಿಸೋದಿಲ್ಲ, ಏನಿಲ್ಲ ಹೇಳ್ತಾರೆ, ಮತ್ತೆ ಕೂಡ ಕ್ಯೂರಿಯಾಸಿಟಿ ಜಾಸ್ತಿ ಆಗ್ತದೆ. ಯಾವಾಗ ನಾನು ಕೈ ಈಗ ಅಲ್ಲಿಗೆ ಮುಗೀತು ಕ್ಯೂರಿಯಾಸಿಟಿ. ಸೊ ನಾವು ಯಾವುದನ್ನ ಡಿನೈ ಹೋಗ್ತೇವೋ ಅಲ್ಲಿಗೆ ನಮ್ಮ ಇದು ಜಾಸ್ತಿ ಆಗ್ತದೆ. ನಿಮಗೆ ಕಾಲಿಗೆ ಒಂದು ಏನಾದ್ರು ತಾಗಿದ್ರೆ ನೀವು ಇವತ್ತು ತಾಗಬಾರ್ದು ಅಂತ ಡಿಸೈಡ್ ಮಾಡಿದ್ರೆ ಅವತ್ತು ಜಾಸ್ತಿ ತಾಗ್ತದೆ ನಿಮಗೆ ಕಾಲಿಗೆ. ಜಾಸ್ತಿ ಕಾನ್ಶಿಯಸ್ ಆಗ್ತೀವಿ ಅದ್ರ ಬಗ್ಗೆ. ಚೌತಿ ದಿವಸ ಚಂದ್ರನನ್ನು ನೋಡಬಾರ್ದು ಅಂತ ನಿಮ್ಗೆ ಹೇಳಿದ್ರೆ ಅವತ್ತೇ ನೋಡ್ತೀವಿ, ಉಳಿದ 360 ದಿನ ನೋಡುದಿಲ್ಲ. ಸೊ ಯಾವುದನ್ನು ಡಿನೇ ಮಾಡ್ತೇವೋ ಅಲ್ಲಿಗೆ ನಮ್ಮ ಮನಸ್ಸು ಹೋಗ್ತದೆ. ಸೊ ನೀವು ಕಾಮವನ್ನು ಮುಚ್ಕೊಂಡು ಮಾಡಿದ್ರೆ ನಿಮಗೆ ಅದು ಎಷ್ಟು ಎಕ್ಸ್ಟ್ರೀಮ್ ಆಗ್ತದೆ ಅಂತ ಹೇಳಿದ್ರೆ, ಋಷಿಗಳೆಲ್ಲ ತಪಸ್ಸು ಮಾಡುವಾಗ ಅಪ್ಸರೆಲ್ಲ ಬರೋದು ಇದೆಲ್ಲ 6th ಲೆವೆಲ್ ಆಫ್ ಮೈಂಡ್. ಇದನ್ನು ನಾವೆಲ್ಲ ಪ್ರಾಕ್ಟಿಕಲ್ ತೋರಿಸ್ತೇವೆ ಹೇಗೆ ಅಂತ ಹೇಳಿದ್ರೆ, ಯಾವುದನ್ನು ನೀವು ಸಪ್ರೆಸ್ ಮಾಡಿ ಇಡ್ತೀರಾ ಸಬ್ಕಾನ್ಷಿಯಸ್ ಮೈಂಡ್ನ ಲ್ಯಾಂಗ್ವೇಜ್ ಪಿಕ್ಚರ್ ಲ್ಯಾಂಗ್ವೇಜ್, ಅದು ನಿಮಗೆ ಪಿಕ್ಚರ್ ರೂಪದಲ್ಲಿ ತೋರಿಸ್ತದೆ. ನೀವು ಎಷ್ಟು ಡೀಪಿಗೆ ಹೋಗ್ತೀರಾ ಅಷ್ಟು ನಿಮಗೆ ಪಿಕ್ಚರ್ ಕ್ಲಾರಿಟಿ ಆಗ್ತಾ ಹೋಗ್ತದೆ. ಸೊ ದೇವರು ಪ್ರತ್ಯಕ್ಷ ಆಗುವುದು ಇದು ಎಲ್ಲ ಇದೆ. ಹಾಗಾದ್ರೆ ನೀವು ಅಧ್ಯಾತ್ಮ ಅಂತ ಹೇಳಿದ್ರೆ ಏನಂತ ಕೇಳಿದ್ರಿ, ಯಾವುದು ಕೂಡ ಅಲ್ಲ. ನೀವು ಋಷಿ ಮುನಿಗಳನ್ನು ನೋಡಿದ್ರೆ ಎಲ್ಲರವರಿಗೆ ಎಷ್ಟೋ ಮದುವೆ ಆದವರಿದ್ದಾರೆ, ಎಲ್ಲ ಬಿಟ್ಟವರು ಯಾರಿಲ್ಲ.
ಎಷ್ಟೋ ಪ್ರೇಯಸಿಯರಿದ್ದಾರೆ, ಎಷ್ಟೋ ಏನು ನಿಯೋಗ ಮಾಡಿದ್ದ ಸ್ವಂತ ವೇದವ್ಯಾಸರದೇ ಕತೆ ಬರ್ತದೆ. ನಿಯೋಗ ಮಾಡಿದ್ದಂಥ ಸತ್ಯವತಿ, ವೇದವ್ಯಾಸರು ಹುಟ್ಟಿದ್ದು ಎಲ್ಲಿ? ದ್ವೀಪದಲ್ಲಿ ಹುಟ್ಟಿದ್ದು. ಸತ್ಯವತಿಯನ್ನು ನೋಡಿ ಪರಾಶರರಿಗೆ ಮೋಹ ಆದದ್ದು. ಅಲ್ಲಿ ದ್ವೀಪದಲ್ಲಿ ಹುಟ್ಟಿದ ಕಾರಣ ಅವರಿಗೆ ದ್ವೈಪಾಯನ ಅಂತ ಹೇಳುದು. ಸೊ ಏನಾಗಿದೆ ಅಂತೇಳಿ ನಮಗೆ ಅದು ಆ್ಯಸ್ ಇಟ್ ಈಸ್ ಹೇಗೆ ಇದೆ ಆ ಪುರಾಣಗಳು. ಈಗ ಋಷಿಮುನಿಗಳಿಗೆ ಇದನ್ನೆಲ್ಲ ಮುಚ್ಚಿ ಬರೆಯಬಹುದಿತ್ತು ಕಥೆಯನ್ನು. ಅವರು ಯಾಕೆ ಬರೆದ್ರು? ಅವರು ಮನುಷ್ಯನ ಮೈಂಡ್ ಹೇಗೆ ಇದೆಯಾ ಹಾಗೆ ಒಪ್ಪಿಕೊಂಡ್ರು ಅದನ್ನು. ಮನುಷ್ಯ ಹೇಗೆ ಇದೆ ಹಾಗೆ ಅರ್ಥ ಆಗ್ತಾ ಉಂಟಲ್ವಾ? ಸೊ ಕಾಮದ ಬಗ್ಗೆ ಕೂಡ ಕಾಮರ ಶಾಸ್ತ್ರ ಬರೆದ್ರು. ದೇವಸ್ಥಾನಗಳಿಗೆಲ್ಲ ಹೋಗಿ ನೀವು ಖಜುರಾಹೋಕ್ಕೆಲ್ಲ ಅಲ್ಲಿ ಏನೇನೋ ಇಂಗ್ಲೀಷ್ ಪಿಕ್ಚರಲ್ಲಿ ಇಲ್ಲದ ಸೀನ್ ಎಲ್ಲ ಇದೆ. ಬಟ್ ಅದು ಯಾಕೆ ಹಾಗೆ ಮಾಡಿದ? ಅವ್ರಿಗೆ ಹುಚ್ಚ. ಈಗ ನಾವು ಇಷ್ಟು ಮುಂದುವರಿದಿದ್ದೇವೆ ಅಂತ ಹೇಳ್ತೇವೆ. ನಾವು ಇಷ್ಟು ಮುಂದುವರಿದು ಕೂಡ ಯಾರಾದರೂ ನಮ್ಮ ಮಕ್ಕಳು ಒಂದು ಯಾವುದು ನಗ್ನ ಚಿತ್ರ ನೋಡ್ತಾ ಇದ್ರೆ ನಮಗೆ ಕೋಪ ಬರುವುದಿಲ್ಲ ಅವರ ಮೇಲೆ. ಅವರು ಆ ಕಾಲದಲ್ಲಿ ಸಾವಿರಾರು ವರ್ಷಕ್ಕೆ ಮೊದಲು ದೇವಸ್ಥಾನದಲ್ಲಿ ಅದನ್ನೆಲ್ಲ ಕೆತ್ತಿದ್ರು ಅಂತ ಹೇಳಿದ್ರೆ ಅವ್ರಿಗೆ ತಲೆ ಸರಿ ಇಲ್ವಾ ಅಂತ ಹೇಳಿದರೆ ಹೇಗೆ ಉಂಟ ಬದುಕು ಅದನ್ನು ಅದೇ ರೀತಿ ನೋಡುವ ಅವ್ರು ನಾವು ತಿಳ್ಕೊಳ್ಳು ನಾವು ಈಗ ಮುಂದುವರಿದವರಂತ. ಅವರಿಗೆ ಅಷ್ಟು ಇತ್ತು, ಅದನ್ನು ಅವರು ಒಪ್ಪಿಕೊಂಡು ದೇವಸ್ಥಾನದಲ್ಲಿ ಒಪ್ಪಿಕೊಂಡ್ರು ಅದನ್ನು. ಯಾಕೆಂದ್ರೆ ಬದುಕು ಇರುವುದು ಹಾಗೆ. ಬಟ್ ನಮಗೆ ಈಗ ಅದನ್ನು ಹೇಳುವಾಗ ಪಂಡಿತರಿಗೆ ಅದು ಸುಮ್ಮನೆ ಅದಕ್ಕೆ ಕತೆ ಹೇಳುದು, ಶಾಪದ ವರದ ಕತೆ ಹೇಳುದು, ನಮಗೆ ಅದನ್ನು ಅರಗಿಸ್ಲಿಕ್ಕೆ ಆಗುದಿಲ್ಲ. ಆ ಕಥೆಯನ್ನ ಅವಾಗಲೇ ಜಾಸ್ತಿ ಪ್ರಶ್ನೆ ಬರೋದು, ಅರಗಿಸ್ಲಿಕ್ಕೆ ಆಗುದಿಲ್ಲ. ಅದಕ್ಕೋಸ್ಕರ ನಾವು ಅದಕ್ಕೆ ಏನೇನೆಲ್ಲ ಸ್ಟೋರಿ ಹೇಳುದು. ರಿಯಾಲಿಟಿ ಇರುವುದು ಹಾಗೆ. ಕಾಮಶಾಸ್ತ್ರ ಅಂತ ಹೇಳುದು ಹೇಗೆ ದೇಹದಲ್ಲಿ ಹಸಿವೆ ಆಗ್ತದ, ನಿಮಗೆ ಬಾಯಾರಿಕೆ ಆಗ್ತದ, ನೀರಿದೆ, ಅದೇ ರೀತಿ ಕಾಮ ಕೂಡ. ಸೊ ಅದನ್ನು ಒಪ್ಪಿಕೊಂಡು ಅದಕ್ಕೆ ಕಾಮದೇವ ಅಂತ ಹೇಳಿದ್ರು. ಲಕ್ಷ್ಮೀ ದೇವಿ ಅಂತ ಹೇಳಿದ್ರು. ಹಣವನ್ನು ಮತ್ತು ಕಾಮವನ್ನು ನಿರಾಕರಣೆ ಮಾಡಲಿಲ್ಲ. ಅದಕ್ಕೆ ದೇವತೆಯ ಸ್ಥಾನ ಕೊಟ್ಟರು, ಅದಕ್ಕೆ ಮೆಟಫರ್ ದೇವತೆದು ಕೊಟ್ಟರು. ಯಾವಾಗ ಕಾಮವನ್ನು ನೀವು ಸುಡ್ಲಿಕ್ಕೆ ಟ್ರೈ ಮಾಡ್ತೀರಾ ಅದು ಭಂಡಾಸುರನಾಗಿ ಬರ್ತದೆ, ಅಸುರ ಆಗ್ತದೆ. ದೇಹದಲ್ಲಿ ಇದ್ರೆ ಅದು ಕಾಮ ಸಹಜ, ತಲೆಗೆ ಹೋದ್ರೆ ಸಮಸ್ಯೆ. ನಮಗೆ ಅಲ್ಲಿಗೆ ದೇಹದಲ್ಲಿ ನಾವು ಡಿನೈನ್ ಮಾಡ್ತೇವೆ, ಇಲ್ಲಿ ತಲೆಗೆ ಅಡರ್ ಇದೆ. ತಲೆಗೆ ಅಡರ್ ಇದ್ರೆ ಅದನ್ನು ತೀರಿಸಲಿಕ್ಕೆ ನೆಕ್ಸ್ಟ್ ಜನ್ಮದಲ್ಲಿ ಬರಬೇಕಾಗ್ತದೆ ಪುನಃ, ಖಾಲಿ ಅದಕ್ಕೋಸ್ಕರವೇ. ಸೊ ಅನ್ರಿಸಾಲ್ವ್ಡ್ ಇಶ್ಯೂಸ್ ಎಲ್ಲ ಇರಬಾರ್ದು. ಅದನ್ನು ಕ್ಲಾರಿಟಿ ಮಾಡಿಕೊಂಡು ಜೀವನವನ್ನು ಅನುಭವಿಸ್ತಾ ಬೇರೆಯವರಿಗೆ ತೊಂದರೆ ಆಗದ ರೀತಿ ಬದುಕ್ತಾ ಆತ್ಮನ ಪ್ರತಿಕೂಲಾನಿ ಪರೇಶಾನ ಸಮಾಚರಿ. ಸಿಂಪಲ್ ಕರ್ಮ ಸಿದ್ಧಾಂತ. ನಿಮಗೆ ಯಾವುದು ಇಷ್ಟ ಆಗೋದಿಲ್ವೋ ಅದನ್ನು ಬೇರೆಯವರಿಗೆ ಮಾಡಬೇಡಿ. ಬೇರೆಯವರು ಅಂತೇಳಿ ಖಾಲಿ ಮನುಷ್ಯರಿಗೆಲ್ಲ, ಎಲ್ಲ ಜೀವಿಗಳಿಗೆ. ಸಿಂಪಲ್. ಆತ್ಮ ಸರ್ವಭೂತೇಶು. ಹೇಗೆ ಜೀವಿಗಳೆಲ್ಲ ನಿಮ್ಮ ಹಾಗೆ ನೀವು ಟ್ರೀಟ್ ಮಾಡಬೇಕು ಅಷ್ಟೇ. ನಂತರ ನಾನು ಹೇಳಿದ್ದೆ ಅಧ್ಯಾತ್ಮ ಅಂತ ಹೇಳಿದರೆ ಬ್ರಹ್ಮಚಾರ್ಯ ಅಂತ ಹೇಳಿದರೆ ವಶಿಷ್ಠರಿಗೆ 100 ಮಕ್ಕಳಾಗಿತ್ತು. ಒಂದು ಕತೆ ಬರ್ತದೆ. ವಶಿಷ್ಠರು ಮತ್ತು ಅರುಂಧತಿ ಹೋಗುವಾಗ ನದಿಯಲ್ಲಿ ನೀರು ಬಂದಿರ್ತದೆ. ವಶಿಷ್ಠರು ಹೇಳ್ತಾರೆ, ನಾನು ನಿಜವಾಗಿ ಬ್ರಹ್ಮಚಾರಿ ಆಗಿದ್ದರೆ ಇದು ನದಿ ನನಗೆ ದಾರಿ ಬಿಡ್ಲಿ ಅಂತ. ನದಿ ದಾರಿ ಬಿಡ್ತದೆ. ಅರುಂಧತಿಗೆ 100 ಮಕ್ಕಳಾಗಿದೆ. ಅರುಂಧತಿಗೆ ಗೊತ್ತಿಲ್ವ ಇವರು ಬ್ರಹ್ಮಚಾರಿ ಅಲ್ಲ ಅಂತ. ಸೊ ನಮ್ಮ ಕನ್ಸೆಪ್ಟ್ ಆಫ್ ಬ್ರಹ್ಮಚಾರಿ ಅಲ್ಲ ಅದು. ಬ್ರಹ್ಮ ಅಂತ ಹೇಳಿದ್ರೆ ಆ ಯೂನಿವರ್ಸಿಟಿಗೆ ನಮ್ಮನ್ನು ನಾವು ಕನೆಕ್ಟ್ ಮಾಡಿಕೊಂಡಿದ್ದವ ಬ್ರಹ್ಮಚರ್ಯ. ಬ್ರಹ್ಮದ ದಾರಿಯಲ್ಲಿ ಚರಿಸುವವ. ಸೊ ಡೀಪ್. ಅರ್ಥ ಆಯ್ತಲ್ವಾ? ಅರ್ಜುನ ಅಶ್ವತ್ಥಾಮನ ಮೇಲೆ ಏನು ಬ್ರಹ್ಮಶಿರ ಅಸ್ತ್ರವನ್ನು ಪ್ರಯೋಗ ಮಾಡ್ತಾನೆ. ಅಶ್ವತ್ಥಾಮ ಪ್ರಯೋಗ ಮಾಡ್ತಾನೆ, ಅರ್ಜುನ ಕೂಡ ಮಾಡ್ತಾನೆ. ಮಿಡ್ಲಲ್ಲಿ ವೇದವ್ಯಾಸರು ನಿಲ್ಲಿಸ್ತಾರೆ. ಅದನ್ನ ನಿಲ್ಲಿಸಿ ಹೇಳ್ತಾರೆ, ನಿಮ್ಮ ಅಸ್ತ್ರಗಳನ್ನು ವಾಪಸ್ ತಗೊಳ್ಳಿ ಅಂತ. ಅರ್ಜುನ ವಾಪಸ್ ತಗೊಳ್ತಾನೆ. ಆಗ ಅವ್ರು ಹೇಳ್ತಾರೆ, ಅಶ್ವತ್ಥಾಮನಿಗೆ ಆಗ್ತಾ ಇಲ್ಲ. ಅಶ್ವತ್ಥಾಮ ಬ್ರಹ್ಮಚಾರಿ ಅಲ್ಲ, ಅರ್ಜುನ ಬ್ರಹ್ಮಚಾರಿ. ಅರ್ಜುನನಿಗೆ ಉಲೂಪಿದ್ದಾಳೆ, ಚಿತ್ರಾಂಗದಿದ್ದಾಳೆ, ದ್ರೌಪದಿ ಇದ್ದಾಳೆ, ಇನ್ನು ಎಷ್ಟು ಜನ ಇದ್ದಾರೆ ಗೊತ್ತಿಲ್ಲ, ರಾಜ. ಹೌದಲ್ವಾ? ಹಾಗಾದ್ರೆ ಅವ ಹೇಗೆ ಬ್ರಹ್ಮಚಾರಿ? ಇವ ಅಶ್ವತ್ಥಾಮ ಬ್ರಾಹ್ಮಣ, ಒಬ್ಬನೇ ಹೆಂಡತಿದ್ದವ, ಹೇಗೆ ಬ್ರಹ್ಮಚಾರಿ? ಸೊ ಇದೆಲ್ಲ ನಮ್ಮ ಕನ್ಸೆಪ್ಟ್. ನಾವು ಏನೆಲ್ಲ ತಿಳ್ಕೊಂಡಿದ್ದೇವೆ ಅದಲ್ಲ ಅಧ್ಯಾತ್ಮ. ಅಥವಾ ಕೋಪ ಬರಬಾರ್ದು. ಋಷಿ ಮುನಿಗಳಿಗೆ ಬರುವಷ್ಟು ಕೋಪ ಯಾರಿಗಾದ್ರೂ ಬರ್ತಿತ್ತ? ಶಾಪ ಕೊಡ್ತಿದ್ದು. ಹೌದಲ್ವಾ? ಬಾಯಿ ತೆಗೆದ್ರೆ ಶಾಪ ಕೊಡ್ತಿದ್ರು. ಅಥವಾ ನೀವು ಏನೆಲ್ಲ ತಿಳ್ಕೊಂಡಿದ್ದೀರ ಎಲ್ಲ ಬಿಟ್ಟವರು. ಜನಕ ಮಹಾರಾಜನಷ್ಟು ಯಾರಿದ್ದಾರೆ? ಅಥವಾ ಈ ಭಗವದ್ಗೀತೆಯನ್ನು ಯಾರು ಕೃಷ್ಣನ ಮೂಲಕ ಪಡೆದ್ನ? ಅರ್ಜುನ ಅವ ಎಲ್ಲ ಬಿಟ್ಟು ಜುಟ್ಟು ಬಿಟ್ಟಿದ್ನ? ಸೊ ನಮಗೆ ನಾವು ಏನು ಮಾಡಿದ್ದೇವೆ ಅಂತ ಹೇಳಿದ್ರೆ ಬಡತನದೊಟ್ಟಿಗೆ ಅಧ್ಯಾತ್ಮವನ್ನು ಆ್ಯಂಕರಿಂಗ್ ಮಾಡಿದ್ದೇವೆ. ಸೊ ನಮಗೆ ನೋಡಿ, ನೀವು ಕಥೆಯಲ್ಲಿ ನೋಡಿರ್ಬೋದು, ಒಂದು ಊರಲ್ಲಿ ಒಬ್ಬ ಬಡ ಬ್ರಾಹ್ಮಣನಿದ್ದ, ಒಂದು ಊರಲ್ಲಿ ಒಬ್ಬ ಬಡ ರಾಕ್ಷಸನಿದ್ದ ಅಂತ ಕಥೆಗಳಿದ್ದೀರಾ? ಬ್ರಾಹ್ಮಣ ಅಂತ ಹೇಳಿದ್ರೆ ಜಾತಿ ವಿಷಯ ಅಲ್ಲ. ಒಂದು ಬ್ರಹ್ಮನ್ ಅಂತ ಹೇಳಿದ್ರೆ ಅಧ್ಯಾತ್ಮದಲ್ಲಿರುವವ.
ಒಂದು ಊರಿನಲ್ಲಿ ಒಬ್ಬ ಬಡವನು, ನಮ್ಮ ತಲೆಯಲ್ಲಿ ಏನು, ದೇವರು ಒಳ್ಳೆ ದೇವರ ಪೂಜೆ ಮಾಡಿದರೆ ದೇವರು ಒಳ್ಳೇದು ಕೊಡ್ತಾನೆ, ದೇವರ ಪೂಜೆ ಮಾಡಿದ್ರೆ ಕಷ್ಟ ಕೊಡ್ತಾನೆ, ನಮ್ಮ ಕಾನ್ಸೆಪ್ಟ್, ಹೌದಲ್ವಾ? ಹಾಗಾದ್ರೆ ಅಸುರರು ರಾಕ್ಷಸರೆಲ್ಲ ಬಡತನದಲ್ಲಿ ಹರಿದ ಬಟ್ಟೆ ಹಾಕೊಂಡು ಇರಬೇಕಿತ್ತು. ಅವರೇ ಯಾಕೆ ಅಷ್ಟು ಭೂಮಿಯನ್ನು ಆಳ್ತಾ ರಿಚ್ ಆಗಿದ್ರು? ಯಾಕೆ ಅಂತ ಹೇಳಿದ್ರೆ ಅವರಿಗೆ ಕ್ಲಾರಿಟಿ ಇತ್ತು ಮೈಂಡಲ್ಲಿ, ನಾನು ಹುಟ್ಟಿದ್ದೇ ಭೂಮಿಯನ್ನು ಆಳಲಿಕ್ಕೆ, ನಾನು ಇದ್ದದ್ದು ಎಲ್ಲರನ್ನು ಡಾಮಿನೇಟ್ ಮಾಡಿ. ಅದು ಸರಿಯಾ ತಪ್ಪ, ಅದು ಬೇರೆ ವಿಷಯ. ಬ್ರಾಹ್ಮಣರು ಅಥವಾ ಬ್ರಾಹ್ಮಣ ಜಾತಿಯಲ್ಲಿ ಹೇಳ್ತಾ ಇದ್ದೇನೆ, ಪುನಃ ಅದನ್ನು ಜಾತಿ ಅಂತ ತಗೊಳ್ಬೇಡಿ. ಬ್ರಾಹ್ಮಣರು ಯಾಕೆ ಬಡತನದಲ್ಲಿದ್ದರು ಅಂತ ಹೇಳಿದ್ರೆ ಈ ಕಾನ್ಸೆಪ್ಟು, ಅಲ್ಲಿದೆ ನನ್ನ ಮನೆ, ಇಲ್ಲಿ ಬಂದೆ ಸುಮ್ಮನೆ. ಸೊ ಜೀವನವೇ ಸುಮ್ಮನೆ ಆಗ್ತದೆ. ಸೊ ನಾವುಂಟಲ್ವಾ, ಅಧ್ಯಾತ್ಮ ಅಂತ ಹೇಳಿದ್ರೆ ಏನಲ್ಲ, ನಿಮಗೆ ನಿಮ್ಮ ಒಳಗೆ ಇಳಿಲಿಕ್ಕೆ ಆಗಬೇಕು. ಆ ಒಳಗೆ ಇಳಿದವ ಅವತಾರಿ ಪುರುಷ, ಅವನಿಗೆ ಅವತಾರ ಅಂತ ಪೂಜೆ ಮಾಡಿದ್ರು. ಅವ ಕೂಡ ಮನುಷ್ಯನೇ, ಬಟ್ ನಿಮಗೆ ಅಲ್ಲಿ ಟಚ್ ಆಗಲಿಕ್ಕೆ ಆಗಬೇಕು. ನೀವು ಯಾವಾಗ ಕೂಡ ಹೊರಗೆ ಇದ್ದರೆ ಕೂಡ ಆಮೆ ಥರ ನಿಮಗೆ ಒಳಗೆ ಹೋಗ್ಲಿಕ್ಕೆ ಆಗಬೇಕು. ಹಾಗಿದ್ರೆ ಈ 7 ಲೋಕಗಳ ಮೇಲಿದೆ, ಆಮೇಲೆ ಕೆಳಗಿದೆ, ಅಲ್ಲಿ ಮೇಲೆ ವೈಕುಂಠ ಇದೆ, ಇದೆಲ್ಲ ನಿಜ ಅಲ್ವಾ? ನಿಜ ಸುಳ್ಳು ಅಂತ ನಾವು ಹೇಳಲಿಕ್ಕೆ ಆಗುದಿಲ್ಲ. ನೋಡಿ, ಎಲ್ಲರೂ ಕುರುಡರು ಆನೆಯನ್ನು ಮುಟ್ಟಿದ್ದು. ಕುರುಡರ ಊರಿಗೆ ಒಂದು ಆನೆ ಬಂತಂತೆ. ಒಬ್ಬ ಹೋಗಿ ಕುರುಡ ಹೋಗಿ ಅದರ ಹೊಟ್ಟೆಯನ್ನು ಮುಟ್ಟಿದ. ಆನೆ ಅಂತ ಹೇಳಿದ್ರೆ ಬಂಡೆ ತರ ಇದೆ. ಅವನ ಶಿಷ್ಯರಿಗೆಲ್ಲ ಅದೇ ಹೇಳಿದ, ಆನೆ ತರ ಅಂದ್ರೆ ಬಂಡೆ. ಮತ್ತವು ಬಾಲ ಮುಟ್ಟಿದವ ಆನೆ ಅಂತ ಹೇಳಿದ್ರೆ ಹಾವಿನ ತರ ಇದೆ. ಸೊಂಡಿಲು ಮುಟ್ಟಿದವ ಆನೆ ಅಂತ ಹೇಳಿದ್ರೆ ದೊಡ್ಡ ಮರದ ತರ ಇದೆ. ಕಿವಿ ಮುಟ್ಟಿದವ ಮರದ ತರ ಇದೆ. ಒಬ್ಬೊಬ್ಬರು ಒಂದೊಂದು ಹೇಳಿ ಅವರವರ ಫಾಲೋವರ್ಸ್ ಹುಟ್ಟಿಕೊಂಡ್ರು. ಇನ್ನು ಮರದ ತರ ಇದ್ದೆ ಅಂತ ಹೇಳಿದವನಿಗೆ ಬಂಡೆ ತರ ಇದ್ದವನ ಮಧ್ಯೆ ಜಗಳ. ಸೊ ಎಲ್ಲರೂ ಮುಟ್ಟಿದ್ದ ಆನೆಯನ್ನೇ, ಬಟ್ ಯಾರು ಕೂಡ ಆನೆ ಏನಿದೆ ಗೊತ್ತಿಲ್ಲ, ಕುರುಡರು. ಸೊ ನಮ್ಮೆಲ್ಲ ಧರ್ಮ ಗ್ರಂಥಗಳಲ್ಲಿ ಎಲ್ಲ ಯಾರು ಆಲ್ ಓವರ್ ವರ್ಲ್ಡ್ ಇದು ಧರ್ಮ ಗ್ರಂಥಗಳನ್ನ ತಗೊಂಡು ಎಲ್ಲರೂ ಹೇಳುವುದು ನನ್ನದು ಸರಿ, ಉಳಿದವರ ತಪ್ಪು. ಒಂದು ವೇಳೆ ನಿಜವಾಗಿ ಸ್ವರ್ಗ ಅಂತ ಇರ್ತಿದ್ರೆ, ನಿಜವಾಗಿ ವೈಕುಂಠ ಅಂತ ಇರ್ತಿದ್ರೆ, ನಿಜವಾಗಿ ಕೈಲಾಸ ಅಂತ ಇರ್ತಿದ್ರೆ, ನಿಜವಾಗಿ ಏನಾದ್ರೂ ಇರ್ತಿದ್ರೆ ಎಲ್ಲ ಗ್ರಂಥಗಳಲ್ಲಿ ಒಂದೇ ಇರಬೇಕಿತ್ತು, ಹೌದಲ್ವಾ? ಈಗ ಸ್ವರ್ಗ ಅಂತ ಇರ್ತಿದ್ರೆ ಎಲ್ಲ ಗ್ರಂಥಗಳಲ್ಲಿ ಸ್ವರ್ಗ ಸತ್ತ ನಂತರ ಸ್ವರ್ಗಕ್ಕೆ ಹೋಗೋದೇ ಬರಬೇಕಿತ್ತು. ಒಬ್ಬನದ್ರಲ್ಲಿ ಏನು ಬೇರೆ, ಮತ್ತೊಬ್ಬನಲ್ಲಿ ಯಾಕೆ ಬೇರೆ? ಈಗ ನೀವು ಆಫ್ಟರ್ ಡೆತ್ ಎಕ್ಸ್ಪೀರಿಯನ್ಸ್ ಎಲ್ಲ ನಿಮ್ಮ ಚಾನಲಲ್ಲಿ ಕೂಡ ಹೇಳಿರುವರು ಬಂದು, ನಮಗೆ ಅನುಭವ ಆಗಿದೆ, ನಾನು ನೋಡಿದ್ದೇನೆ. ಇದೆಲ್ಲ 6th ಲೆವೆಲ್ ಆಫ್ ಮೈಂಡ್. ಇದು ಅರ್ಥ ಆಗದಿರಿ ನೀವು ಅಧ್ಯಾತ್ಮದಲ್ಲಿ ನಿಮಗೆ ಗುರುಸ್ಥಾನ ಬರೋದಿಲ್ಲ. ಇದು ಪುಸ್ತಕದಲ್ಲಿ ಇದ್ದದನ್ನೇ ಸ್ಟೋರಿ ಹೇಳ್ತಾ ಇರುವುದು, ನಾನು ಅಗಸ್ತ್ಯರನ್ನು ನೋಡಿದೆ, ನಾನು ಅವರನ್ನು ನೋಡಿದೆ. ಇದೆಲ್ಲ ನೀವು ಸಾಧನೆ ಮಾಡುವಾಗ ನಿಮಗೆ ಆಗುವ ಅನುಭವಗಳು. ಯಾಕೆಂದರೆ ಮೈಂಡ್ ಡೌನ್ ಹೋಗ್ತಾ ಹೋಗ್ತಾ 6th ಲೆವೆಲ್ಗೆ ಹೋಗ್ತದೆ. ಆಗ ನಿಮಗೆ ಇಲ್ಯೂಷನ್ಸ್ ಎಲ್ಲ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ. ನೀವು ಅದನ್ನು ದಾಟಬೇಕು, ಅದರ ಆಚೆ. ರಾಮಕೃಷ್ಣ ಪರಮಹಂಸರಿಗೆ ನಾನು ಇದನ್ನು ನಿನ್ನೆ ಕೂಡ ಹೇಳಿದೆ, ಕಣ್ಣು ಮುಚ್ಚಿದ ಕೂಡಲೇ ಅವರಿಗೆ ತಾಯಿ ಬರ್ತಾ ಇದ್ರು. ಅದರ ಅರ್ಥ ಅದು ಸುಳ್ಳ ಅಂತ ಕೇಳಿದ್ರೆ ಅವರಿಗೆ ಸತ್ಯ ಅದು. ಯಾವಾಗ ತೋತಾಪರಿ ಬಂದು ನಿರಾಕಾರ ನಿರ್ಗುಣ ತತ್ವವನ್ನು ನೀನು ಆರಾಧನೆ ಮಾಡ್ಬೇಕಂತ ಹೇಳ್ತಾನ, ನೀನು ಅದನ್ನು ಉಪಾಸನೆ ಮಾಡ್ಬೇಕಂತ ಹೇಳ್ತಾನ ತೋತಾಪರಿ ಬಂದು, ರಾಮಕೃಷ್ಣ ಪರಮಹಂಸರು ಕೂಡ್ತಾರೆ, ಅವರಿಗೆ ಕಣ್ಣೆದುರು ದೇವಿ ಬರುದು. ನಮ್ಗೆ ಕಣ್ಣು ಮುಚ್ಚಿದ್ರೆ 1000 ವಿಷಯ ಬರ್ತದೆ, ಅವರಿಗೆ ಅದೇ ಪ್ರಾಬ್ಲಮ್. ಕಣ್ಣು ಮುಚ್ಚಿದ್ರೆ ದೇವಿ ಮಾತ್ರ ಬರುದು ಎದುರು. ಸೊ ಇವ ಹೇಳ್ತಾನೆ, ಕಡಿ ಕತ್ತಿಯಿಂದ. ಇದು ಹೇಳುವುದು ನಾನು, ಇದು ಭಾರತದ ಸ್ಪೆಷಾಲಿಟಿ. ಬೇರೆ ದೇಶದಲ್ಲಿ ದೇವರಿಗೆ ಕತ್ತಿಯಿಂದ ಕಡಿ ಅಂತ ಹೇಳಿದ್ರೆ ನಮ್ಮನ್ನು ಕಡಿತಾರೆ. ಕತ್ತಿಯಿಂದ ಕಡಿ. ಪರಮಹಂಸರು ಕೇಳ್ತಾರೆ, ಯಾವ ಕತ್ತಿಯಿಂದ ಕಡಿಲಿ? ಎಲ್ಲಿ ಕಾಳಿಯನ್ನ ಸೃಷ್ಟಿ ಮಾಡಿದ್ಯಾ ಅಲ್ಲಿಯೇ ಕತ್ತಿಯನ್ನ ಸೃಷ್ಟಿ ಮಾಡಿ ಕಡಿ ಅಂತ. ಅರ್ಥ ಆಗ್ತಾ ಉಂಟಲ್ವಾ? ನಮ್ಮ ಮೈಂಡ್ನ ಬಗ್ಗೆ ಹೇಳ್ತಾ ಉಂಟದ್ದು. ಎಲ್ಲಿ ಕಾಳಿಯನ್ನ ಸೃಷ್ಟಿ ಮಾಡಿದ್ಯಾ ಅಲ್ಲಿಯೇ ಕತ್ತಿಯಿಂದ ಕಡಿ. ಇವರು ಕತ್ತಿಯನ್ನು ಸೃಷ್ಟಿ ಮಾಡ್ತಾರೆ, ಕಡಿತಾರೆ, ಕಾಳಿ ಹೊರಟು ಹೋಗ್ತಾಳೆ. ಆ ನಿರ್ಗುಣ ನಿರಾಕಾರ ತತ್ವದ ಅವರಿಗೆ ಅನುಭವ ಆಗ್ತದೆ ಅಂತ ಬರ್ತದೆ ಕತೆ. ಇದನ್ನೇ ಅಲ್ಲಮ್ಮ ಪ್ರಭು ಹೇಳಿದ್ದು, ದೇವ ಸತ್ತ, ಬ್ರಹ್ಮ ಹೊತ್ತ, ವಿಷ್ಣು ಕಿಚ್ಚನಿತ್ತ, ಗಂಗೆ ಗೌರಿಯರು ಮುಂಡೆಯರಾದರು, ಅದರ ಆಚೆಗೆ ಗುಹೇಶ್ವರ ಸತ್ತ ಸುದ್ದಿಯ ಸೂತಕದಲ್ಲಿದ್ದೆ ಅಂತ. ಅಂತ ಹೇಳಿದ್ರೆ ಗುಹೇಶ್ವರನನ್ನು ನಾನು ಯಾರನ್ನ ಗುಹೇಶ್ವರ ಗುಹೇಶ್ವರ ಅಂತ ತಿಳ್ಕೊಂಡಿದ್ನ, ಅವ ಕೂಡ ಸತ್ತ. ಇದೆಲ್ಲ ಈ ಲೆವೆಲಲ್ಲಿ ಅರ್ಥ ಆಗುವ ವಿಷಯಗಳಲ್ಲ. ತತ್ವಂ ವಾಸಿ ಅಂತ ಹೇಳಿದ ಅದನ್ನೇ. ತತ್ ಅದು, ತ್ವಂ ನೀನು ಆಗಿದ್ದಿ. ಯಾವುದನ್ನು ನೀನು ಹುಡುಕ್ತಾ ಇದ್ದೀಯಾ ಕೊನೆಗೆ ನೀನು ಗೊತ್ತಾಗ್ತದೆ, ಇದು ಯಾನು ಹುಡುಕ್ತಾ ಇದ್ದೇನೆ ಅದು ನಾನೇ, ನನ್ನ ಶುದ್ಧ ಚೈತನ್ಯವೇ ಅದು. ಅದನ್ನೇ ಲಲಿತಾ ತ್ರಿಪುರ ಸುಂದರಿ ಅಂತ ಹೇಳಿದ್ದು. ಅದಕ್ಕೆ ಶುದ್ಧ ವಿದ್ಯೆ ಅಂತ ಹೇಳೋದು. ಅದು ಶುದ್ಧ ಚೈತನ್ಯ ಒಳಗಿರುವಂಥದ್ದು. ಹೊರಗೆಲ್ಲ ನಮ್ಮ ದೇಹದ ಮೂಲಕ, ಮನಸ್ಸಿನ ಮೂಲಕ ನಾವು ಬೇರೆ ಬೇರೆ ಅನುಭವಿಸ್ತೇವೆ, ಬೇರೆ ಬೇರೆ ಪಡಿತೇವೆ, ಎಲ್ಲ ಪಡಿತೇವೆ. ಬಟ್ ಒಳಗೆ ಅದು ಇನ್ನೂ ಕೂಡ ಅಷ್ಟು ವೈಬ್ರೇಟ್ ಮಾಡ್ತದೆ. ನೀವು ಕಿವಿಯನ್ನು ಗಟ್ಟಿ ಮುಚ್ಚಿಕೊಳ್ಳಿ, ಒಳಗೆ ಸೌಂಡ್ ಬರ್ತದೆ. ಇದಕ್ಕೆ ಅನಾಹತನಾದ ಅಂತ ಹೇಳೋದು. ಯಾವುದು 2 ವಸ್ತು ತಾಗಿ ಶಬ್ದ ಬರ್ತದ ಅದು ಆಹತನಾದ. ಶಬ್ದ ಯಾವುದೇ ವಸ್ತು ತಾಗದೆ ಬರುವ ಶಬ್ದ ಅನಾಹತನಾದ.
ಹಾಗಿದ್ರೆ ಈಗ ಮೂಲದಲ್ಲಿ ವಿಜ್ಞಾನ ಹೇಳ್ತದೆ ಒಂದು ಪ್ರಿಮೋಡಿಕಲ್ ಮ್ಯಾಟ್ರ್ ಇತ್ತು, ಒಂದು ಪಾಯಿಂಟ್ ಆಫ್ ಸಿಂಗ್ಯುಲಾರಿಟಿ ಇತ್ತು, ಅಲ್ಲಿಂದ ಬ್ಲಾಸ್ಟ್ ಆಯಿತು, ಬಿಗ್ ಬ್ಯಾಂಗ್ ಆಯಿತು, ಇದೆಲ್ಲ ಆಯಿತು, ಕೊನೆಗೆ ಬಿಗ್ ಕ್ರಂಚ್ ಆಗ್ತಾ ಪುನಃ ಅಲ್ಲಿಗೆ ಬರ್ತದೆ. ನಮ್ಮಲ್ಲಿ ಹೇಳ್ತದೆ ಏಕೋಹಂ ಬಹುಶ್ಯಾಂ, ಒಂದಿದ್ದದು ಅನೇಕ ಆಯಿತು. ಒಂದು ಚಿಕ್ಕದು ಒಂದು ಅಸ್ತಿತ್ತು, ಅದರಲ್ಲಿ ತಾಪೋತ್ಪತ್ತಿ ಆಯಿತು, ಅದರಿಂದ ಅನೇಕ ಆಯಿತು, ಒಂದರಿಂದಲೇ ಅನೇಕ ಆದ ಕಾರಣ ನಾವೆಲ್ಲ ಅದೇ ಅಲ್ವಾ, ಒಂದೇ ಇದ್ದದಲ್ವಾ, ಅದರಿಂದ ಎದ್ದ ಬಂತಲ್ವಾ. ಅದನ್ನೇ ನಿಮ್ಮ ಐಡೆಂಟಿಟಿ ಏನಪ್ಪ ಅಂತ ಕೇಳಿದರೆ ಕೃಷ್ಣ ಹೇಳ್ತಾನೆ, ಅಯಂ ಆತ್ಮ ಗುಡಾಕೇಶ ಸರ್ವಭೂತಾಶಯ ಸ್ಥಿತ ಬೀಜಂ ಮಾಂ ಸರ್ವಭೂತಾನಾಂ ಶೃಣ್ವಂತು ವಿಶ್ವೇ ಉಪನಿಷತ್ತು ಹೇಳ್ತದೆ, ಅಮೃತಸ್ಯ ಪುತ್ರ, ನೀವು ಅಮೃತ ಪುತ್ರರು, ನೀವು ಆ ಯೂನಿವರ್ಸಿನ ಅಂಶ, ನೀವು 3.5 ಫೀಟ್ 5.5 ಫೀಟ್ ದೇಹ ಅಲ್ಲ. ಅದು ಹೌದು, ವ್ಯವಹಾರದಲ್ಲಿ ಹೌದು. ಬಟ್ ನಿಜವಾಗಿ ನೀವು ಒಂದು ಬಾಟ್ಲಲ್ಲಿ ಬಿಸ್ಲರಿ ಬಾಟ್ಲಲ್ಲಿ ನೀವು ಸಮುದ್ರದ ನೀರನ್ನು ತುಂಬಿಸಿ ಇಟ್ಕೊಂಡ್ರೆ ಇದು ಒಳಗಿರುವುದು ಸಮುದ್ರವೇ, ಬಟ್ ಸಮುದ್ರವೇ ಇದಲ್ಲ. ಯಾವಾಗ ಇದನ್ನು ತಗೊಂಡೋಗಿ ಅಲ್ಲಿ ಸಮುದ್ರಕ್ಕೆ ಚೆಲ್ತೀರಾ ಆಗ ಸಮುದ್ರ ಮತ್ತು ಅದು ಬೇರೆ ಬೇರೆ ಅಲ್ಲ. ಸೊ ಎಲ್ಲವೂ ಅದು ನೀವು ವಿಜ್ಞಾನದ ರೂಪದಲ್ಲಿ ನೋಡಿದರೆ ಕೂಡ ಎಲ್ಲದರ ಒಳಗೆ ಹೋದರೆ ಅದರ ಮಾಲಿಕ್ಯೂಲ್ಸು, ಅದರ ಆಟಮ್ಸು, ಅದರೊಳಗೆ ಹೋದರೆ ಎಲೆಕ್ಟ್ರಾನ್ಸ್, ಎಂಟಿ ಸ್ಪೇಸ್, ಪ್ರೋಟಾನ್, ನ್ಯೂಟ್ರಾನ್, ಕ್ವಾರ್ಕ್ಸ್, ಅದರೊಳಗೆ ಹೋದರೆ ಎನರ್ಜಿ ಮಾತ್ರ ಇರುವುದು. ಇದೆಲ್ಲ ನಮಗೆ ಕಾಣುವುದು ಪ್ರಪಂಚ. 5 ಆರ್ಗನ್ಸಿಂದ, ನಮ್ಮ ಸೆನ್ಸರಿಂದ ನಮಗೆ ಅನಿಸುವುದು ಇದು ಪ್ರಪಂಚ. ಬ್ರಹ್ಮಸತ್ಯ ಜಗನ್ಮಿಥ್ಯ ಅಂತ ಹೇಳಿದ ಅದನ್ನು. ಸೊ ಇದೆಲ್ಲ ಒಂದೇ, ಬಟ್ ಒಂದೇ ಅಂತೇಳಿ ಸಿಂಹ ಹುಲಿಯಲ್ಲಿರುವುದು ಅದೇ, ನಮ್ಮಲ್ಲಿರುವುದು ಅದೇ, ಹಾವಲ್ಲಿರುವುದು ಅದೇ, ನಮ್ಮಲ್ಲಿರುವುದು ಅಂತೇಳಿ ಹುಲಿ ಹತ್ರ ಮಲಗಲಿಕ್ಕೆ ಆಗ್ತದಾ? ಇದು ವ್ಯವಹಾರ, ಲೋಕಜ್ಞಾನ. ಕೃಷ್ಣ ಅರ್ಜುನನಿಗೆ ಇಷ್ಟೆಲ್ಲ ಹೇಳಿ ಕೂಡ ಹೇಳುವುದು, ನೀನು ಯುದ್ಧ ಮಾಡು, ನಿನ್ನ ಕೆಲಸ ಮಾಡು, ಬಟ್ ತಲೆಯಲ್ಲಿ ಕ್ಲಾರಿಟಿ ಇರಲಿ. ಹೌದಲ್ವಾ? ನಮಗೆ ಆ ಲೋಕಜ್ಞಾನ ಗೊತ್ತಿಲ್ಲದೆ ನಾವು ಎಲ್ಲರೂ ನಮ್ಮವರು ಅಂತ ತಿಳ್ಕೊಂಡು ನಮ್ಮನ್ನು 1,000 ವರ್ಷ ಯಾರ್ಯಾರು ಆಳಿದ್ದು. ನಿಮಗೆ ಗೊತ್ತಿರಬೇಕು, ಅತ್ತೆ ಸೊಸೆ ಜಗಳ ಮಾಡ್ಕೊಳ್ಳಿ, ಬಟ್ ತಲೆಯಲ್ಲಿ ಇಟ್ಕೊಳ್ಳಿ, ಅವರಲ್ಲಿ ಇರೋದು ಅದೇ, ನನ್ನಲ್ಲಿ ಇರೋದು ಅದೇ. ಕ್ಲಾರಿಟಿ ಇರಬೇಕು. ಅಥವಾ ನಾನೇನು ತಪ್ಪು ಲೋಕ ವ್ಯವಹಾರದಲ್ಲಿ ನಾವು ಏನು ಮಾಡಿರ್ತೇವೆ ಅದೆಲ್ಲ ಸಮಾಜ ಮಾಡಿಕೊಂಡದ್ದು. ಒಂದೊಂದು ಸಮಾಜದಲ್ಲಿ ಒಂದೊಂದಿದೆ. ನಿಮ್ಮ ಇಲ್ಲಿ ಬೆಂಗಳೂರಲ್ಲಿ ಅಥವಾ ಈಚೆ ಬಂದರೆ ಅಕ್ಕನ ಮಗಳನ್ನು ಮದುವೆ ಆಗ್ತಾರೆ, ನಿಮ್ಮಲ್ಲಿ ಹೇಗೆ ಅಂತ ಗೊತ್ತಿಲ್ಲ. ನಮ್ಮಲ್ಲಿ ಅಕ್ಕನ ಮಗಳು ಅಂತ ಹೇಳಿದರೆ ಮಗಳಿಗಿಂತ ಜಾಸ್ತಿ. ಮದುವೆಯಲ್ಲಿ ಅಕ್ಕನ ಮಗಳ ಮದುವೆಯಲ್ಲಿ ಅಪ್ಪ ಇಲ್ಲದಿದ್ದು ನಡೀತದೆ, ಮಾವೇ ಇರಬೇಕು. ಇನ್ನು ಕೇರಳಕ್ಕೆ ಹೋದರೆ ಅಲ್ಲಿ ಸೆರಗ ಹಾಕುವುದಿಲ್ಲ, ಅದು ಸಂಪ್ರದಾಯ. ನಮ್ಮಲ್ಲಿ ಸೆರಗು ತೆಗೆದವಳು ಎಲ್ಲ ಬಿಟ್ಟವಳು, ಅಲ್ಲಿ ಸೆರಗು ಹಾಕಿದವಳು ಎಲ್ಲ ಬಿಟ್ಟವಳು. ಹೌದಲ್ವಾ? ಇನ್ನು ಅಂಡಮಾನಿಗೆ ಹೋದರೆ ಅಲ್ಲಿ ನಗ್ನವಾಗಿರ್ತಾರೆ, ಅದು ಅವರ ಸಂಪ್ರದಾಯ. ಅಲ್ಲಿ ಯಾರಾದರೂ ಚಡ್ಡಿ ಹಾಕಿದರೆ ಅವಳು ಎಲ್ಲ ಬಿಟ್ಟವಳು ಅಂತ ಲೆಕ್ಕ. ಅಲ್ವಾ? ಸೊ ಇದೆಲ್ಲ ನಾವು ಮಾಡಿಕೊಂಡದ್ದು. ಲೋಕ ವ್ಯವಹಾರದಲ್ಲಿ ಇದನ್ನೆಲ್ಲ ಪಾಲಿಸಬೇಕಾಗ್ತದೆ. ಬಟ್ ಇಲ್ಲಿ ಕ್ಲಾರಿಟಿ ಇರಬೇಕು, ನಾನೇನು ಅಪರಾಧ ಮಾಡಿದೆ, ನಾನು ಪಾಪಿ, ನಾನು ಅದಲ್ಲ. ಅಯಂ ಆತ್ಮ ಗುಡಾಕೇಶ ಸರ್ವಭೂತಾಶಯ ಸ್ಥಿತ ಅಹಂ ಬ್ರಹ್ಮಾಸ್ಮಿ ಶಿವೋಹಂ ತತ್ವಮಸಿ ಮತ್ತಃ ಪರತರಂ ನಾಣ್ಯತ್ ಕಿಂಚಿದಸ್ತಿ ಧನಂಜಯ. ನಾನು ಬಿಟ್ಟರೆ ಒಂದು ಕಿಂಚಿತ್ ಕೂಡ ಇಲ್ಲ. ಮೈ ಸರ್ವಮಿದಂ ಪ್ರೋತಂ ಸೂತ್ರೇ ಮಣಿಗನ ಇವ. ಏನು ನಾನು ಹೇಳ್ತಿದ್ದೇನೆ, ಒಳಗೆ ಏನು ಸಬ್ಕಾನ್ಷಿಯಸ್ ಮೈಂಡ್ ಇದೆ, 90% ಬಾಡಿಯನ್ನು ಕಂಟ್ರೋಲ್ ಮಾಡುವಂಥದ್ದು, ಅಥವಾ ಹೊರಗೆಲ್ಲ ಇದೆ, ಇದನ್ನೆಲ್ಲ ಕಂಟ್ರೋಲ್ ಮಾಡುವಂಥದ್ದು ಏನೋ ಒಂದು ಇದೆ. ಅದಕ್ಕೆ ವೇದ ತತ್ ಅಂತ ಹೇಳ್ತದೆ. ಗಾಯತೀಚ ತ್ರಾಯತೀಚ ಗಾಯತ್ರಿ ಅಂತ ಬರ್ತದೆ. ಆಕೆ ನಿರಂತರವಾಗಿ ಗಾಯನ ಮಾಡ್ತಾ ತ್ರಾಯತಿ ಪಾಲಿಸ್ತಿದ್ದಾಳೆ. ಯಾವಾಗ ಆ ಗುಂಯನು ಸೌಂಡ್ ನಿಲ್ತದ ಆ ದಿವಸ ನೀವು ಕೂಡ ಸಾಯ್ತೀರ ಅಂತ ಹೇಳ್ಬೇಕು. ನೀವು ಅಂತೇಳಿ ನಿಮ್ಮನ್ನು ಹೇಳ್ತಿಲ್ಲ, ಯಾರು ಮನುಷ್ಯರು ಈಗ ಒತ್ತಿ ಹಿಡಿದಾಗ ಒಳಗಿಂದ ಗುಂಯಿ ಕೇಳ್ತದೆ, ಅದು ಯಾವತ್ತು ಬರೋದಿಲ್ವೋ ಅವತ್ತವ ಸಾಯ್ತಾನೆ ಅಂತ. ಅದೇ ರೀತಿ ಬ್ರಹ್ಮಾಂಡದಲ್ಲಿ ಕೂಡ ಆ ಸೌಂಡ್ ಯಾವಾಗ ನಿಲ್ತದ ಆಗ ಬಿಗ್ ಕ್ರಂಚ್ ಆಗ್ತದೆ. ಸೊ ಮೂಲದಿಂದ ಬಂದವರು ಮೂಲಕ್ಕೆ ಹೊರಟು ಹೋಗೋದು, ಇದು ಜೀವನ. ಅದನ್ನು ನೀವು ದೇಹದಲ್ಲಿ ಮಾಡಿದಾಗ ತಂತ್ರಶಾಸ್ತ್ರ ಅದರ ಬಗ್ಗೆ ಹೇಳ್ತದೆ. ದೇಹದಲ್ಲಿ ಮಾಡಿದಾಗ ಎಲ್ಲಿ ಮೂಲ, ಎಲ್ಲಿಂದ ಬಂದದ್ದು? ತಾಯಿಯ ಗರ್ಭದಿಂದ. ಹೌದಲ್ವಾ? ಸೊ ತಾಯಿಯ ಗರ್ಭದಿಂದ ಬಂದದ್ದಕ್ಕೆ ಪುನಃ ತಾಯಿಯ ಗರ್ಭವನ್ನು ಸೇರುವ ಆಶೆ ಇದೆಯಲ್ವಾ, ಅದೇ ಕಾಮ. ಎಲ್ಲಿಂದ ಬಂದಿದೆವೋ ಅಲ್ಲಿಗೆ ಪುನಃ ಸೇರುವ ಇದ್ದು ಅದೇ ಅಧ್ಯಾತ್ಮ. ಸಿಂಪಲ್. ತಂತ್ರಶಾಸ್ತ್ರ ಹೇಳ್ತದೆ ನೀನು ದೇಹದ ಮೂಲಕವೇ ಇದನ್ನು ಸಪ್ರೆಸ್ ಮಾಡೋದಲ್ಲ, ಮತ್ತೊಂದು ದೇಹವನ್ನು ಯೂಸ್ ಮಾಡಿ ಮೋಕ್ಷ ಪಡೆ. ಯೋಗ ಹೇಳ್ತದೆ ಮತ್ತೊಂದು ದೇಹದ ಸುದ್ದಿಗೆ ಹೋಗಬೇಡ, ನೀನೇ ಬ್ರಹ್ಮಚರ್ಯ ಪಾಲನೆ ಮಾಡು. ಎಲ್ಲರಿಗೆ ಆಗುವುದಿಲ್ಲ, ಯಾರಿಗೆ ಯಾವುದಾಗ್ತದೆ ಅದು. ಸೊ ರಾಮಚರಿತ ಮಾನಸದಲ್ಲಿ ನಿಮ್ಮ ಐಡೆಂಟಿಟಿ ಏನಪ್ಪ ಅಂತ ಕೇಳಿದರೆ ಹೇಳ್ತದೆ, ಈಶ್ವರ ಅಂಶ ಜೀವ ಅವಿನಾಶಿ ಚೇತನ್ ಅಮಲ್ ಸಹಜ ಸುಖರಾಶಿ. ಈಶ್ವರ ಅಂಶ ಜೀವ ಅವಿನಾಶಿ ಚೇತನ್ ಅಮಲ್, ಅದಕ್ಕೆ ಯಾವುದೇ ದೋಷ, ಯಾವುದೇ ಪಾಪ ಯಾವುದು ಮುಟ್ಟುವುದಿಲ್ಲ. ಅದಕ್ಕೆ ದೇಹದ ಲೆವೆಲಲ್ಲಿ, ಸಮಾಜದ ಲೆವೆಲಲ್ಲೆಲ್ಲ ಪಾಪ ಅದು ಅರ್ಥ ಆಯ್ತಲ್ವಾ? ಇಲ್ಲಿ ಶುದ್ಧ ಚೈತನ್ಯ ಇದೆ. ಆ ಶುದ್ಧ ಚೈತನ್ಯಕ್ಕೆ ಅಶುದ್ಧ ವಿದ್ಯೆ ಅಂತ ಹೇಳುದು. ಆಕೆ ಲಲಿತಾ ತ್ರಿಪುರ ಸುಂದರಿ, ಆಕೆ ಪರಮ ಸುಂದರಿ. ಯಾರು ತ್ರಿಪುರ? ಸ್ಥೂಲ ಶರೀರ, ಸೂಕ್ಷ್ಮ ಶರೀರ, ಕಾರಣ ಶರೀರ, ಅಕಾರ ಉಕಾರ ಮಕಾರ, ಜಾಗ್ರ ಸ್ವಪ್ನ ಸುಷುಪ್ತಿ,
ಭೂತಕಾಲ, ಭವಿಷ್ಯಕಾಲ, ವರ್ತಮಾನ ಕಾಲ, ಭೂಲೋಕ, ಭುವರ್ಲೋಕ, ಸುವರ್ಲೋಕ, ಈ ಎಲ್ಲದು ಏನಿದೆ ತ್ರಯಂತ ವೇದ್ಯ ವಿಭವ, ಆ ಮೂರನ್ನು ಮೀರಿದ ಯಾವುದಿದೆ ಚೈತನ್ಯ, ಅದು ಶುದ್ಧ ಚೈತನ್ಯ, ಅದು ಸುಂದರ. ನಿಮ್ಮ ನಾಮರೂಪಗಳಿಲ್ಲದೆ ನಮ್ಮ ಮೈಂಡ್ ತಗೊಳ್ಳೋದಿಲ್ಲ ಯಾವುದನ್ನು ಕೂಡ. ಒಂದು ಸಮುದ್ರ ಅಂತ ಹೇಳಿದ ಕೂಡ ಪಿಕ್ಚರ್ ಬಂತು, ಒಂದು ಮಂಗ ಅಂತ ಹೇಳಿದ ಕೂಡ ಪಿಕ್ಚರ್ ಬಂತು. ಸೊ ನೀವು ಯಾವಾಗ ಇದನ್ನು ತಗೊಳ್ತೀರಾ ನಿಮಗೆ ಒಂದು ರೂಪ ಬೇಕಾಗ್ತದೆ. ಆ ರೂಪವನ್ನು ತಗೊಂಡಾಗ ಅಬ್ಸರ್ವರ್ ಇಫೆಕ್ಟ್, ನೀವು ಯಾವುದನ್ನು ನೀವು ಡಬಲ್ ಸ್ಲಿಟ್ ಎಕ್ಸ್ಪೆರಿಮೆಂಟ್ ಎಲ್ಲ ಆಗಿದೆ, ನೀವು ಚೆಕ್ ಮಾಡ್ಬೋದು. ಯಾವುದರ ಮೇಲೆ ನೀವು ಎನರ್ಜಿಯನ್ನು ನೀವು ವಾಚ್ ಮಾಡಿದಾಗ ಅದು ಮ್ಯಾಟರ್ ಆಗಿ ಬದಲಾಗ್ತದೆ. ವೈಬ್ರೇಷನಿಂದ ಎನರ್ಜಿ, ಎನರ್ಜಿಯಿಂದ ಫಿಸಿಕಲ್ ಮ್ಯಾಟ್ರ್, ಹೌದಲ್ವಾ? ಸೊ ನೀವು ಎನರ್ಜಿಯನ್ನು ಡಬಲ್ ಸ್ಲಿಟ್ ಎಕ್ಸ್ಪೆರಿಮೆಂಟಲ್ಲಿ ಅದನ್ನು ಮಾಡಿದ್ದಾರೆ. ಎನರ್ಜಿಯನ್ನು ನೀವು ಅಬ್ಸರ್ವ್ ಮಾಡಿದಾಗ ಅದು ಮ್ಯಾಟ್ರ್ ಆಗಿ ಬದಲಾಗ್ತದೆ, ಅಬ್ಸರ್ವ್ ಮಾಡಿದಾಗ ಎನರ್ಜಿ ಆಗ್ತದೆ. ಸೊ ಇಡೀ ಬ್ರಹ್ಮಾಂಡ ಎನರ್ಜಿ ಆಗಿರುವ ಕಾರಣ ನೀವು ಯಾವ ರೂಪದ ಕಡೆಗೆ ನಿಮ್ಮ ಗಮನ ಕೊಡ್ತೀರಾ ಅದು ಮ್ಯಾಟ್ರ್ ಆಗಿ ಮ್ಯಾನಿಫೆಸ್ಟ್ ಆಗ್ತದೆ. ಸೊ ನೀವು ಲಲಿತಾ ಶ್ರೀವಿದ್ಯೆಯಲ್ಲಿ ಲಲಿತಾ ತ್ರಿಪುರಸುಂದರಿ ಮೇಲೆ ನೀವು ತಗೊಂಡಾಗ ಆ ಸೌಂದರ್ಯದ ಲಹರಿ ವೇವ್ಸ್ ಅದು ನಿಮ್ಮಲ್ಲಿಗೆ ಬರ್ತದೆ, ನಿಮ್ಮ ಮುಖದಲ್ಲಿ ಆ ಗ್ಲೋ ಬರ್ತದೆ, ಆ ಸೌಂದರ್ಯ. ಯಾಕೆಂದರೆ ನೀವು ಅಲ್ಲಿ ಕನೆಕ್ಟ್ ಮಾಡ್ತಿದ್ದೀರಿ. ನೀವು ಪಾಪಿ, ನಾನು ಅದು, ನನಗೆ ಯಾರ ಮಾಟ ಮಾಡಿದ್ದಾರೆ, ನನಗೆ ಇದು ಮಾಡಿ, ಇಲ್ಲಿ ತಗೊಂಡಾಗ ಆ ವೈಬ್ರೇಷನ್ ಬರ್ತದೆ. ನೀವು ಇಲ್ಲಿ ತಗೊಂಡಾಗ ಆ ವೈಬ್ರೇಷನ್ ಬರ್ತದೆ, ಆನಂದದ ಲಹರಿ ಬರ್ತದೆ. ಸೊ ಜೀವನವನ್ನು ಖುಷಿ ಖುಷಿಯಾಗಿ ಅನುಭವಿಸ್ತಾ, ಎಕ್ಸ್ಪ್ಲೋರ್ ಮಾಡ್ತಾ, ಖುಷಿ ಖುಷಿಯಾಗಿ ಆನಂದವಾಗಿ ನಾವು ಹೊರಟು ಹೋಗುವಾಗ, ಈಗ ನೀವು ನಿದ್ರೆಯಲ್ಲಿ, ನೀವು ಬೆಳಗಿನ ದಿವಸ ತುಂಬ ಕಿರಿಕಿರಿಯಲ್ಲಿದ್ದರೆ, ಯಾರಾದರೂ ಸಾಲಗಾರರ ಭಯ, ನೋವು, ದುಃಖ, ಕೋಪ, ಹತಾಶೆಯಲ್ಲಿದ್ದರೆ ಮಲಗಿದ ನಂತರ ಕೂಡ ನಿಮಗೆ ಅಂಥದ್ದು ಸ್ವಪ್ನ ಬೀಳ್ತದೆ, ಹೌದಲ್ವಾ? ಅದೇ ನೀವು ಖುಷಿ ಖುಷಿಯಾಗಿ ಮಲಗಿದ್ರೆ, ಪಾರ್ಟಿ ಮಾಡಿಕೊಂಡು ಖುಷಿಯಲ್ಲಿ ಫಂಕ್ಷನ್ ಎಲ್ಲ ಮಾಡಿ ಅಟೆಂಡ್ ಮಾಡಿದ ಅಲ್ಲಿ ತಿನ್ನುವುದು, ಜಾಲಿ ಮಾಡೋದು, ಫ್ರೆಂಡ್ಸ್ ಒಟ್ಟಿಗೆ ತಿರುಗಾಡೋದು ಅಂತ ಕನಸು ಬೀಳ್ತದೆ, ಹೌದಲ್ವಾ? ಸೊ ಇದು ಸ್ಟೇಟ್ ಆಫ್ ಮೈಂಡ್. ಸತ್ತ ನಂತರ ಕೂಡ ನಮ್ಮ ದೇಹ ಹೋದಾಗ ಅದಕ್ಕೆ ಮಾಂಡುಕ್ಯ ಉಪನಿಷತ್ತು ನಿದ್ರೆಯ ಮೂಲಕ ಬ್ರಹ್ಮಜ್ಞಾನವನ್ನು ಏರಿಸ್ತದೆ. ಏನು 3 ಜಾಗ್ರ, ಸ್ವಪ್ನ, ಸುಷುಪ್ತಿ ಅಂತ. ಜಾಗ್ರ ಸ್ಥಿತಿಯಲ್ಲಿ ದೇಹದ ಮೂಲಕ ಅನುಭವಿಸ್ತೇವೆ, ಸ್ವಪ್ನ ಸ್ಥಿತಿಯಲ್ಲಿ ಮನಸ್ಸಿನ ಮೂಲಕ ಅನುಭವಿಸ್ತೇವೆ ಆ ಶುದ್ಧ ಚೈತನ್ಯ. ಸುಷುಪ್ತಿಯಲ್ಲಿ ಎಲ್ಲರೂ ಒಂದೇ ಅನುಭವ. ದೇಹದ ಮೂಲಕ ನಿಮ್ಮ ಅನುಭವ ಬೇರೆ, ನನ್ನ ಅನುಭವ ಬೇರೆ. ಸ್ವಪ್ನದಲ್ಲಿ ನಿಮ್ಮ ಅನುಭವ ಬೇರೆ, ನನ್ನ ಅನುಭವ ಬೇರೆ, ಹೌದಲ್ವಾ? ಸುಷುಪ್ತಿಯಲ್ಲಿ ಆ 3ನೇ ಸ್ಟೇಜ್ ಇದೆ ಅಲ್ವಾ, ಅದರಲ್ಲಿ ನೀವು ರಾತ್ರಿ 9 ಗಂಟೆಗೆ ಮಲಗಿದ್ರೆ ಬೆಳಿಗ್ಗೆ 4 ಗಂಟೆಗೆ ಎಚ್ಚರ, ನಿಮ್ಗೆ ಗೊತ್ತೇ ಇರೋದಿಲ್ಲ. ಎದ್ದು ಹೇಳ್ತೀರಿ, ಓ ಭಾರಿ ಶೋಕು ನಿದ್ದೆ ಬಿತ್ತು, ಏನು ಕನಸಿಲ್ಲ, ಏನಿಲ್ಲ, ಆರಾಮ. ನಿಮಗೆ ಎಷ್ಟು ಕೋಟಿ ಸಾಲ ಇರಲಿ, ನಿಮ್ಮ ಮನೆಯಲ್ಲಿ ಏನೇ ಸಮಸ್ಯೆ ಇರಲಿ, ನಿಮ್ಮ ತುಂಬ ಆಪ್ತರು ಸತ್ತಿರಲಿ, ನಿಮ್ಗೆ ಏನು ಗೊತ್ತಿಲ್ಲ. ಎಚ್ಚರದಾಗ ಗೊತ್ತಾಗೋದು ದೇಹಕ್ಕೆ ಬಂದಾಗ. ಆ ಸ್ಥಿತಿಯಲ್ಲಿ ನಿಮ್ಗೆ ಏನು ಗೊತ್ತಿರೋದಿಲ್ಲ. ಅದನ್ನು ಮಾಂಡುಕ್ಯ ಉಪನಿಷತ್ತು ಹೇಳ್ತದೆ, ಏಷ ಸರ್ವೇಶ್ವರ, ಏಷ ಸರ್ವಜ್ಞ, ಏಷ ಅನಂತ, ಏಷ ಅಂತರ್ಯಾಮಿ, ಏಷ ಯೋನಿ ಸರ್ವಸ್ಯ ಪ್ರಭವಾಪ್ಯಯೋ ಹಿ ಭೂತಾನಾಂ ಹೇಳ್ತದೆ. ಅದು ಚೇತೋಮುಖ ಪ್ರಾಜ್ಞಾ ತೃತೀಯ ಪಾದ. ಆತ್ಮಕ್ಕೆ 4 ಪಾದ ಇದೆ ಅಂತ ಹೇಳ್ತದೆ. ಅದು ಒಂದು ಜಾಗ್ರ ಸ್ಥಿತಿ, ಜಾಗ್ರ ಸ್ಥಿತಿಯಲ್ಲಿ ದೇಹದ ಮೂಲಕ ಅನುಭವಿಸ್ತದೆ, ಆಗ ಅನುಭವ ಬೇರೆ ಬೇರೆ. ಸ್ವಪ್ನ ಸ್ಥಿತಿಯಲ್ಲಿ ಮನಸ್ಸಿನ ಮೂಲಕ, ಸುಷುಪ್ತಿ ಸ್ಥಿತಿಯಲ್ಲಿ ಅದು ತನ್ನಲ್ಲಿ ಇರ್ತದೆ. ಇನ್ನು 4ನೇ ಸ್ಥಿತಿ ಇದೆ, ಅದಕ್ಕೆ ತುರಿಯ ಸ್ಥಿತಿ ಅಂತ ಹೇಳೋದು. ಅದು ನಾವು ಸಾಧನೆಯಿಂದ ಪಡೆದುಕೊಳ್ಬೇಕು. ಆ ಆನಂದವನ್ನು ನಾವು ಎಕ್ಸ್ಪ್ಲೋರ್ ಮಾಡಬೇಕಾದ್ರೆ ಪಡೆಯಬೇಕು. ನಿಮಗೆ ಬೆಳಕು ಹಚ್ಚಬೇಕು, ಕತ್ತಲೆ ಬೇಡ ಅಂತ ಹೇಳಿದರೆ, ಇಲ್ಲದಿದ್ದರೆ ಕತ್ತಲೆ ಶಾಶ್ವತ. ನೀವೊಂದು ಮರ ಹತ್ತಿದ್ರೂ ಕಷ್ಟ, ಕೈ ಬಿಟ್ಟರೆ ಕೆಳಗೆ ಬೀಳ್ತೀರಿ, ನ್ಯಾಚುರಲ್. ಅದೇ ರೀತಿ ನೀವು ಏನಾದರೂ ಮಾಡಬೇಕು, ನೀವೊಂದು ಬೆಳೆ ಬೆಳಿಬೇಕಂದ್ರೆ ನೀವು ಕಷ್ಟಪಡಬೇಕು, ಇಲ್ಲದ ಸುಮ್ಮನೆ ಬಿಡಿ, ಕಳೆ ಬರ್ತದೆ. ಸೊ ಅದೇ ರೀತಿ ನಿಮಗೆ ನೀವು ಪ್ರೋಗ್ರಾಮಿಂಗ್ ಆಗ್ತಾ ಇರ್ತೀರಿ. ನಿಮಗೆ ಬೇಕಾದಾಗೆ ನಿಮ್ಮ ಜೀವನ ಬೇಕಾ, ನೀವು ಅಧ್ಯಾತ್ಮ ಸಾಧನೆ ಮಾಡಬೇಕು. ನಾವೇನು ಅನ್ಕೋತೀವಿ ಅದಾಗ್ತೀವಿ ಅಂತ. ಇಲ್ವಾ, ಅದು ಆ್ಯಸ್ ಇಟ್ ಈಸ್ ಹೇಗೆ ನಡೀತದೆ. ಈಗ ಪ್ರಾಣಿಗಳದ್ದು ಹೇಗೆ ನಡೀತು ಅಂತ, ಹುಟ್ಟುತ್ತವೆ, ಸಾಯ್ತವೆ, ಬೇಟೆಯಾಡ್ತವೆ. ಸೊ ನೀವು ಆಗ ಕೇಳಿದ್ರಿ 14 ಲೋಕಗಳ ಬಗ್ಗೆ ಏನು ಹೇಳ್ತೇವೆ. ಇದು ಸ್ಟೇಟ್ ಆಫ್ ಮೈಂಡ್. ಇದು ನಾವು ಭೂಪುರದಲ್ಲಿದ್ದೇವೆ, ಜೀವನ. ಕೆಳಗಿನ ಲೋಕಗಳು ಅಧೋಲೋಕಗಳು ಅಂತ ಹೇಳ್ತಾರೆ. ಅತಲ, ವಿತಲ, ಸುತಲ, ತಲಾತಲ, ಮಹಾತಲ, ರಸಾತಲ, ಪಾತಾಲ ಅಂತ. ಮೇಲಿನ ಲೋಕಗಳು ಭೂಲೋಕ, ಭೂರ್ಲೋಕ, ಸ್ವರ್ಲೋಕ, ಮಹರ್ಲೋಕ, ಜನಲೋಕ, ತಪೋಲೋಕ, ಸತ್ಯಲೋಕ ಅಂತ. ನಮ್ಮ ಬೆನ್ನು ಮೂಳೆಯಲ್ಲಿ ಮೂಲಾಧಾರದಿಂದ ನಾವು ಮೇಲೆ ಮೇಲೆ ಹೋದಾಗ ಒಂದೊಂದು ಲೋಕಗಳ ಅನುಭವ. ಭೂಲೋಕ ಅಂತ ಹೇಳಿದರೆ ಪೃಥ್ವಿತತ್ವ. ಆ ಭೂಪುರದಲ್ಲಿ, ಭೂಚಕ್ರದಲ್ಲಿ, ಮೂಲಾಧಾರ ಚಕ್ರದಲ್ಲಿ ಪೃಥ್ವಿತತ್ವ ಇರ್ತದೆ. ಆ ಮೂಲಾಧಾರ ಚಕ್ರ ನಮ್ಮ ಮಲವನ್ನು ಕಂಟ್ರೋಲ್ ಮಾಡ್ತದೆ. ಸೊ ಮಲ ಅಂತ ಹೇಳಿದ್ರೆ ಪೃಥ್ವಿತತ್ವ, ಹೌದಲ್ವಾ? ಅದರ ನಂತರ ಮೂತ್ರ ಎಲ್ಲಿರ್ತದೆ, ನಮ್ಮ ಜನನಾಂಗ, ಅಲ್ಲಿಗೆ ಹೋಗ್ತದೆ. ಅಲ್ಲಿ ಜಲತತ್ವ, ಅಲ್ಲಿ ಪಿತ್ರದ ಲೋಕ ಇದೆ, ಸುವರ್ಲೋಕ ಅಂತ ಹೇಳಿ. ಭೂಲೋಕ, ಸುವರ್ಲೋಕ, ಭೂಲೋಕ, ಭುವರ್ಲೋಕ. ಅದರ ನಂತರ ಸುವರ್ಲೋಕ, ಅಲ್ಲಿ ದೇವತೆಗಳು, ಇಲ್ಲಿ ಮಣಿಪುರ ಚಕ್ರದಲ್ಲಿ ದೇವತೆಗಳಂತೇಳಿ ಅಗ್ನಿ ಶರೀರಗಳು. ನಂತರ ಅನಾಹತ, ಇಲ್ಲಿ ಅನಾಹತದಲ್ಲಿ ವಾಯುತತ್ವ. ಅದರ ನಂತರ ವಿಶುದ್ಧ, ಇಲ್ಲಿ ಆಕಾಶ ತತ್ವ. ಇಲ್ಲಿ ಭೂಲೋಕ, ಆಜ್ಞಾಚಕ್ರದಲ್ಲಿ ಸಿದ್ಧಲೋಕ.
ಆ, ಭೂಲೋಕ, ಸೋಲೋಕ, ಮಹಾಲೋಕ, ಜನಲೋಕ, ತಪೋಲೋಕ ಅಂತ ಹೇಳ್ತಾರೆ ಇದಕ್ಕೆ, ಸಿದ್ಧಲೋಕಕ್ಕೆ. ನಂತರ ಇಲ್ಲಿ ಬ್ರಹ್ಮಸ್ಥಾನ, ಸತ್ಯಲೋಕ. ಸೊ ಒಂದೊಂದು ಲೆವೆಲ್ಗೆ ನಮ್ಮ ಪ್ರಜ್ಞೆಯನ್ನು ಮೇಲೆ ತಗೊಂಡು ಹೋಗೋದು. ನಮ್ಮಲ್ಲಿರುವ ಎನರ್ಜಿ ಒಂದೇ, ಅದು ಸೊಂಟದಿಂದ ಕೆಳಗೆ ಹೋದಾಗ ಅದು ಕಾಮಶಕ್ತಿ ಆಗ್ತದೆ, ಮೇಲೆ ತಗೊಂಡೋಗ ಅಧ್ಯಾತ್ಮ ಶಕ್ತಿ ಆಗ್ತದೆ. ಅದಕ್ಕೆ ಓಜಸ್ಸು ಅಂತ ಹೇಳುದು ವೀರ್ಯಕ್ಕೆ. ಆ ಓಜಸ್ಸನ್ನು ಮೇಲೆ ತಗೊಂಡು ಹೋದಾಗ ತೇಜಸ್ಸಾಗ್ತದೆ, ಕೆಳಗೆ ತಗೊಂಡು ಹೋಗೋದು ಸುಲಭ. ಅದಕ್ಕೆ ನಾವು ಹೇಳೋದು ವಾಮಾಚಾರ ಅಥವಾ ಏನೆಲ್ಲ ಆಚಾರಗಳಿದೆ, ಏನೆಲ್ಲ ತಾಮಸಿಕ ಆಚರಣೆಗಳು, ಅದರಲ್ಲಿ ನಮ್ಮ ಎನರ್ಜಿಯನ್ನು ನಾವು ಡೌನ್ ಮಾಡೋದು ಅದು ಸುಲಭ, ಕೆಳಗೆ ಬಿಡೋದು ಸುಲಭ ಅಲ್ವಾ. ಮೇಲೆ ಇಡೋದು ಕಷ್ಟ. ಮೇಲೆ ತಗೊಂಡು ಹೋಗ್ಲಿಕ್ಕೆ ಬೇರೆ ಬೇರೆ ಆಧ್ಯಾತ್ಮಿಕ ಪದ್ಧತಿಗಳಿದ್ದೆ, ತುಂಬ ಕಷ್ಟದ ಪದ್ಧತಿಗಳು. ಕೆಳಗೆ ತಗೊಂಡು ಹೋಗೋದು ಸುಲಭ. ನೋಡಿ ಹೇಳ್ತಾರಲ್ವ, ಅದು ಮ್ಯಾನಿಫೆಸ್ಟೇಷನ್, ಇದು ಏನೇನೆಲ್ಲ ಬಂದಿದೆ ಅಲ್ವಾ, ವುಲ್ಫ್ ಮ್ಯಾಜಿಕ್ ಏನೇನೆಲ್ಲ ಬಂದಿದೆ ಅಂತ ಹೇಳಿದರೆ, ನೀವು ಖಾಲಿ ಬರೆದ್ರೆ ಆಯಿತು, ನೀವೇನು ಮಾಡಬೇಕಂತೆಲ್ಲ. ಬರೆದ್ರೆ ಹೇಗೆ ಅದು ವರ್ಕ್ ಆಗೋದು? ಯಾವ ಎನರ್ಜಿ ವರ್ಕ್ ಆಗ್ತಾ ಉಂಟು? ಅಥವಾ ಯಾವುದಾದ್ರೂ ಒಂದು ಮಂತ್ರಕ್ಕೆ ಹೋಗ್ತೀರಿ, ಏನೋ ಒಂದು ತಗೊಂಡು ಬರ್ತೀರಿ, ಪ್ರಸಾದ ತಗೊಂಡು ಒಂದು ಹಾಕುದು, ಡೌನ್ ಆಗ್ತದೆ ಎನರ್ಜಿ. ಅದಕ್ಕೆ ಹೇಳೋದು, ಲೋ ವೈಬ್ರೇಟಲ್ಲಿ ವೈಬ್ರೇಟ್ ಮಾಡೋ ಶಕ್ತಿಗಳನ್ನು ಆರಾಧನೆ ಮಾಡಬೇಡಿ ಅಂತ. ಯಾಂತಿ ದೇವ ವ್ರತಾ ದೇವಾನ್ ಪಿತ್ಯನ್ಯಾಂತಿ ಪಿತ್ತರ್ವ್ರತ ಭೂತಾನಿ ಯಾಂತಿ ಭೂತೇಜ್ಯ ಯಾಂತಿ ಮಧ್ಯಾಜಿ ನೋಪಿಮಾ. ಯಾರು ದೇವತೆಗಳನ್ನು ಆರಾಧನೆ ಮಾಡ್ತಾನೆ ಅವ ದೇವ ಶರೀರ ಪಡಿತಾನೆ, ಯಾರು ಪಿತೃಗಳನ್ನು ಮಾಡ್ತಾನೆ ಅವ ಪಿತೃ ಶರೀರ ಪಡಿತಾನೆ, ಯಾರು ಭೂತ ಪ್ರೇತಗಳನ್ನು ಆರಾಧನೆ ಮಾಡ್ತಾನೆ ಅವ ಭೂತ ಪ್ರೇತ ಆಗ್ತಾನೆ. ನಿಮಗೆ ಎಲ್ಲಿ ಹೋಗ್ಲಿಕ್ಕೆ ಇದೆ ನೀವು ಡಿಸೈಡ್ ಮಾಡಬೇಕು. ಅದಕ್ಕೆ ಗತಿ ಅಂತೇಳೋದು, ಸದ್ಗತಿ, ದುರ್ಗತಿ. ಗತಿ ಅಂತೇಳಿದ್ರೆ ದಾರಿ. ನೀವೊಂದು ಬಸ್ ಸ್ಟ್ಯಾಂಡಲ್ಲಿ ನಿಂತು ನಿಮಗೆ ತುಮಕೂರಿಗೆ ಹೋಗ್ಲಿಕ್ಕೆ ಉಂಟಾ, ತುಮಕೂರು ಬಸ್ ಹತ್ತಬೇಕು. ನಿಮಗೆ ಮಂಗಳೂರು ಹೋಗ್ಲಿಕ್ಕೆ ಇದೆ, ಮಂಗಳೂರು. ನೀವು ಯೂಟ್ಯೂಬ್ ನೋಡಿಕೊಂಡು ಎಲ್ಲ ಬಸ್ ಇಳಿತಿದ್ರೆ ಬಸ್ ಸ್ಟ್ಯಾಂಡಲ್ಲಿ ಇರ್ತೀರಿ. ಸೊ ಇದು ಊರ್ಧ್ವ ಲೋಕಗಳು ಅಂತ ಹೇಳಿದ್ರೆ ಅದು ಮಾನಸಿಕ ಲೋಕಗಳು, ಏನೋ ಎಲ್ಲಿ ಇದೆ ಅಂತಲ್ಲ. ಅರ್ಥ ಆಗ್ತಾ ಉಂಟಲ್ವಾ? ಮನಸ್ಸಿನ ಸ್ಟೇಟ್ ಆಫ್ ಮೈಂಡ್. ನೀವು ಮೇಲೆ ಮೇಲೆ ಹೋದಾಗ ಆ ಫೀಲ್ ಆಗ್ತದೆ ನಿಮಗೆ, ಕೆಳಗೆ ಕೆಳಗೆ ಹೋದಾಗ ಡೌನ್ ಆಗ್ತದೆ. ಈಗ ನಿಮಗೆ ಕರ್ಣಪಿಶಾಚಿ ಸಿದ್ಧಿ, ಉಚ್ಚಿಷ್ಟ ಗಣಪತಿ ಇಂಥದ್ದೆಲ್ಲ ಮಾಡುವಾಗ ನಾವು ಬಾಯಿ ತೊಳೆಬಾರ್ದು, ಬಾಯಲ್ಲಿ ಅಂಜಲ್ ಇಟ್ಕೊಂಡು ಮಾಡಬೇಕು. ಏನು ಸಾಧನೆ ಮುಗಿಯೋವರೆಗೆ ಬಟ್ಟಲಲ್ಲಿ ಅದನ್ನೇ ತಿಂತ ಇರಬೇಕು, ಆ ತೊಳೆಬಾರ್ದು. ಮಲಮೂತ್ರ ಕೂಡ ಅಲ್ಲೇ ವಿಸರ್ಜನೆ ಮಾಡಬೇಕು. ಮೂತ್ರವನ್ನು ಹತ್ತಿಯಲ್ಲಿ ಇಟ್ಕೊಂಡು ಕಿವಿಯಲ್ಲಿ ಇಡಬೇಕು. ಹೀಗೆಲ್ಲ ಇದೆ. ಯಾಕೆ ಮದ್ಯ, ಮಾಂಸ, ಈ ಮಾನಿನಿ ಏನೆಲ್ಲ ಹೇಳ್ತಾರಲ್ವಾ, ಇದೆಲ್ಲ ಯಾಕೆ ಅಂತ ಹೇಳಿದ್ರೆ ಡೌನ್ ಮಾಡಲಿಕ್ಕೆ ನಮ್ಮ ಎನರ್ಜಿಯನ್ನು. ಡೌನ್ ಮಾಡಿದಾಗ ನೀವು ಹೇಳಿದ್ರಲ್ವಾ, ನಾನು ರೇಡಿಯೋ ಸ್ಟೇಷನಲ್ಲಿ ಇದ್ದೆ ಅಂತ, ಫ್ರೀಕ್ವೆನ್ಸಿ ಸೆಟ್ ಮಾಡೋದು ಅಂತ ಹೇಳ್ತಾರೆ. ನೀವು ಯಾವುದ್ರಲ್ಲಿ ಇದ್ದದ್ದು ಹೇಳಿದ್ದು? ನೀವು 92.7 ಅಲ್ವಾ? 92.7 ಬರಬೇಕು, ಅದು ಫ್ರೀಕ್ವೆನ್ಸಿ ಸೆಟ್ ಆಗಬೇಕಾದ್ರೆ. ಹೌದಲ್ವಾ? ನೀವು ಸ್ವಲ್ಪ 98 ಹೋದ್ರೆ ಬೇರೆ ಕಡೆ ಹೋಗ್ತದೆ. ಸೊ ಫ್ರೀಕ್ವೆನ್ಸಿ, ಲೋ ಫ್ರೀಕ್ವೆನ್ಸಿ ಸೆಟ್ ಮಾಡೋದು ಸುಲಭ. ನಿಮ್ಮನ್ನು ನೀವು ಡೌನ್ ಮಾಡಿಕೊಳ್ಳಿ. ಹೈ ಫ್ರೀಕ್ವೆನ್ಸಿ ಕಷ್ಟಪಡಬೇಕಾಗ್ತದೆ. ಜನರಿಗೆ ಕಷ್ಟ ಬೇಡ, ಸುಲಭದಲ್ಲಿ ಡೌನ್ ಮಾಡೋದು ಸುಲಭ. ಸೊ ಇದೆಲ್ಲ ಹೇಳಿದ್ದು ಅಧೋಲೋಕ, ಊರ್ಧ್ವಲೋಕ ಎಲ್ಲ. ನಮ್ಮಲ್ಲಿ ಕಥೆಯನ್ನು ತಗೊಂಡು ಕತೆ ರೀತಿ ತಗೊಂಡಿದ್ದೇವೆ. ಎಲ್ಲ ಕತೆ, ನೀವು ಯಾವುದೇ ಪುರಾಣ ಕತೆಗೆ ಹೇಳಿ, ನಾನು ಹೇಳ್ತೇನೆ ಅದನ್ನು ಡಿಕೋಡ್ ಮಾಡಿ ಹೇಗೆ ಅಂತದ್ದು. ಯಾಕೆ ಅಂತ ಹೇಳಿದರೆ, ನಮಗೆ ಗೊತ್ತಿಲ್ಲದವ್ರು ನಮಗೆ ಕತೆ ಹೇಳೋದು, ನಮಗೆ ಎಲ್ಲ ಪಂಡಿತರು ಹೇಳಿದ್ದು ಇದೇ ಕಥೆಯನ್ನು, ಕತೆ ನಮಗೆ ಕೇಳ್ಕೊಂಡು ಇದು ಕತೆ ಅಂತ ಆಗಿದೆ. ಅದಲ್ಲ ಪ್ರಾಕ್ಟಿಕಲ್ ಅಪ್ಲಿಕೇಶನ್. ಪ್ರಾಕ್ಟಿಕಲ್ ಅಲ್ಲ, ರಿಯಲ್ ಅದೇ ಅದು ವಿಷಯ. ಈಗ ಆಧ್ಯಾತ್ಮ ಸಾಧನೆ ಮಾಡೋದು ಅಂತ ತಾವಾಗಲೇ ಹೇಳ್ತಿದ್ರಿ, ಮಾತ್ರ ಹೇಗೆ ಮಾಡೋದು ಆಧ್ಯಾತ್ಮ ಸಾಧನೆ? ಅದೇ ನಾನು ಹೇಳೋದು, ಅಧ್ಯಾತ್ಮ ದಾರಿಯನ್ನು ನೀವು ಎಂಡ್ ಆಫ್ ದ ಡೇ ಏನಂತ ಹೇಳಿದ್ರೆ, ನಿಮ್ಮ ಬ್ರೈನನ್ನು ಡೌನ್ ಮಾಡೋದು. ಬೀಟಾದಿಂದ ಆಲ್ಫಾ, ತೀಟಾ, ಡೆಲ್ಟಾ, ಗಾಮಾ ಡೌನ್ ಮಾಡಲಿಕ್ಕೆ. ಡೌನ್ ಮಾಡಿದಾಗ ಅಲ್ಲಿ ಆಲ್ರೆಡಿ ಇದೆ ಅದು ಎನರ್ಜಿ. ಈಗ ನಿಮ್ಮ ಹತ್ರ ಒಂದು 50 kg ಮೂಟೆ ಎತ್ತಿ ಅಂತ ಹೇಳಿದ್ರೆ ನೀವು ರೆಡಿ ಆಗೋದಿಲ್ಲ, ಹೌದಲ್ವಾ? ಬಟ್ ನಿಮ್ಮ ಮಗು ಏನಾದರೂ ಯಾವುದಾದ್ರೂ ಒಂದು ಆಟದ ಅಡಿಯಲ್ಲಿ, ಯಾವುದಾದ್ರೂ ಒಂದು ಭಾರದ ವಸ್ತುವಿನ ಅಡಿಯಲ್ಲಿ ಬಿದ್ದಿತ್ತ, ನೀವು ತೆಗೆದು ಬಿಸಾಡ್ತೀರದನ್ನು. ಎಷ್ಟೋ ರೆಕಾರ್ಡ್ಸ್ ಇದೆ ಬಿಸಾಡಿದ್ದು. ಆಟೋ ರಿಕ್ಷಾ ಎತ್ತಿ ಬಿಸಾಡಿದವರಿದ್ದಾರೆ ಮಗು ಅಡಿಗೆ ಬಿದ್ದಾಗ. ಎಲ್ಲಿ ಬಂತು ಎನರ್ಜಿ? ಎಲ್ಲಿಂದ ಬಂತು? ಎಲ್ಲ ಇದೆ ನಮ್ಮ ಹತ್ರ. ಈಗ ನನ್ನ ಹತ್ರ ಒಂದು 2 ಕಿಲೋಮೀಟರ್ ಓಡು ಅಂತೇಳಿ ಈ ಹೊಟ್ಟೆ ಇಟ್ಕೊಂಡು ಓಡ್ಲಿಕ್ಕೆ ಆಗ್ತದೆ ನನಗೆ? ಆಗೋದಿಲ್ಲ. ಹಿಂದಿನಿಂದ ಹುಲಿ ಓಡಿಸ್ಕೊಂಡು ಬರಲಿ, ಹಾವು ಓಡಿಸ್ಕೊಂಡು ಬರಲಿ, ಎಷ್ಟು ದೂರ ಓದಬೇಕು? 5 ಕಿಲೋಮೀಟರ್ ಬೇಕಾದ್ರೆ ಓಡ್ತೇನೆ. ಆ ಸ್ಪಾರ್ಕ್ ಬೇಕು. ನೀವು ರಾತ್ರಿ ಒಂದು 2-3 ದಿನದಿಂದ ನಿದ್ದೆ ಮಾಡಲಿಲ್ಲ, ನೀವು ಮನೆಗೆ ಬರ್ತೀರಿ. ಮನೆಗೆ ಬಂದು ನೀವು ಕೂತಾಗ ನಿಮಗೆ ಸುಸ್ತು, ಒಮ್ಮೆ ಮಲಗು ಅಂತ ಅನಿಸ್ತಿರ್ತದೆ, ಹೌದಲ್ವಾ? ಯಾರಾದ್ರೂ ಆಗ ಭಗವದ್ಗೀತೆ ಕೊಟ್ಟು ಓದು ಅಂತ ಹೇಳಿದ್ರೆ ನೀವು ಓದ್ತೀರಾ? ನಾಳೆ ನೋಡುವ ಅಂತ ಹೇಳ್ತೀರಿ. ಅದೇ ಮನೆಗೆ ಏನಾದರೂ ಶಾರ್ಟ್ ಸರ್ಕ್ಯೂಟ್ ಆಗಲಿ, ಬೆಂಕಿ ಬೀಳಲಿ, ಎಲ್ಲ ಓಡಾಡ್ತೀರಿ, ಜನರನ್ನು ಕರೀತೀರಿ, ನೀರು ಹಾಕ್ತೀರಿ, ಎಲ್ಲ ಮಾಡಿದ ನಂತರ ಕೂಡ ಮಲಗಂತೇಳಿ ಕೂಡ ನಿದ್ದೆ ಬರೋದಿಲ್ಲ. ಎಲ್ಲಿತ್ತು ಆ ಎನರ್ಜಿ?
ಸೊ ಆಲ್ರೆಡಿ ಎಲ್ಲ ಎನರ್ಜಿ ಇದೆ, ಬಟ್ ನಮ್ಮ ಕಾನ್ಷಿಯಸ್ ಮೈಂಡ್ ಅಡ್ಡ ಬರ್ತದೆ. ನಮ್ಮ ಕಾನ್ಷಿಯಸ್ ಮೈಂಡ್ ಫೀಡ್ ಆಗಿದೆ, ನಾವು ಮನುಷ್ಯರು, ನಾವು ಪಾಪಿಗಳು, ನಾವು ನಮ್ಮಿಂದ ಆಗುವುದಿಲ್ಲ, ನಾವು ದೇವರು ಬೇರೆ, ನಾವು ಬೇರೆ, ಇದೆಲ್ಲ ಮಾಡಿ 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 ಉಪನಿಷತ್ತು ಏನು ಹೇಳ್ತಾ ನಿಮ್ಮ ಐಡೆಂಟಿಟಿಯನ್ನು, ಈಶ್ವರ ಅಂಶ, ಜೀವು ಅವಿನಾಶಿ, ಚೇತನ ಅಮಲ್ ಸಹಜ ಸುಖರಾಶಿ, ದ್ವಾ ಸುಪರ್ಣ ಸಯುಜಾ ಸಖಾಯ ಸಮಾನಂ ವೃಕ್ಷಂ ಪರಿಷತ್ ಸ್ವಜಾತೆ ತಯೋರಣ್ಯ ಪಿಪ್ಪಲಂ ಸ್ವಾದ್ವತ್ಯ ನಶ್ನನ್ನನ್ಯೋ ಅಭಿಚಾಕಶೀತಿ. 2 ಹಕ್ಕಿಗಳಿದೆ, ಸಯುಜ ಒಟ್ಟಿಗೆ ಹುಟ್ಟಿರುವಂಥ ಹಕ್ಕಿಗಳು, ಸಖಾಯ ಫ್ರೆಂಡ್ಸ್. ನಮ್ಮಲ್ಲಿ ದೇವರು ಒಂದು ಕೋಳಿ ಕೊಡದಿದ್ದರೆ ಕೊಲ್ತಾನೆ, ಒಂದು ಸೀರೆ ಕೊಡದಿದ್ದರೆ ಕೊಲ್ತಾನೆ. ಇದು ಉಪನಿಷತ್ತು ಹಾಗೆ ಹೇಳುವುದಿಲ್ಲ. ದ್ವಾ ಸುಪರ್ಣ 2 ಹಕ್ಕಿಗಳು, ಸಹ್ಯುಜ. ಹಕ್ಕಿಗಳಂತ ಯಾಕೆ ಹೇಳಿದರು, ಸಿಂಹಗಳಂತ ಯಾಕೆ ಹೇಳಲಿಲ್ಲ, ಹುಲಿ ಅಂತ ಯಾಕೆ ಹೇಳಲಿಲ್ಲ, ನರಿಗಳಂತ ಯಾಕೆ ಹೇಳಲಿಲ್ಲ, ಇಲಿಗಳಂತ ಯಾಕೆ ಹೇಳಲಿಲ್ಲ, ಹಕ್ಕಿಗಳಂತ ಯಾಕೆ ಹೇಳಿದ್ದು? ಯಾಕೆ ಹೇಳಿ? ಹಾರಲಿಕ್ಕೆ ಹುಟ್ಟಿದವರು ನಾವು ಹದ್ದುಗಳು, ನಾವು ಗರುಡರು, ನಾವು ಮಳೆ ಬಂದಾಗ ಇಲ್ಲಿ ಕೋಳಿ ಪಿಳ್ಳೆಗಳ ಥರ ನೆನೆಯುತ್ತಾ ಈಗ ಕೂತ್ಕೊಂಡು ನಡಗ್ತಾ ಇರಲಿಕ್ಕೆ ಹುಟ್ಟಿದವರಲ್ಲ. ನಾವು ಮೋಡದ ಮೇಲೆ ಹಾರಲಿಕ್ಕೆ ಹುಟ್ಟಿದವರು. ನಮಗೆ ಇಲ್ಲಿಂದ ಮುಂಗುಸಿ ಬರ್ತದ, ಇಲ್ಲಿಂದ ಕಾಗೆ ಬರ್ತದ, ಇಲ್ಲಿಂದ ಗರುಡ ಬರ್ತದ, ಇಲ್ಲಿ ಏನಿದೆ ತಿಪ್ಪೆಯಲ್ಲಿ ಏನಿದೆ ಕೊದಕ್ಲಿಕ್ಕೆ, ಇಲ್ಲಿ ಏನು ಎರೆಹುಳಿದೆ ಇದನ್ನು ಹುಡುಕ್ಲಿಕ್ಕೆಲ್ಲ ನಾವು ಆಕಾಶದಲ್ಲಿ. ನಮಗೆ ಯಾವುದೇ ಬರುವುದಿಲ್ಲ, ಯಾವ ಮುಂಗುಸಿ ಕಾಟ ಇಲ್ಲ, ಯಾವುದೇ ಇದಿಲ್ಲ. ಮೇಲೆ ನೋಡ್ತಾ ನಮಗೆ ಎಲ್ಲಿ ಫುಡ್ ಬೇಕಾ ಮೇಲಿಂದ ಕಾಣ್ತದೆ, ಡೈರೆಕ್ಟ್ ಒಂದು ರೌಂಡ್ ಹೊಡೆಯೋದು ತಿನ್ನುವುದು. ಸೊ ನಾವು ದ್ವಾ ಸುಪರ್ಣ 2 ಹಕ್ಕಿಗಳು, ಸಹ್ಯುಜ ಒಟ್ಟಿಗೆ ಹುಟ್ಟಿರುವಂಥದ್ದು, ಸಖಾಯ ಫ್ರೆಂಡ್ಸ್ ಆಗಿರುವಂಥದ್ದು, ಸಮಾನಂ ರಕ್ಷಂ ಪರಿಷತ್ವ ಜಾತಿ, ಒಂದೇ ಮರದಲ್ಲಿ ಕೂತಿದ್ದಾವೆ. ಎಲ್ಲಿ? ಇದು ನಮ್ಮ ದೇಹದಲ್ಲಿ. ಏನು ಆತ್ಮ ಮತ್ತು ಪರಮಾತ್ಮ ಅಂತ ಹೇಳ್ತೇವ, ಯಾವುದು ಸಬ್ ಕಾನ್ಷಿಯಸ್ ಮತ್ತು ಕಾನ್ಷಿಯಸ್ ಅಂತ ಹೇಳ್ತೇವ, ಯಾವುದನ್ನು ನಾವು ಬೇರೆ ಬೇರೆ 2 ಅಂತ ಹೇಳ್ತೇವ, ಅದು ಒಂದೇ ಮರದಲ್ಲಿದೆ, ಒಂದೇ ಮರದಲ್ಲಿ ಕೂತಿದೆ. ಏನು ಡಿಫರೆನ್ಸ್ ಅಂತ ಹೇಳಿದರೆ, ಸಯುಜ ಸಖಾಯ ಸಮಾನಂ ರಕ್ಷಂ ಪರಿಷತ್ವ ಜಾತಿ ತಯೋರಣ್ಯ ಪಿಪ್ಪಲಂ ಸ್ವಾದ್ವತ್ಯ. ಒಂದು ಆ ಮರದ ಹಣ್ಣನ್ನು ತಿಂತಿದೆ, ಕರ್ಮ ಫಲಗಳನ್ನು ಅನುಭವಿಸ್ತಾ ಇದೆ, ಒಳ್ಳೆಯದು ಕೆಟ್ಟದ್ದು, ರಜೋಗುಣ ತಮೋಗುಣ ಸತ್ವಗುಣ, ಬೇರೆ ಬೇರೆ ಕಡೆ ನಮ್ಮ ಆಕರ್ಷಣೆ ಹೋಗ್ತದೆ, ಅಲ್ಲಿ ಪ್ರಾಬ್ಲಮ್ ಬರ್ತದೆ, ಆ ಪ್ರಾಬ್ಲಮನ್ನು ನಾವು ಅನುಭವಿಸ್ತಿರ್ತೇವೆ. ಮತ್ತೊಂದು ಅಭಿಚಾಕಶೀತಿ, ಸುಮ್ಮನೆ ಕೂತು ನೋಡ್ತಾ ಇದೆ. ಸರ್ವತಾ ಪಾಣಿಪಾದವು ಸರ್ವತೋಕ್ಷ ಶಿರೋಮುಖಂ ಸರ್ವತಾ ಶ್ರುತಿಮಲ್ಲೋಕೆ ಸರ್ವಮಾವೃತ್ಯ ತಿಷ್ಠತಿ. ಅದು ನಮ್ಮನ್ನು ನೋಡ್ತಾ ಇದೆ, ಎಲ್ಲೆಲ್ಲೋ ಅದರ ಕಿವಿ, ಎಲ್ಲೆಲ್ಲೋ ಅದರ ಕಣ್ಣು, ಎಲ್ಲ ಕಡೆ ಇರುವುದು ಅದೇ. ಸೊ ಆ ಎಲ್ಲದರ ಕಡೆ ಇರುವೊಟ್ಟಿಗೆ ನಿಮ್ಮ ಕನೆಕ್ಟ್ ಆದಾಗ ನೀವು ಮತ್ತು ಯೂನಿವರ್ಸ್ ಬೇರೆ ಬೇರೆ ಅಲ್ಲ, ಅಥವಾ ನೀವು ಮತ್ತು ಬ್ರಹ್ಮ ಬೇರೆ ಬೇರೆ ಅಲ್ಲ, ನೀವು ಮತ್ತು ಜಗನ್ಮಾತೆ ಬೇರೆ ಬೇರೆ ಅಲ್ಲ. ಯಾವಾಗ ನೀವು ನಿಮ್ಮ ದೇಹದೊಟ್ಟಿಗೆ ಕನೆಕ್ಟ್ ಮಾಡ್ತೀರಾ, ನೀವು ಮಾಮೂಲಿ ಮನುಷ್ಯರು, ಹುಲುಮಾನವರು, ಉಪ್ಪು ಹುಳಿ ತಿನ್ನುವ ದೇಹ. ಸೊ ನಾವು ಯಾವ ಲೆವೆಲಲ್ಲಿ ವೈಬ್ರೇಟ್ ಮಾಡ್ತೇವೆ ಆ ಲೆವೆಲ್ನೊಟ್ಟಿಗೆ ನಮಗೆ ಕನೆಕ್ಟ್ ಆಗ್ತದೆ. ಯೂನಿವರ್ಸ್ನೊಟ್ಟಿಗೆ ಕನೆಕ್ಟ್ ಆದಾಗ ಯೂನಿವರ್ಸಿಗೆ ಪ್ರಕೃತಿಗೆ ಯಾವುದು ಕೂಡ ಆಗುವುದಿಲ್ಲ ಅಂತ ಇಲ್ಲ. ನಾವು ಇದನ್ನೆಲ್ಲ ಕ್ಲಾಸಲ್ಲೆಲ್ಲ ತೋರಿಸ್ತೇವೆ. ಹೇಗೆ ಅಂತ ಹೇಳಿದರೆ, ಪ್ರಾಣಿಗಳನ್ನೆಲ್ಲ ನೋಡಿ ನೀವು, ಒಂದು ಬಾವಲಿ ಅದೊಂದು ಪ್ರಾಣಿ, ಅದಕ್ಕೆ ಆ ಸ್ಟ್ರಾಂಗ್ ಫೀಲಿಂಗ್ ಬಂತು, ನನಗೆ ಇದು ಬೇಕು, ಮೇಲೆಲ್ಲ ಕೀಟ ಎಲ್ಲ ಆಡ್ತಾ ಉಂಟು, ಹಸಿವೆ ಆಗ್ತಾ ಉಂಟು, ಕೆಳಗೇನು ಸಿಗ್ತಿಲ್ಲ, ತಿನ್ನಬೇಕು ವಿತ್ ಫೀಲಿಂಗ್. ಭವಾನಿ ಭಾವನಾ ಗಮ್ಯ, ಭಾವನೆಗೆ ಫೀಲಿಂಗಿಗೆ ಸಿಗುವವಳು, ಅಂತರ್ಮುಖ ಸಮಾರಾಧ್ಯ ಬಹಿರ್ಮುಖ ಸುದುರ್ಲಭ. ಹೊರಗೆ ನೀವು ಹುಡುಕಿದ್ರೆ ಅದನ್ನು ಟಚ್ ಮಾಡಲಿಕ್ಕೆ ಆಗೋದಿಲ್ಲ ನಿಮಗೆ, ಒಳಗೆ ಹುಡುಕಿದ್ರೆ ಅಂತರ್ಮುಖ ಸಮಾರಾಧ್ಯ. ಸೊ ಆ ಒಳಗೆ ಫೀಲಿಂದ ನನಗೆ ಅದು ಬೇಕಂತ ಯಾವ ಫೀಲ್ ಬರ್ತದ, ಫೀಲ್ ಬಂದಾಗ ಪ್ರಕೃತಿ ಅದಕ್ಕೆ ರೆಕ್ಕೆ ಮಾಡಿತ್ತು, ಅದನ್ನು ಒಂದು 4 ಕಾಲಿನ ಮಧ್ಯದಲ್ಲಿ ಒಂದು ಪೊರೆ ಥರ ಬಂದು ಅದಕ್ಕೆ ಹಾರುವಾಗೆ ಮಾಡಿತ್ತು. ಜಿರಾಪೆಗೆ ಕುತ್ತಿಗೆಯನ್ನು ಉದ್ದ ಮಾಡಿತ್ತು, ಮೇಲೆ ಇದನ್ನು ಬೇಕಂತ ಅನ್ನಿಸ್ತು ಅದಕ್ಕೆ, ಕೆಳಗೆ ಏನು ತಿನ್ನಲಿಕ್ಕೆಲ್ಲ, ಹಸಿವೆ, ಆ ಫೀಲಿಂಗ್ ಅರ್ಥ ಆಗ್ತಾ ಉಂಟಲ್ವಾ. ಸೊ ಅದೇ ರೀತಿ ಪ್ರಕೃತಿಯಲ್ಲಿ ಯಾವುದಾವುದರ ಮಿಂಚುಳ ನೋಡಿ, ಅದಕ್ಕೆ ಲೈಟ್ ಬರ್ತದೆ, ಯಾವ ಚಾರ್ಜಿಂಗ್ ಮಾಡ್ತೀರಿ ಅದಕ್ಕೆ? ನಮಗೆ ಆಲ್ರೆಡಿ ಎಲ್ಲ ಕಾನ್ಷಿಯಸ್ಲಿ ಎಲ್ಲ ಗೊತ್ತಿದೆ, ಇನ್ಫಾರ್ಮೇಷನ್ 40 ಆಯಿತು, ಇನ್ನೂ ರೋಗ ಬರ್ತದೆ, ನಾನ್ ವೆಜ್ ತಿನ್ನೋದೇ ಶಕ್ತಿ ಬರೋದಿಲ್ಲ. ಹಾಗಾದರೆ ಕುದುರೆಗೆ ಎಲ್ಲಿಂದ ಶಕ್ತಿ ಬರ್ತದೆ? ಒಬ್ಬ ಬಾಡಿ ಬಿಲ್ಡರಿಗೆ ದಿನಾಲು ನಾನ್ ವೆಜ್, ದಿನಾಲ್ಕು 10 ಕೋಳಿ ತಿನ್ನುವ ಒಬ್ಬನಿಗೆ ಒಂದು ಕುದುರೆ ಒಂದು ಲಾತು ಕೊಟ್ಟರೆ ಅವನಿಗೆ ಹೇಳಲಿಕ್ಕೆ ಆಗ್ತದಾ? ಅದಕ್ಕೆ ಯಾವ ನಾನ್ ವೆಜ್ ತಿಂತದೆ ಅದು? ಹಾಲು ಕುಡಿಯೋದಿದ್ರೆ ಕ್ಯಾಲ್ಸಿಯಂ ಡಿಫಿಷಿಯನ್ಸಿ ಬರ್ತದೆ, ಆ ದನಕ್ಕೆ ಎಲ್ಲಿಂದ ಕ್ಯಾಲ್ಸಿಯಂ ಬರ್ತದೆ? ಸೊ ಖಾಲಿ ಇದನ್ನು ತಿಂದುಕೊಂಡು ಹಂದಿ ಬಾಡಿ ಮಾಡೋದಿಲ್ವಾ? ಸೊ ಆ ಏನು ಒಳಗೆ ಇದೆ ಅಲ್ವಾ, ಏನು ಸಬ್ಕಾನ್ಷಿಯಸ್ ಮೈಂಡ್ ಇದೆ, ಅದಕ್ಕೆ ಎಲ್ಲ ಗೊತ್ತಿದೆ, ಅದಕ್ಕೆ ಎಲ್ಲವನ್ನು ಮಾಡಲಿಕ್ಕೆ ಸಾಧ್ಯ ಇದೆ. ಪ್ರಕೃತಿಗೆ ಯಾವುದು ಆಗೋದಿಲ್ಲ ಅಂತಿದ್ದ ಇಲ್ಲ. ಎಲೆಕ್ಟ್ರಿಕ್ ಫಿಶ್ ಅಂತ ಇದೆ, ಅದು ಶಾಕ್ ಕೊಡ್ತದೆ ಕರೆಂಟ್, ಅದಕ್ಕೆ ಎಲ್ಲಿಂದ ಬಂತು ಕರೆಂಟ್?
ಇನ್ನು ಗೋಸುಂಬೆ ಇದೆ, ಅದು ಬೇಕಾದಾಗ ಬಣ್ಣ ಬದಲಿಸ್ತದೆ. ನಾವು ಇನ್ನು ಕಪ್ಪಿದ್ದವರು ಬೆಳ್ಳಗಾಗ್ತಾರೆ ಅಂತ ಹೇಳಿದ್ರೆ ನಂಬಲಿಕ್ಕೆ ತಯಾರಿಲ್ಲ. ಯಾಕಿಲ್ಲ ಅಂದರೆ ನಮ್ಮ ಫೀಡ್ ಆಗಿದೆ ಆಲ್ರೆಡಿ. ಮನುಷ್ಯನಿಗೆ ಆರ್ಲಿಕ್ಕೆ ಆಗೋದಿಲ್ಲ. ಬಟ್ ರೈಟ್ ಸಹೋದರರು ಏನು ಮಾಡಿದ್ರು, ಆರ್ಲಿಕ್ಕೆ ಆಗ್ತದೆ ಅಂತ ತೋರಿಸಿದ್ರು. ಸೊ ನಮ್ಮ ಬೌಂಡ್ರಿ ಏನಿದೆ, ನಮ್ಮ ಆಲ್ರೆಡಿ ಫೀಡ್ ಆಗಿದ್ದದನ್ನು ಅದನ್ನು ನಾವು ತೆಗೆದವರೆಗೆ ಕಾನ್ಷಿಯಸ್ ಮೈಂಡ್ ಅಡ್ಡ ಬರ್ತದೆ. ನೀವು ಯಾವಾಗ ಸಂಪೂರ್ಣ ಶರಣ ಆಗ್ತೀರಾ, ನೀವು ಆ ಯೂನಿವರ್ಸಿಟಿಗೆ ನನಗೆ ಎಲ್ಲ ಸಾಧ್ಯ ಇದೆ, ನಾನು ಆಕೆಯ ಅಂಶ. ಶುಂಭ ದೇವಿ ಹತ್ರ ಕೇಳ್ತಾನೆ, ನೀನು ಇಷ್ಟೆಲ್ಲ ಶಕ್ತಿಗಳೊಂದಿಗೆ ನಿಂತು ಹೋರಾಟ ಮಾಡ್ತಿದ್ದಲ್ವ, ನಿಂಗೆ ತಾಕತ್ತಿದ್ದಿದ್ರೆ ನನ್ನ ಹತ್ರ ಒಬ್ಬನ ಹತ್ರ ನೀನು ಒಬ್ಬಳೇ ಮಾಡಬೇಕಿತ್ತು ಯುದ್ಧ. ಆಗ ಆಕೆ ತಾಯಿ ಹೇಳ್ತಾಳೆ, ನಾನು ಬಿಟ್ಟರೆ ಯಾರಿದ್ದಾರೆ ಇಲ್ಲಿ, ನಾನು ಎಲ್ಲ ಕಡೆ, ಇದೆಲ್ಲ ನನ್ನ ವಿಭೂತಿಗಳು, ನಾನು ಇರುವುದು ಆಕೆ ಏಕಾಕಿನಿ ಅಂತ ಬರ್ತದೆ ಆಕೆಗೆ ಲಲಿತಾ ಸಹಸ್ರನಾಮದಲ್ಲಿ. ಆಕೆ ಒಬ್ಬಳೇ ಇರುವುದು, ಅದ್ವಿತೀಯಂ ಏಕಮೇವ ಅದ್ವಿತೀಯಂ, ಒಂದಿರುವುದು ಎರಡಲ್ಲ. ಸೊ ಇದೆಲ್ಲ ಏನು ಹೇಳ್ತಾ ಇದೆ ಅಂತ ಹೇಳಿದರೆ ಆ ಅಲ್ಟಿಮೇಟ್ ಟ್ರುತ್ತನ್ನು ಹೇಳ್ತಾ ಇದ್ದದೆ. ಬಟ್ ನಮಗೆ ನಾವು ದೇಹದಲ್ಲಿರುವಾಗ ನಮಗೆ ಬೇರೆ ಬೇರೆ ಅಂತ ಅನ್ನಿಸ್ತದೆ, ಅದು ಓಕೆ, ಅದೇನು ನಾಳೆಯಿಂದ ಎಲ್ಲರೂ ಅದನ್ನೇ ಫೀಲ್ ಮಾಡಿ. ಬಟ್ ನಮಗೆ ಮೈಂಡಲ್ಲಿ ನಮ್ಗೆ ಕ್ಲಾರಿಟಿ ಇರಬೇಕು, ಸಂಪೂರ್ಣ ಶರಣಾಗತರಾಗಿರಬೇಕು. ಅದರ ಅರ್ಥ ನೀವು ಸುಮ್ಮನೆ ಕೂತ್ಕೊಳ್ಬೇಕು ಅಲ್ಲ, ನಿಮ್ಮ ಕೆಲಸ ನೀವು ಮಾಡಬೇಕು. ಅರ್ಜುನನಿಗೆ ಕೂಡ ಕೃಷ್ಣ ಹೇಳ್ಬೋದಿತ್ತಲ್ವಾ, ಯಾಕೆ ಸುಮ್ಮನೆ ಜಗಳ, ಎಲ್ಲ ಬಿಡು, ಎಲ್ಲರೂ ದೇವರೇ, ಎಲ್ಲ ಬಿಡು, ನೀನು ಕಾಡು ಇಷ್ಟು ದಿನ ಹೇಗೋ ಕಾಡಲ್ಲಿ ಕಳೆದ್ರಿ, 79 ವರ್ಷ ಆಗಿದೆ, ಇನ್ನು ಸ್ವಲ್ಪ ದಿನ ಇರೋದು ಹೇಳಿಲ್ಲ, ಮಾಡು. ನಮ್ಗೆ ಏನಾಗಿದೆ ಅಂತ ಹೇಳಿದ್ರೆ, ಭಕ್ತರು ದೇವರು ಅಂತೇಳಿ ಏನು ಕೋಪ ಮಾಡಬಾರ್ದು, ಯಾವುದಕ್ಕೂ ಹೋಗ್ಬಾರ್ದು, ಪೊಲಿಟಿಕ್ಸ್ ಮಾತಾಡಬಾರ್ದು, ಈ ರೀತಿ ಮಾಡಿ 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 ಆ್ಯಂಕರಿಂಗ್ ಆಗಿದೆ ನಮಗೆ ಬಡತನದೊಟ್ಟಿಗೆ ಅಧ್ಯಾತ್ಮ. ಹನುಮಂತನಷ್ಟು ದೊಡ್ಡ ಭಕ್ತ ಯಾರಿದ್ದಾರೆ? ಆದರೂ ಅವ ಗದೆ ಹಿಡ್ಕೊಂಡು ತಿರ್ಗಾಡ್ತಾನೆ. ಧ್ಯಾನಕ್ಕೆ ಕೂರುವಾಗ ಕೂಡ ಬಾಲ ಗದೆಯ ಮೇಲೆ ಇರ್ತದೆ ಅಂತ ಹೇಳಿದರೆ ವ್ಯವಹಾರ ಜ್ಞಾನ ಬೇರೆ, ಇದು ಬೇರೆ. ಇಲ್ಲಿ ಕ್ಲಾರಿಟಿ ಇದ್ದಾಗ ನಿಮಗೆಲ್ಲ ಅರ್ಥ ಆಗ್ತಾ ಹೋಗ್ತದೆ. ಸೊ ಅಧ್ಯಾತ್ಮ ಅಂತ ಹೇಳಿದರೆ ಅಷ್ಟೇ ಸಿಂಪಲ್. ನೀವು ಅಲ್ಲಿ ಕನೆಕ್ಟ್ ಆಗಿರಬೇಕು, ನೀವು ಆ ಲೆವೆಲಲ್ಲಿ ವೈಬ್ರೇಟ್ ಮಾಡ್ತಾ ಇರಬೇಕು, ಅವನಿಗೆ ಅಧ್ಯಾತ್ಮ ವ್ಯಕ್ತಿ. ಆಗ ನಿಮ್ಮಲ್ಲಿ ಆ ಎನರ್ಜಿ ಫ್ಲೋ ಆಗ್ತದೆ. ನೀವು ಬೇರೆಯವರ ಲೈಫಲ್ಲಿ ಕೂಡ ಬದಲಾವಣೆ ಮಾಡಲಿಕ್ಕಾಗ್ತದೆ, ಬೇರೆಯವರಿಗೆ ನಿಮ್ಮ ಎನರ್ಜಿಯನ್ನು ಟ್ರಾನ್ಸ್ಫರ್ ಮಾಡಲಿಕ್ಕಾಗ್ತದೆ. ಅದು ಅಧ್ಯಾತ್ಮ ವ್ಯಕ್ತಿಯ ಲಕ್ಷಣ, ಬೇರೆ ಯಾವುದು ಕೂಡ ಅಲ್ಲ. ಒಬ್ಬ ಮನುಷ್ಯ ಖಾಲಿ ನಿಮಗೆ ಬ್ರಹ್ಮಚರ್ಯದಿಂದಲೇ ಅಧ್ಯಾತ್ಮ ಸಿಗ್ತದೆ ಅಂತ ಹೇಳಿದರೆ, ಒಬ್ಬ ತೃತೀಯ ಲಿಂಗಿ ಆಗಿರಲಿ ಅಥವಾ ದೇಹದಲ್ಲಿ ಏನೋ ಸಮಸ್ಯೆ ಇದ್ದಾವೆ, ಅವ ಜೀವಮಾನ ಇಡೀ ಹೆಣ್ಣಿನೊಟ್ಟಿಗೆ ಇರುವುದಿಲ್ಲ. ಸೊ ಅವ ಆಧ್ಯಾತ್ಮಿಕ ವ್ಯಕ್ತಿ ಆಗ್ತಾನ? ಅದು ಒಬ್ಬ ನಾನ್ ವೆಜ್ ತಿನ್ನೋದಿಲ್ಲ, ಅವ ಆಧ್ಯಾತ್ಮಿಕ ವ್ಯಕ್ತಿ ಆಗ್ತಾನೆ? ಹಾಗೆಲ್ಲ ಇದೆಲ್ಲ ನಮಗೆ ಹೆಲ್ಪ್ ಮಾಡುವಂಥದ್ದು, ಎಲ್ಲವೂ ನಮಗೆ ಹೆಲ್ಪ್ ಮಾಡ್ತದೆ. ರುದ್ರಾಕ್ಷಿ ಆಗಲಿ, ತುಳಸಿ ಆಗಲಿ, ಗಂಗೆ ಆಗಲಿ, ಗೋವು ಆಗಲಿ, ಇದೆಲ್ಲ ನಮಗೆ ಹೆಲ್ಪ್ ಮಾಡುವಂಥದ್ದು. ಅದನ್ನು ಆ ಸ್ಟೇಟ್ಗೆ ನಮ್ಮ ಎನರ್ಜಿಯನ್ನು ಮೇಲೆ ತಗೊಂಡು ಹೋಗ್ಲಿಕ್ಕೆ. ಮತ್ತು ಅದರಲ್ಲೇ ಆಗೋದಂತಲ್ಲ, ಇರುವುದು ಖಾಲಿ ಮನಸ್ಥಿತಿಯಲ್ಲಿ. ಅದೇ ಸಿಂಪಲ್ ಅಧ್ಯಾತ್ಮ ಅಂತ ಹೇಳಿ ತುಂಬ ಒದ್ದೆ ಹೇಳಿದೆ. ತುಂಬಾ ಚೆನ್ನಾಗಿತ್ತು ಅದರ ಎಕ್ಸ್ಪ್ಲನೇಷನ್. ಅಮೆಝಾನ್ನಲ್ಲಿ ಒಂದು ಟ್ರೈಬ್ ಇದೆ, ಗಂಡ ಮತ್ತು ಹೆಂಡತಿ ಇಬ್ಬರು ಕೂಡ, ಹೆಣ್ಣು ಮತ್ತು ಗಂಡು ಸೇರಿ ಮಗು ಆಗುದಲ್ವಾ. ಸೊ ಹೆಣ್ಣಿಗೆ ನೋವು ಬರುವಾಗ ಗಂಡಿಗೆ ಕೂಡ ಬರಬೇಕು, ಅದು ಅವರ ಬಿಲೀವ್. ಸೊ ಅದು ಎಷ್ಟೋ ಸಾವಿರ ವರ್ಷ ಆದ ಕಾರಣ ಈಗ ಲಿಟ್ರಲಿ ಅವರಿಗೆ ನೋವು ಬರ್ತದೆ. ಅಯ್ಯೋ, ಈ ಇದ್ರ ಬಗ್ಗೆ ಎಲ್ಲ, ಈ ಪ್ಲಾಸಿಬೋ ಎಫೆಕ್ಟ್ ಬಗ್ಗೆ ಎಲ್ಲ ತುಂಬ ಸಂಶೋಧನೆ ಆಗಿದೆ. ನಿಮಗೆ ಹಾವು ಕಚ್ಚಿದ್ರೆ ಕೂಡ ನಿಮ್ಗೆ ಹಾವು ಅಂತ ಗೊತ್ತಿಲ್ಲ ಇದ್ರೆ ವಿಷಯ ಹೋಗುದಿಲ್ಲ ಬಾಡಿಗೆ. ನನಗೆ ಯಾರ ಮಾಟ ಮಾಡಿದ್ದಾರೆ, ನನ್ನ ಮನೆ ವಾಸ್ತು ಸರಿ ಇಲ್ಲ, ನನ್ನ ಹೆಂಡತಿ ನನಗೆ ದುರದೃಷ್ಟ, ಈ ರೀತಿ ಎಲ್ಲ ನೀವು ಬಿಲಿ ಮಾಡ್ತಾ ಹೋದ್ರೆ ಅಂಥದ್ದೇ ನಡೀತಾ ಹೋಗ್ತದೆ. ಮನುಷ್ಯನಿಗೆ ಇರುವುದು ಆಹಾರ, ಭಯ, ನಿದ್ರೆ, ಮೈಥುನ. ಮನುಷ್ಯನಿಗೆ ಅಂತಲ್ಲ, ಎಲ್ಲ ಜೀವಿಗೆ 3 ಸರ್ವೈವಲ್ಗೆ. ಇನ್ನು 4ನೇದು ಮೈಥುನ ಇದೆ ಅಲ್ವಾ, ಅದು ನಿಜವಾಗಿ ನಿಮಗೆ ಬೇಕಿಲ್ಲ. ಈಗ ಒಂದ್ ಕಡೆ ಈಗ ರಾಮಕೃಷ್ಣರನ್ನ ಕೂರಿಸಿ ಹಣ್ಣು ಕಾಯಿ ಪೂಜೆ ಮಾಡೋರು ಇದ್ದಾರೆ, ಒಂದು ಪದ್ಧತಿ. ಅದೇ ಇನ್ನೊಂದ್ ಕಡೆ ದೇವಿಯನ್ನ ಕೂರಿಸಿ ಅವಳಿಗೆ ಶಿವನ ಅವತಾರವನ್ನ ಕೂರಿಸಿ ಅವನಿಗೆ ಒಂದು ಮದ್ಯಾನೋ ಅಥವಾ ಒಂದು ಮಾಂಸಾನೋ ನೈವೇದ್ಯ ಮಾಡೋರು ಇದ್ದಾರೆ. ಇದು ಕಾನ್ಸೆಪ್ಟ್ ಹೇಗೆ ಅಂತ? ದೇವರನ್ನ ಕಾನ್ಸೆಪ್ಟ್ ಇರಲಿಲ್ಲ ನಮ್ಮದ್ರಲ್ಲಿ, ದೇವತೆಗಳ ಕಾನ್ಸೆಪ್ಟ್ ಇತ್ತು. ಯಾರು ಅಗ್ನಿ, ವಾಯು, ವರುಣ, ಇಂದ್ರ, ದೇವರನ್ನ ಕಾನ್ಸೆಪ್ಟ್ ಬರುದಿಲ್ಲ. ಜನಿವಾರ ಹಾಕುದು ಯಾಕೆ ಅಂತ ಹೇಳಿದ್ರೆ ನಮ್ಮ ನೆನಪಿಗೆ ಪಿತೃಋಣ, ಋಷಿ ಋಣ ಮತ್ತು ದೇವಋಣ ಇದನ್ನು ನಿಮಗೆ ತೀರಿಸಲಿಕ್ಕೆ ಆಗುದಿಲ್ಲ. ಏನಪ್ಪ ಅಂತ ಹೇಳಿದ್ರೆ, ಯಾವುದನ್ನು ನಾವು ಸಂಪ್ರದಾಯ ಅಂತ ತಿಳ್ಕೊಂಡಿದ್ದೆ ಅದು ಜನರು ಮಾಡಿದ್ದು. ನೀವು ಮನೆಯಲ್ಲಿ ಮೂರ್ತಿ ಇಟ್ಟರೆ ಅದಕ್ಕೆ ದಿನಕ್ಕೆ 1.5 kg ನೈವೇದ್ಯ ಮಾಡಬೇಕು, ಸಾಲಿಗ್ರಾಮ ಇಟ್ಟರೆ ಅದಕ್ಕೆ ಪೂಜೆ ಮಾಡದೇ ಇರಬಾರ್ದು, ಶಿವಲಿಂಗ ಇಟ್ಟರೆ ಅದಕ್ಕೆ ಏನಿಲ್ಲ ಸ್ಟೋರಿ. ನನ್ನ ಮನೆಯಲ್ಲಿ ಶಿವಲಿಂಗವೂ ಇದೆ, ನನ್ನ ಮನೆಯಲ್ಲಿ ಶ್ರೀಚಕ್ರವು ಇಟ್ಟಿದ್ದೇನೆ. ಅದಕ್ಕೆ ಹೇಳೋದು ಬಿಲೀವ್ ಸಿಸ್ಟಮ್ ಅಂತ. ನೀವು ಯಾವುದನ್ನು ಸ್ಟ್ರಾಂಗ್ ಆಗಿ ಬಿಲೀವ್ ಮಾಡ್ತೀರಾ, ನನಗೆ ಇದು ಬೇಕು, ನನಗೆ ಸಿಗ್ತದೆ, ನಾನು ಆ ಯೂನಿವರ್ಸಿಟಿ ಅಂಶ, ಯೂನಿವರ್ಸಿಟಿಗೆ ಯಾವುದು ಆಗೋದಿಲ್ಲ ಅಂತೆಲ್ಲ ಆಕೆ ಮನಸ್ಸು ಮಾಡಿದ್ಲೆ, ಆಕೆ 4 ಕೈಗಳಿಂದ ಕೊಡುವಾಗ ನಮ್ಗೆ 2 ಕೈಯಿಂದ ತಗೊಳ್ಳಿಕ್ಕೆ ಆಗೋದಿಲ್ಲ. ಈ ಸ್ಟ್ರಾಂಗ್ ಬಿಲೀವ್ ನಮಗೆ ಯಾವುದು ಬಂತ, ಯಾವುದು ಕೂಡ ಆಗೋದಿಲ್ಲ ಅಂತಿಲ್ಲ. ಲೈಫಲ್ಲಿ ಮಿರಾಕಲ್ ನಡೀತದೆ. ಯಮನಿಗೆ ಒಬ್ಬ ಅಸಿಸ್ಟೆಂಟ್ ಇದ್ದಾನೆ, ಚಿತ್ರಗುಪ್ತ. ಗುಪ್ತ ಅಂತ ಹೇಳಿದ್ರೆ ಸೀಕ್ರೆಟ್.
ಚಿತ್ರ ಅಂತ ಹೇಳಿದ್ರೆ ಪಿಕ್ಚರ್. ಸೀಕ್ರೆಟ್ ಆಗಿ ಇಟ್ಕೊಂಡ ಪಿಕ್ಚರ್ ಏನಿದೆ ಅದು ಚಿತ್ರಗುಪ್ತ. ಸೊ ದೇವರ ಕೈ ಯಾಕಿರುವುದು ಅಂತ ಹೇಳಿದ್ರೆ ಅವ್ರು ನೀನು ಏನು ಕೇಳ್ತಾರೆ ಎಲ್ಲ ಕೊಡ್ತಾರೆ, ಕೇಳಲಿಕ್ಕೆ ಗೊತ್ತಿಲ್ಲ.